Thank you, Jesus. Praise you, Jesus. Hallelujah, hallelujah, hallelujah. Thank you, Lord. Thank you, Jesus. ಎಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನೇ ಸಂಪೂರ್ಣವಾಗಿ ಪ್ರಭು ಯೇಸುವಿನ ಕಾಲಿಗೆ ಸಮರ್ಪಿಸಿಕೊಳ್ಳೋಣ. ಹೌದು, ನಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸುವಂತ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಮಕ್ಕಳು ಪ್ರತಿ ವಾರವೂ ನಿಮ್ಮ ಪ್ರಸನ್ನತೆಯಲ್ಲಿ ಕೂಡಿರುವಂತಹ ಆಲಯದಲ್ಲಿ ನಿಮ್ಮನ್ನು ಆರಾಧಿಸುತ್ತಾ, ನಿಮ್ಮನ್ನು ಸುತ್ತುತ್ತಾ, ನಿಮ್ಮ ವಾಕ್ಯಗಳನ್ನ ಆಲಿಸುವಾಗ ಆ ಕಾರ್ಯ ಎಷ್ಟು ರಮ್ಯವಾದದ್ದು. ಆದರೆ ಇಂದು ನಾವೆಲ್ಲರೂ ನಿಮ್ಮ ಪ್ರಸನ್ನತೆಯಿಂದ ಕೂಡಿರುವಂತಹ ಆಲಯದಲ್ಲಿ ನಾವು ಒಂದುಗೂಡಬೇಕಾಗಿತ್ತು. ನಾವೆಲ್ಲರೂ ಶಾರೀರಿಕವಾಗಿ ಒಟ್ಟಾಗಿ ಸೇರಿ ಒಂದು ಭವನದಲ್ಲಿ ನಾವು ನಿಮ್ಮನ್ನು ಆರಾಧಿಸುತ್ತಾ, ನಿಮ್ಮನ್ನು ಸುತ್ತುತ್ತಾ, ನಿಮಗೆ ಮಹಿಮೆ ಸಲ್ಲಿಸುವಂತ ಆ ಕಾರ್ಯ ನೆರವೇರಬೇಕಾಗಿತ್ತು. ಆದರೂ ಇಂದು ನಾವೆಲ್ಲರೂ ಕೂಡ ಒಂದೇ ಆತ್ಮನು ಹೊಂದಿರುವಂತಹ ಒಂದೇ ನಾಮದಲ್ಲಿ, ಪ್ರಭು ಯೇಸು ನಾಮದಲ್ಲಿ ನಾವೆಲ್ಲರೂ ನಿಮ್ಮ ಪ್ರಸನ್ನತೆಯಲ್ಲಿ, ವಿಶೇಷವಾಗಿ ನೀವು ಅತ್ಯದ್ಭುತ ಕೊಟ್ಟಿರುವಂತಹ ಝೂಮ್ ಆನ್ಲೈನ್ ಟೀಚಿಂಗ್ ಮೂಲಕ, ಆನ್ಲೈನ್ ಎಕ್ವಿಪ್ಮೆಂಟ್ ಮೂಲಕ, ಆ ಒಂದು ಸಾಫ್ಟ್ವೇರ್ ಮೂಲಕ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ರೂ ಕೂಡ ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಸುತ್ತಿಸಲು, ನಿಮ್ಮ ವಾಕ್ಯಗಳನ್ನು ಆಲಿಸಲು, ಧ್ಯಾನಿಸಲು ಈ ಒಂದು ಒಳ್ಳೆಯ ಒಂದು ಪರಿಸ್ಥಿತಿಯನ್ನ, ಈ ಒಳ್ಳೆಯ ಒಂದು ಅವಕಾಶವನ್ನ ನೀವು ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ಇಂಥ ಒಂದು ಸಾಧನೋಪಾಯಗಳನ್ನ, ಇಂಥ ಒಂದು ಸಾಧನಗಳನ್ನ ನಿಮ್ಮ ಸ್ವರ್ಗ ಸಾಮ್ರಾಜ್ಯವನ್ನು ಕಟ್ಟಲು ಉಪಯೋಗಿಸಿಕೊಳ್ಳಲು ಅದಕ್ಕೆ ಬೇಕಂತ ಜ್ಞಾನವನ್ನ ಮತ್ತು ಇದನ್ನ ಈ ಸಾಫ್ಟ್ವೇರ್ನ ಕಂಡಿಡಿದಂತಹ ಮಕ್ಕಳಿಗಾಗಿ ನಾವು ವಿಶೇಷವನ್ನು ಪ್ರಾರ್ಥನೆ ಮಾಡುವಾಗ ಇನ್ನೂ ಅಧಿಕವಾಗಿ ಈ ರೀತಿಯ ಸಾಧನಗಳು ನಿಮ್ಮ ಸ್ವರ್ಗ ಸಾಮ್ರಾಜ್ಯ ಕಟ್ಟಲು, ಬಂಧನದಲ್ಲಿರುವವರಿಗೆ ಬಿಡುಗಡೆ ಕೊಡಲು, ರೋಗಿಗಳನ್ನ ಸ್ವಸ್ಥಪಡಿಸಲು, ಅಷ್ಟು ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲು ಇರುವಂತಹ ಮಕ್ಕಳನ್ನು ಮಾತ್ರವಲ್ಲ, ಈವನ್ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ವಾಸತಿರುವಂತಹ ಪ್ರತಿ ಮಕ್ಕಳನ್ನು ಕೂಡ ಈ ಒಂದು ವ್ಯವಸ್ಥೆಯ ಮೂಲಕ ನಿಮ್ಮ ವಾಕ್ಯಗಳನ್ನ ಬಿತ್ತನೆ ಮಾಡಲು ಈ ಒಂದು ಒಳ್ಳೆಯ ಅವಕಾಶ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ನೀವು ಮಾಡುವಂತ ಒಂದೊಂದು ಉಪಕಾರಗಳಿಗಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ವಿಶೇಷವಾಗಿ ನಾವೆಲ್ಲರೂ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸಲು, ಸ್ತುತಿಸಲು, ನಿಮ್ಮ ವಾಕ್ಯಗಳನ್ನ ಈಗ ಧ್ಯಾನಿಸಿ, ಆ ಧ್ಯಾನಿಸುವಂತ ವಾಕ್ಯಗಳನ್ನ ಗ್ರಹಿಸಿಕೊಳ್ಳಲು ನಿಮ್ಮ ಆತ್ಮರ ಅಭಿಷೇಕವನ್ನು ಕೂಡ ಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಪ್ರಭು ಯೇಸುವೇ, ನಮ್ಮ ಮಧ್ಯದಲ್ಲಿ ಈಗಾಗಲೇ ನೀವು ಆಗಮಿಸಿ ಬಂದಿದ್ದೀರಿ. ನೀವು ನಮ್ಮ ರಾಜಾಧಿರಾಜರು, ನೀವು ನಮ್ಮ ಒಡೆಯರು. ನಮ್ಮೆಲ್ಲರನ್ನ ಆತ್ಮದಲ್ಲಿ ನಮ್ಮನ್ನು ಒಂದುಗೂಡಿಸಿದ್ದೀರಿ. ನಾವೆಲ್ಲರೂ ಈ ಲೋಕದಲ್ಲಿ ಎಲ್ಲರೂ ಕೂಡ ಈ ಸಮಯದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ, ತಮ್ಮ ವ್ಯವಹಾರಗಳನ್ನು ಸ್ಥಗಿತಗೊಳಿಸಿ ಭಯದಲ್ಲಿ ಕಾಲ ಕಳೆಯುವಾಗ ನಾವೆಲ್ಲರೂ ನಾವಿರುವಂತಹ ಸ್ಥಳಗಳಲ್ಲೇ ಪ್ರಭು ಯೇಸುವೇ, ನಿಮ್ಮ ಪ್ರಸನ್ನತೆಯಲ್ಲಿ ವಿಶ್ವಾಸದೊಂದಿಗೆ, ನಿಮ್ಮ ಕೃಪೆಯೊಂದಿಗೆ ನಿಮ್ಮನ್ನ ಹಾಡಿ ಕೊಂಡಾಡಲು, ಈ ಸಮಸ್ಯೆ ಮಧ್ಯದಲ್ಲೂ, ಇಂಥ ಭಯದ ವಾತಾವರಣದ ಮಧ್ಯದಲ್ಲೂ ಕೂಡ ನಿಮ್ಮನ್ನು ಆರಾಧಿಸಲು ಇಂಥ ಒಂದು ಒಳ್ಳೆಯ ಅವಕಾಶವನ್ನ ನಮಗೆ ನೀವು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಒಳ್ಳೆಯ ಅವಕಾಶವನ್ನ ನಮಗೆ ನೀವು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಅಷ್ಟು ಮಾತ್ರವಲ್ಲ ಡ್ಯಾಡಿ, ನಾವೆಲ್ಲರೂ ಒಮ್ಮನಸ್ಸುಳ್ಳವರಾಗಿ ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಸೇರಿದ್ದೇವೆ. ನೀವು ನಮ್ಮ ರಕ್ಷಕರಾಗಿದ್ದೀರಿ, ನೀವು ನಮ್ಮ ಒಡೆಯರಾಗಿದ್ದೀರಿ, ನೀವು ನಮ್ಮ ಸರ್ವಶಕ್ತ ಭರವಸೆ ಇಟ್ಟುವಂತಹ ತಂದೆಯಾಗಿದ್ದೀರಿ. ನಾವೆಲ್ಲರೂ ನಿಮ್ಮ ನೆರಳಿನಲ್ಲಿ ತಂಗಿರುವಾಗ ಡ್ಯಾಡಿ, ಯಾವುದೇ ವಿಧವಾದಂತಹ ವ್ಯಾಧಿಗಳು, ಜಾಡಿಗಳು, ರೋಗಗಳು ನಮ್ಮ ಗುಡಾರದ ಬಳಿ ಸುಳಿಯದಂತೆ ನಿಮ್ಮ ರಕ್ತದ ಪೌಳಿಗೋಡೆಯ ಮಧ್ಯದಲ್ಲಿ ಪ್ರಭು ಯೇಸುವೇ ನಮ್ಮನ್ನ ಒಂದುಗೂಡಿಸಿರುವುದಕ್ಕಾಗಿ ಕೂಡ ನಿಮಗೆ ಕೋಟಿ ಸ್ತೋತ್ರ. ವಿಶೇಷವಾಗಿ ಇಂದು ಪ್ರಪ್ರಥಮ ಬಾರಿಗೆ ಈ ಒಂದು ಝೂಮ್ ಆಪ್ ಮೂಲಕ ನಿಮ್ಮ ಮಕ್ಕಳಾದ ನಾವೆಲ್ಲರೂ ಕೂಡ ಒಮ್ಮನಸುಳುವರಾಗಿ ಒಂದುಗೂಡಿರುವುದರಿಂದ ಡ್ಯಾಡಿ, ನಿಮ್ಮ ಮಹಿಮೆಯನ್ನ ನಾವು ಒಟ್ಟಾಗಿ ಸೇರುವಾಗ ಯಾವ ರೀತಿ ಕಾಣ್ತಾ ಇದೀವೋ ಅದೇ ರೀತಿ ಮಹಿಮೆಯನ್ನ ಇಂದು ಕೂಡ ನಿಮ್ಮ ಕೃಪೆಯೊಂದಿಗೆ ನಾವು ಕಾಣುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಇದು ಧ್ಯಾನಿಸುವಂತಹ ಒಂದೊಂದು ವಾಕ್ಯಗಳು ನಮಗೆ ಸತ್ಯವನ್ನ ತಿಳಿಸಿಕೊಟ್ಟು, ಆ ಸತ್ಯವು ನಮಗೆ ಬಿಡುಗಡೆ ಕೊಡುವಂತ ಸತ್ಯವಾಗಿದ್ದು, ಆ ಬಿಡುಗಡೆ ಕೊಡುವಂತ ಸತ್ಯವನ್ನ ನಾವು ಅಳವಡಿಸಿಕೊಂಡು ಜೀವಿಸುವಾಗ ಅದು ನಮಗೆ ಬಿಡುಗಡೆ ಕೊಡುವುದು ಮಾತ್ರವಲ್ಲ, ಅದೇ ಸತ್ಯವನ್ನು ಹೋಗಿ ನಾವು ಬೇರೆಯವರಿಗೆ, ಪರರಿಗೆ ಪ್ರಕಟಪಡಿಸುವಾಗ ಅವರು ಕೂಡ ಬಿಡುಗಡೆ ಹೊಂದುವಂತ ಮಕ್ಕಳಾಗಿ, ಅವ್ರಿಗಿರುವಂತ ಎಲ್ಲಾ ಪರಿಸ್ಥಿತಿಗಳಿಂದ, ಎಲ್ಲ ವಿಧವಾದಂತಹ ಭಯಗಳಿಂದ ಬಿಡುಗಡೆ ಆಗಿ ಆ ಮಕ್ಕಳು ಕೂಡ
ಪ್ರಭು ಯೇಸುವೇ, ನಿಮ್ಮ ಮಹಿಮೆಯನ್ನು ಕಾಣುತ್ತ ಮಕ್ಕಳಾಗಿ ಮಾರ್ಪಡಿಸುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನನ್ನು ಬೇಡಿಕೊಂಡಿದ್ದೀವೋ ಅವುಗಳೆಲ್ಲವನ್ನ ಯೇಸು ಕ್ರಿಸ್ತರ ಮೂಲಕ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವದ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮೋ ಮರಿಯವರ ಪ್ರಸಾದ ಪುಣ್ಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೆ ಸ್ತೋತ್ರ ಉಂಟಾಗಲಿ, ಆದಿಲಿದ್ದಾಗಲೂ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ವಿಶೇಷವಾಗಿ ಪ್ರಭು ಯೇಸುವಿನ ನಾಮದಲ್ಲಿ ವಂದಿಸುತ್ತಾ, ತಂದೆಯ ವಾಕ್ಯಕ್ಕಾಗಿ ಅತಿ ಸಂತೋಷದೊಂದಿಗೆ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ಇಂದು ನಾವು ಕಲಿತಿರುವುದು ವಿಷಯ, ನಮ್ಮ ಜೀವಿತದಲ್ಲಿ ಬರುವಂತಹ ಆ ಸನ್ನಿವೇಶಗಳ ಮಧ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಭಯಕ್ಕೆ ಈಡಾಗ್ತವೆ. ಆದರೆ ಆ ಭಯವನ್ನ, ಆ ಭಯದ ಪರಿಸ್ಥಿತಿಗಳನ್ನ ನಾವು ಹೇಗೆ ಜಯಿಸಿ ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತಹ ಜಯವನ್ನು ಅನುಭವಿಸುತ್ತಾ ಜಯಶಾಲಿಗಳಾಗಿ ನಾವು ಜೀವಿಸಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಸುತ್ತಮುತ್ತಲು ನೋಡೋದಾದ್ರೆ, ಸುತ್ತಮುತ್ತಲು ಕೂಡ ಎಲ್ಲರೂ ಕೂಡ ಭಯದ ವಾತಾವರಣದಲ್ಲಿ, ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಕಾಲ ಕಳೀತಾ ಇದ್ದಾರೆ. ಬಟ್ ಪ್ರೈಸ್ ಬಿ ಗಾಡ್, ಇಂದು ನಾವು ದೇವರ ಮಕ್ಕಳಾಗಿರುವಂತ ನಾವು ಇಂತಹ ಭಯದ ಪರಿಸ್ಥಿತಿಯ ಮಧ್ಯದಲ್ಲಿ ಸುತ್ತಮುತ್ತಲು ಇರೋರೆಲ್ಲರೂ ಕೂಡ ಭಯದಲ್ಲಿ ಜೀವಿಸಬಹುದು. ಬಟ್ ಆದ್ರೆ ನಾವ್ ಯಾವ ರೀತಿ ಆ ಭಯವನ್ನ ಜಯಿಸಿ ನಾನು ವಿಜಯಶಾಲಿಯಾಗಿದ್ದೇನೆ ಎಂಬುದಾಗಿ ಪ್ರಕಟಪಡಿಸಬಹುದು, ಆ ಜಯವನ್ನ ಯಾವ ರೀತಿ ಅನುಭವಿಸಬಹುದು ಎಂಬುದಾಗಿ ಅದನ್ನು ನಾವು ಕಲಿಯಲಿಕ್ಕೆ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 15, ನಾವು ಹೊಂದಿಕೊಂಡಿರುವ ಆತ್ಮರು ನಮ್ಮನ್ನು ಮತ್ತೆ ಗುಲಾಮರನ್ನಾಗಿ ಮಾಡುವವರಲ್ಲ ಮತ್ತು ನಮ್ಮಲ್ಲಿ ಭಯವನ್ನ ಹುಟ್ಟಿಸುವವರಲ್ಲ. ನಾವು ಹೊಂದಿರುವ ಪವಿತ್ರಾತ್ಮರು ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುತ್ತಾರೆ. ಈ ಆತ್ಮರ ಮೂಲಕವಾಗಿ ನಾವು ಅಪ್ಪ ತಂದೆಯೇ ಎಂದು ಹೇಳುತ್ತೇವೆ. ನಾನು ಓದ್ತಾ ಇರುವಂತದ್ದು ERV ಬೈಬಲ್, ಈಸಿ ಟು ರೀಡ್ ವರ್ಷನ್. ಸೊ ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಹೊಂದಿಕೊಂಡಿರುವಂತ ಆತ್ಮರು ನಮ್ಮನ್ನು ಮತ್ತೆ ಗುಲಾಮರನ್ನಾಗಿ ಮಾಡುವರಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಗೆಲ್ರೂ ಕೂಡ ಚೆನ್ನಾಗಿ ಗೊತ್ತಿದೆ, ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಜನಿಸುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಂಧಕಾರದ ಸಾಮ್ರಾಜ್ಯದಲ್ಲಿ ಜನಿಸಿ, ಯಾವ ರೀತಿ ಆದಮನು ಪಾಪವನ್ನು ಮಾಡಿದ ನಂತರ ಆದಮನು ಸೈತಾನನಿಗೆ ಗುಲಾಮನಾಗಿ ಜೀವಿಸ್ತಾ ಇದ್ನೋ, ಅದೇ ರೀತಿ ನಾನು ಮತ್ತು ನೀವೆಲ್ಲರೂ ಕೂಡ ಈ ಲೋಕಕ್ಕೆ ಬರುವಂತಹ ಪ್ರಾರಂಭದಿಂದಲೇ ಸೈತಾನನಿಗೆ ಗುಲಾಮರಾಗಿ ಜೀವಿಸ್ತಾ ಇದ್ವಿ. ಹೌದಾ? ಹೌದು. ಸೊ ಹಾಗಾಗಿ ಥ್ಯಾಂಕ್ ಗಾಡ್. ಬಟ್ ಆದ್ರೆ ಪ್ರೈಸ್ ಬಿ ಗಾಡ್, ನಾವೆಲ್ಲರೂ ಕೂಡ ಸೈತಾನ್ ಅಧೀನದಲ್ಲಿ ಸೈತಾನಿಗೆ ಗುಲಾಮರಾಗಿರುವಂತಹ ಸಂದರ್ಭದಲ್ಲಿ ಕರುಣಾಮಯಿ ದೇವರು ಪ್ರೈಸ್ ಬಿ ಗಾಡ್ ತನ್ನ ಏಕೈಕ ಮಗನಾಗಿರುವಂತಹ ಪ್ರಭು ಯೇಸುವನ್ನ ಕಡೆಯ ಆದಾಮನಾಗಿ ಭೂಲೋಕ ಕಳಿಸಿಕೊಟ್ಟು, ಮೊದಲನೇ ಆದಾಮನು ಯಾವುದೆಲ್ಲ ಕಾರ್ಯಗಳನ್ನ ಮಾಡಿ, ಅವಿದ್ಯತ್ವದ ಕಾರ್ಯಗಳನ್ನು ಮಾಡಿ ಇಡೀ ಮಾನವ ಕುಲವನ್ನ ಸೈತಾನನ ಗುಲಾಮಗಿರಿಗೆ ಕೊಂಡೊಯ್ದಿದ್ನೋ, ಅದೇ ರೀತಿ ಕಡೆಯ ಆದಾಮನು ತನ್ನ ವಿಧಿಯತ್ವದ ಕಾರ್ಯದ ಮೂಲಕ ಇಡೀ ಮಾನವ ಕುಲವನ್ನ ಮತ್ತೆ ದೇವರೊಂದಿಗೆ ಸತ್ಸಂಬಂಧವನ್ನ ಏರ್ಪಡಿಸಿಕೊಡ್ಲಿಕ್ಕಾಗಿ, ಎಲ್ಲವನ್ನ ಯೂ ಟರ್ನ್ ಮಾಡ್ಲಿಕ್ಕಾಗಿ ಪ್ರೈಸ್ ಬಿ ಗಾಡ್ ದೇವರು ತನ್ನ ಏಕೈಕ ಮಗನ ಕಳಿಸಿಕೊಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಯೇಸು ಈ ಭೂಲೋಕಕ್ಕೆ ಬಂದು ನಮಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿದ್ದು ಮಾತ್ರವಲ್ಲ, ನಮ್ಮ ಪಾಪವನ್ನ, ನಮ್ಮ ಶಾಪಗಳನ್ನ ಎಲ್ಲವನ್ನ ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆ ಮೇಲೆ ಮರಣ ಹೊಂದಿದ್ದು ಮಾತ್ರವಲ್ಲ, ಥ್ಯಾಂಕ್ ಗಾಡ್ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಸತ್ತು ಸಮಾಧಿಯಾಗಿ ಜೀವಂತವಾಗಿ 3 ದಿನ ಮೇಲೆದ್ದು ಬಂದ್ರು. ಸೊ ಜೀವಂತವಾಗಿ ಮೇಲೆದ್ದು ಬಂದು ಪ್ರೈಸ್ ಬಿ ಗಾಡ್ ತಾವ್ ಯಾವ ಕಾರ್ಯಕ್ಕೋಸ್ಕರ ಬಂದಿದ್ರು ಎಲ್ಲಾ ಕಾರ್ಯವನ್ನ ಮಾಡಿ ಮುಗಿಸಿ ಕೊನೆಗೆ ಎಲ್ಲಿಂದ ಬಂದಿದ್ರು ಆ ಪರಲೋಕಕ್ಕೆ ಮತ್ತೆ ಹಿಂದಿರುಗಿ ಹೊರಟೋದ್ರು. ಈಗ ಅವರು ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ಈ ಸಂದರ್ಭದಲ್ಲೂ ಕೂಡ ಪ್ರೈಸ್ ಬಿ ಗಾಡ್ ನನಗೋಸ್ಕರ ಮತ್ತು ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತಹ ಪ್ರಭು ಯೇಸು ಆಗಿದ್ದಾರೆ. ಹಲ್ಲೆಲೂಯಾ,
Hallelujah. ಒಂದು ಗುಡ್ ನ್ಯೂಸ್ ಏನಂದ್ರೆ, ನಾನು ಮತ್ತು ನೀವೆಲ್ಲರೂ ಕೂಡ ಈ ಲೋಕಕ್ಕೆ ಬರುವಾಗ ಆಯ್ತನ್ನ ಅಧೀನದಲ್ಲಿ, ಅಂಧಕಾರದ ಸಾಮ್ರಾಜ್ಯದಲ್ಲಿ ಆತನಿಗೆ ಗುಲಾಮರಾಗಿ ಜೀವಿಸ್ತಾ ಇದ್ವಿ. ಬಟ್ ಪ್ರೈಸ್ ಬಿ ಟು ಗಾಡ್, ಒಂದು ದಿನ ದೇವರ ಆ ಒಂದು ಪ್ರೀತಿಯನ್ನು ಅನುಭವಿಸಿರುವಂತಹ ಒಂದು ವ್ಯಕ್ತಿ, ಆ ಸಹೋದರ ಆಗಿರ್ಬೋದು ಅಥವಾ ಸಹೋದರಿ ಆಗಿರ್ಬೋದು, ಬಟ್ ಪ್ರೈಸ್ ಬಿ ಟು ಗಾಡ್, ದೇವರು ಅವರನ್ನ ನಮ್ಮ ಬಳಿ ಕಳಿಸಿಕೊಟ್ಟು, ಅಥವಾ ಒಂದು ಪ್ರಾರ್ಥನಾ ಕೂಟದಲ್ಲಾಗಿರ್ಬೋದು, ಧ್ಯಾನ ಕೂಟದಲ್ಲಾಗಿರ್ಬೋದು, ಅಥವಾ ಇವನ್ ನಮ್ಮ ಮನೆಗಳಲ್ಲಾಗಿರ್ಬೋದು, ಆ ವ್ಯಕ್ತಿ ಬಂದು ನಮಗೆ ಯಾವಾಗ ಶುಭ ಸಂದೇಶವನ್ನ ಸುವಾರ್ತಿನ ಸಾರಿದ್ರು, ಅದೇ ಕ್ಷಣದಲ್ಲಿ ನಮ್ಮ ಹೃದಯವನ್ನು ತೆರೆದು ಯೇಸುವೇ ನನ್ನ ಬೇಕಾಗಿರೋರು, ನೀವು ನನ್ನ ಜೀವಿತಕ್ಕೆ ಬೇಕಾದಂತಹ ರಕ್ಷಕರು ಎಂಬುದಾಗಿ ನಮ್ಮ ಹೃದಯವನ್ನು ತೆರೆದು ಯಾವ ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕರಾಗಿ, ನಮ್ಮ ಪ್ರಭುವಾಗಿ ದೇವರ ಸ್ವೀಕಾರ ಮಾಡ್ಕೊಂಡು, ಅದೇ ಕ್ಷಣದಲ್ಲಿ ಪ್ರೈಸ್ ಬಿ ಟು ಗಾಡ್, ನಾನು ಮತ್ತು ನೀವೆಲ್ಲರೂ ಪವಿತ್ರಾತ್ಮರನ್ನ ನಾವು ಸ್ವೀಕಾರ ಮಾಡಿಕೊಂಡು, ದೇವರ ಆತ್ಮರನ್ನು ಸ್ವೀಕಾರ ಮಾಡಿಕೊಂಡು, ಅದೇ ಕ್ಷಣದಲ್ಲಿ ನಾವೆಲ್ಲರೂ ಸೈತಾನನ ಗುಲಾಮಗಿರಿಯಿಂದ ನಾವು ಬಿಡುಗಡೆಯನ್ನು ಹೊಂದಿರುವಂತ ಮಕ್ಕಳಾದ್ವಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಈಗ ಹೊಂದಿಕೊಂಡಿರುವಂತ ಆತ್ಮರು ನಮ್ಮನ್ನು ಮತ್ತೆ ಗುಲಾಮರನ್ನಾಗಿ ಮಾಡುವರಲ್ಲ. ಸೊ ಮತ್ತೊಂದು ರೀತಿ ಹೇಳೋದಾದ್ರೆ ದೇವರ ಆತ್ಮರ ಇಚ್ಛೆ ಏನಂತಂದ್ರೆ, ಪವಿತ್ರ ಆತ್ಮರ ಇಚ್ಛೆ ಏನಂತಂದ್ರೆ, ನನ್ನ ಮಕ್ಕಳು ಯಾವ ಏರಿಯಾದಲ್ಲೂ ಕೂಡ ಸೈತಾನನಿಗಾಗ್ಲಿ ಅವನ ಭಯದ ಕಾರ್ಯಗಳಿಗಾಗ್ಲಿ ನಾವು ಗುಲಾಮರಾಗಬಾರದು ಎಂಬುದಾಗಿ. ಮತ್ತೆ ಗುಲಾಮರನ್ನಾಗಿ ಮಾಡುವರಲ್ಲ. ಅದರ ಅರ್ಥ ನಾವು ಮೊದಲೇ ಗುಲಾಮರಾಗಿದ್ವಿ. ಬಟ್ ಪ್ರೈಸ್ ಬಿ ಟು ಗಾಡ್, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆಯ ದೇವರು ನಮ್ಮನ್ನ ಆ ಗುಲಾಮಗಿರಿಯಿಂದ ಬಿಡಿಸಿದ ಮಾತ್ರವಲ್ಲ, ತನ್ನ ಆತ್ಮರನ್ನು ನೀಡಿ ನಮ್ಮನ್ನ ಗುಲಾಮಗಿರಿಯಿಂದ ಬಿಡಿಸಿ ನಾವು ಈಗ ಸದಾಕಾಲ ಬಿಡುಗಡೆ ಹೊಂದಿರುವಂತ ಮಕ್ಕಳಾಗಿ ನಮ್ಮನ್ನು ಮುನ್ನಡೆಸ್ತಾ ಇದಾರ. ಆದರೆ ಪ್ರಶ್ನೆ ಏನಂತಂದ್ರೆ, ನಾವು ಆ ಗುಲಾಮಗಿರಿಯಿಂದ ಹೊರಗಡೆ ಬಂದಿದ್ರು ಕೂಡ ಸುತ್ತಮುತ್ತಲ ಪರಿಸ್ಥಿತಿಗಳನ್ನ ನೋಡೋದಾದ್ರೆ, ಸುತ್ತಮುತ್ತಲ ಇವತ್ತು ಸಂಭವಿಸುವಂತ ಒಂದೊಂದು ಪರಿಸ್ಥಿತಿಗಳನ್ನ, ಒಂದೊಂದು ಸುದ್ದಿಗಳನ್ನ, ಒಂದೊಂದು ವಾರ್ತೆಗಳನ್ನ ನೋಡೋದಾದ್ರೆ ಎಲ್ಲವೂ ಕೂಡ ನಮ್ಮಲ್ಲಿ ಭಯವನ್ನು ಉತ್ಪತ್ತಿ ಮಾಡುವಂತ ಸನ್ನಿವೇಶವನ್ನ ನೋಡ್ತಾ ಇದಾವೆ. ಬಟ್ ಪ್ರೈಸ್ ಬಿ ಟು ಗಾಡ್, ಬಟ್ ಥ್ಯಾಂಕ್ ಗಾಡ್, ನಾವ್ ಯಾವ ಕಾರಣಕ್ಕೂ ಎಂತಹ ಪರಿಸ್ಥಿತಿಗಳು ಕೂಡ, ಎಂತಹ ಭಯದ ಸನ್ನಿವೇಶಗಳಲ್ಲೂ ಕೂಡ ನಾವು ಯಾವ ಕಾರಣಕ್ಕೂ ಆ ಭಯದ ಆತ್ಮನಿಗೆ ನಾವು ಗುಲಾಮರಾಗಿ ಜೀವಿಸುವವರಲ್ಲ. ಯಾಕೆಂದ್ರೆ ಭಯದ ಆತ್ಮನಿಂದ ನಾವು ಬಿಡುಗಡೆ ಆಗಿ ಈಗಾಗಲೇ ಪವಿತ್ರಾತ್ಮನ ಹೊಂದಿರುವಂತ ಮಕ್ಕಳಾಗಿರೋದ್ರಿಂದ, ಥ್ಯಾಂಕ್ ಗಾಡ್, ನಾವು ಹೊಂದಿರುವಂತಹ ಪವಿತ್ರಾತ್ಮರು ಅವರಿಗೆ ವಿಧೇಯತೆ ತೋರಿ ಅವರು ತಮ್ಮ ವಾಕ್ಯದ ಪ್ರಕಾರ ಏನಂತ ನುಡಿದಾರೋ ಅದರ ಪ್ರಕಾರ ನಾವು ಆಲೋಚನೆ ಮಾಡುವಾಗ, ಅದನ್ನು ನುಡಿಯುವಾಗ, ಆ ಬೆಳಕಲ್ಲಿ ನುಡಿಯುವಾಗ, ಪ್ರೈಸ್ ಬಿ ಟು ಗಾಡ್, ಪವಿತ್ರಾತ್ಮರು ನಮ್ಮನ್ನ ಯಾವ ಕಾರಣಕ್ಕೂ ಇನ್ನು ಸೈತಾನನ ಗುಲಾಮಗಿರಿಯಲ್ಲಾಗ್ಲಿ ಅಥವಾ ಭಯದ ಗುಲಾಮಗಿರಿಯಲ್ಲಾಗ್ಲಿ ನಮ್ಮನ್ನ ಮುನ್ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನನು ನಮ್ಮ ಮೇಲೆ ಎಷ್ಟೇ ಒತ್ತಡವನ್ನು ಇರಬಹುದು, ಇನ್ನು ಭಯದ ಪರಿಸ್ಥಿತಿಯನ್ನ ಇನ್ನೂ ಕೂಡ ದ್ವಿಗುಣಗೊಳಿಸಬಹುದು. ಪ್ರೈಸ್ ಬಿ ಟು ಗಾಡ್, ನನ್ನ ಗಮನ ಹೊರಗಿನ ಪರಿಸ್ಥಿತಿಗಳ ಕಡೆ ಅಲ್ಲ, ಬದಲಾಗಿ ಆ ಗುಲಾಮಗಿರಿಯಿಂದ, ಆ ಭಯದ ಗುಲಾಮಗಿರಿಯಿಂದ, ಆ ಒಂದು ಸೈತಾನ ಅಧೀನದಿಂದ ನನ್ಗೆ ಯಾರು ಬಿಡುಗಡೆ ಕೊಟ್ಟಿದ್ದಾರೋ, ಪ್ರೈಸ್ ಬಿ ಟು ಗಾಡ್, ಅವ್ರು ಈಗಾಗಲೇ ನನ್ನ ಒಳಗಡೆ ಇದ್ದಾರೆ. ನಾನು ಒಳಗಡೆ ಯಾರಿದ್ದಾರೋ ಅವ್ರ ಕಡೆ ನಾವು ಗಮನ ಕೊಡೋದಾದ್ರೆ, ಪ್ರೈಸ್ ಬಿ ಟು ಗಾಡ್, ಹೊರಗಿನ ಪರಿಸ್ಥಿತಿಯನ್ನ ನಾವು ನಮ್ಮ ಅಧೀನಕ್ಕೆ ತೆಗೆದುಕೊಳ್ಬಹುದು. ಅದು ಯಾವ ಕಾರಣಕ್ಕೂ ನಮ್ಮನ್ನ ತನ್ನ ಗುಲಾಮಗಿರಿಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ನಾವು ಅವುಗಳ ಮೇಲೆ ಅಧಿಕಾರ ಚಲಾಯಿಸುವಂತಹ ಮಕ್ಕಳಾಗಿ ನಾವು ಜೀವಿಸಬಹುದು. ಹಾಲೆಲೂಯ, ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿರುವಂತದ್ದು, ನಾವು ಹೊಂದಿಕೊಂಡಿರುವಂತಹ ಆತ್ಮರು ನಮ್ಮನ್ನು ಮತ್ತೆ ಗುಲಾಮರನ್ನಾಗಿ ಮಾಡುವವರಲ್ಲ ಮತ್ತು ನಮ್ಮಲ್ಲಿ ಭಯವನ್ನ ಹುಟ್ಟಿಸುವವರಲ್ಲ. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರ ಉದ್ದೇಶ ಅಥವಾ ಪವಿತ್ರಾತ್ಮರ ಕಾರ್ಯ ಏನಂತಂದ್ರೆ ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸುವಂತದ್ದು, ಭಯವನ್ನು ಹುಟ್ಟಿಸುವಂತದ್ದು. ನಮಗೆ ಚೆನ್ನಾಗಿ ಗೊತ್ತಿದೆ ಸೈತಾನನ ಕೆಲಸ. ಬಟ್ ಪ್ರೈಸ್ ಬಿ ಟು ಗಾಡ್, ಪವಿತ್ರಾತ್ಮರು ನಮ್ಮಲ್ಲಿ ಭಯವನ್ನು ಹುಟ್ಟಿಸುವವರಲ್ಲ, ಬದಲಾಗಿ ನಾವು ಹೊಂದಿಕೊಂಡಿರುವಂತಹ ಪವಿತ್ರಾತ್ಮರು ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಅದೇ ಆತ್ಮನ ಮೂಲಕ ಪ್ರೈಸ್ ಬಿ ಟು ಗಾಡ್, ತಂದೆಯ ದೇವರನ್ನ ನಾವೆಲ್ಲರೂ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಭಾಗ್ಯವನ್ನು ಹೊಂದಿಕೊಂಡಿದ್ದೇವೆ. ಹಾಲೆಲೂಯ, ಜೀಸಸ್. ಸೊ ಇದರರ್ಥ ಪವಿತ್ರಾತ್ಮರನ್ನ ನಮಗ್ ಕೊಡಿ ಎಂಬುದಾಗಿ ನಾವೇನು ಕೇಳಲಿಲ್ಲ, ಅದು ದೇವರ ಕರುಣೆ, ದೇವರ ಕೃಪೆ. ಅದೇ ರೀತಿ ಇಡೀ ನಮ್ಮ ಪೂರ್ವಿಕರಲ್ಲಿ ಯಾರು ಕೂಡ ದೇವ ನಮ್ಮ ಪಾಪಗಳಿಗೋಸ್ಕರ ನಿಮ್ಮ ಏಕೈಕ ಮಗನನ್ನ ನಮಗೋಸ್ಕರ ಬಲಿಯಾಗಿ ಅರ್ಪಿಸು ಎಂಬುದಾಗಿ ಯಾರು ಕೂಡ ಬೇಡಿಕೊಳ್ಳಲಿಲ್ಲ. ಅದು ಕೂಡ ದೇವರ ಕೃಪೆ, ದೇವರ ಕರುಣೆ.
ಅದೇ ರೀತಿ ಪ್ರೈಸ್ ಬಿಡಿ ಗಾಡ್, ನಾವು ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಆ ಯೋಗ್ಯತೆ ನಮ್ಗೆ ಯಾರಿಗೂ ಇರಲಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಕರುಣಮಯ ದೇವರು ತಮ್ಮ ಕೃಪೆಯಿಂದ, ತಮ್ಮ ಪ್ರೀತಿಯಿಂದಾಗಿ ತನ್ನ ಆತ್ಮರನ್ನೇ ನಮಗೆ ಕಳಿಸಿಕೊಟ್ಟು, ತಮ್ಮ ಆತ್ಮರನ್ನೇ ನಮ್ಮ ಒಳಗಡೆ ನೆಲೆಗೊಳಿಸಿ, ಆ ಆತ್ಮರ ಮೂಲಕ ಪ್ರೈಸ್ ಬಿಡಿ ಗಾಡ್ ನಾವೀಗ ಪರಲೋಕದ ತಂದೆಗೆ ಮಕ್ಕಳಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಒಂದು ಗುಡ್ ನ್ಯೂಸ್ ಏನಂದ್ರೆ, ನಾವು ಪರಲೋಕದ ತಂದೆಗೆ ಮಕ್ಕಳಾಗಿರೋದ್ರಿಂದ, ಪರಲೋಕ ತಂದೆಯ ಕುಟುಂಬಕ್ಕೆ ಸಂಬಂಧಪಟ್ಟಂತ ಮಕ್ಕಳಾಗಿರೋದ್ರಿಂದ, ಥ್ಯಾಂಕ್ ಗಾಡ್, ನಮಗೆ ಯಾವ ಕಾರಣಕ್ಕೂ ಈ ಲೋಕದ ಕುಟುಂಬದ, ಈ ಲೋಕದ ಯಾವುದೇ ಕಾರ್ಯಗಳು ಅಥವಾ ಯಾವುದೇ ವೈರಸ್ಗಳು, ಯಾವುದೇ ಭಯದ ವೈರಸ್ ನಮ್ಮನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಯಾಕೆಂದ್ರೆ ನಾವು ಪರಲೋಕದ ಪ್ರಾರ್ಥನೆ ಕೂಡ ಹೇಳ್ತೇವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ, ನಿಮ್ಮ ಚಿತ್ತ ಪರಲೋಕದಲ್ಲಿ ಯಾವ ರೀತಿ ನೆರವೇರ್ತಾ ಇದೆಯೋ ಅದರ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ಹಾಲೆಲೂಯ. ಪರಲೋಕದಲ್ಲಿ ಪ್ರೈಸ್ ಬಿಡಿ ಗಾಡ್, ದೇವರ ಚಿತ್ತ ಏನಂದ್ರೆ, ಪರಲೋಕದಲ್ಲಿ ಅಲ್ಲಿ ಯಾವುದೇ ವೈರಸ್ಗಳಿಲ್ಲ, ಪರಲೋಕದಲ್ಲಿ ಯಾವುದೇ ಕತ್ತಲಿನ ಕಾರ್ಯಗಳಿಲ್ಲ, ಪರಲೋಕದಲ್ಲಿ ಯಾವುದೇ ಭಯದ ಕಾರ್ಯಗಳಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಅದೇ ರೀತಿ ನಾವು ಕೂಡ ಪರಲೋಕದ ಮಕ್ಕಳಾಗಿರೋದ್ರಿಂದ, ಪರಲೋಕಕ್ಕೆ ಸಂಬಂಧಪಟ್ಟ ಮಕ್ಕಳಾಗಿರೋದ್ರಿಂದ ಪ್ರೈಸ್ ಬಿಡಿ ಗಾಡ್, ಪರಲೋಕದಲ್ಲಿ ಏನ್ ನೆರವೇರ್ತದೋ ಆ ತಂದೆಯ ಚಿತ್ತಕ್ಕೆ ಅನುಗುಣವಾಗಿ ನನ್ನ ಮತ್ತು ನಿಮ್ಮ ಜೀವನದಲ್ಲಿ ನೆರವೇರಬೇಕು ಹೊರತು ಲೋಕದ ಕಾರ್ಯಗಳು ನನ್ನಲ್ಲಾಗ್ಲಿ ಅಥವಾ ನಿಮ್ಮಲ್ಲಾಗ್ಲಿ, ನಿಮ್ಮ ಕುಟುಂಬದಲ್ಲಾಗ್ಲಿ, ನನ್ನ ಕುಟುಂಬದಲ್ಲಾಗ್ಲಿ ಸಂಭವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪ್ರತಿ ವಾರ ಪ್ರಾರ್ಥನೆ ಕೂಡ ಬರ್ತಾ ಇದ್ದೇವೆ, ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ, ಗುಡ್. ಬಟ್ ಅದರ ಪ್ರಶ್ನೆ ಏನಂತಂದ್ರೆ, ಇಂತಹ ಸುತ್ತಮುತ್ತಲು ಭಯದ ಪರಿಸ್ಥಿತಿ ಇರುವಾಗ ಅದರ ಮಧ್ಯದಲ್ಲಿ ನಿಜವಾಗಿಯೂ ಭಯವನ್ನ ಹುಟ್ಟಿಸುವಂತಹ ಆ ಸುದ್ದಿಗಳ ಕಡೆ ಗಮನ ಕೊಟ್ಟು, ಆ ನುಡಿಗಳ ಕಡೆ ಗಮನ ಕೊಟ್ಟು, ಎಲ್ಲರಂತೆಯೇ ನಾನು ಕೂಡ ಆಲೋಚನೆ ಮಾಡಿ ಅವ್ರು ಯಾವ ರೀತಿ ಭಯದ ಹಾದಿಯಲ್ಲಿ ಮುನ್ನಡಿತಾ ಇದಾರೋ ಅದೇ ರೀತಿ ನಾನು ನನ್ನ ಮುನ್ನಡಿತಾ ಇದ್ದೀನ, ಅಥವಾ ಹೇ ಈ ಲೋಕದ ಮಕ್ಕಳಿಗೆ ಖಂಡಿತವಾಗಿಯೂ ಈ ಲೋಕದ ಭಯದ ಭಯವನ್ನ ತರಬಹುದು. ಬಟ್ ಪ್ರೈಸ್ ಬಿಡಿ ಗಾಡ್, ನಾನು ಈ ಲೋಕದಲ್ಲಿ ಜೀವಿಸುವ ಒಂದು ವ್ಯಕ್ತಿಯಾಗಿದ್ರು ಕೂಡ ಪ್ರೈಸ್ ಬಿಡಿ ಗಾಡ್, ಈ ಲೋಕದ ವೈರಸ್ ಯಾವ ಕಾರಣಕ್ಕೂ ನನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನನ್ನೊಳಗಡೆ ಈ ಲೋಕದ ಭಯದ ವೈರಸ್ ಅನ್ನ ಅಟ್ಯಾಕ್ ಮಾಡ್ಲಿಕ್ಕಾಗಿ, ಅದನ್ನ ಸಂಪೂರ್ಣ ನಾಶಗೊಳಿಸ್ಲಿಕ್ಕಾಗಿ ನನ್ನೊಳಗಡೆ ಪವಿತ್ರಾತ್ಮರು ಆಂಟಿ ವೈರಸ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ ಎಂಬುದಾಗಿ ಎಷ್ಟು ಮಂದಿ ನಾವು ನಂಬ್ತೇವೆ? Praise the Lord. Hallelujah. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನಲ್ಲಿ ನಾವೆಲ್ಲರೂ ವಿಶ್ವಾಸವಿಟ್ಟಿದ್ರಿಂದ ಪ್ರೈಸ್ ಬಿಡಿ ಗಾಡ್, ದೇವರ ಆತ್ಮರು ನನ್ನ ಒಳಗಡೆ ಬಂದಿದ್ದಾರೆ. ದೇವರ ಆತ್ಮರು ಆಂಟಿವೈರಸ್. ಈ ಲೋಕದಲ್ಲಿ ಭಯದ ಒಡೆಯ ಯಾವ ರೀತಿ ಆ ಭಯದ ವೈರಸ್ ಅನ್ನ ಎಲ್ರಿಗೂ ಹರಡ್ತಾ ಇದನೋ, ಪ್ರೈಸ್ ಬಿಡಿ ಗಾಡ್, ದೇವರ ಮಕ್ಕಳಾದಂತ ನಾವು ಯಾವ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ನಮ್ಮ ಒಳಗಡೆ ಆಂಟಿ ವೈರಸ್ ಇದ್ದಾರೆ. ಆಂಟಿ ವೈರಸ್ ಯಾರು ಅಂದ್ರೆ ಪವಿತ್ರಾತ್ಮರು. ಹಾಲೆಲೂಯ, ಹಾಲೆಲೂಯ, ಯೇಸುವನ್ನು ಘನಪಡಿಸೋಣ. ಹಾಲೆಲೂಯ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನಾವು ಹೊಂದಿಕೊಂಡಿರುವಂತಹ ಆತ್ಮರು, ದೇವರ ಆತ್ಮರು ನಮ್ಮನ್ನ ಮತ್ತೆ ಗುಲಾಮರನ್ನಾಗಿ ಮಾಡೋದಿಲ್ಲ ಮತ್ತು ನಮಗೆ ಭಯವನ್ನ ಹುಟ್ಟಿಸುವರಲ್ಲ. ಹಾಗಾದ್ರೆ ಭಯವನ್ನ ಹುಟ್ಟಿಸೋದು ಯಾರು? ಭಯ ಹುಟ್ಟಿಸುವಂತದ್ದು ಯಾವ ಕಾರಣಕ್ಕೂ ನಮ್ಮ ಒಳಗಡೆ ಇರುವಂತಹ ಆತ್ಮರಲ್ಲ, ಬದಲಾಗಿ ಭಯ ಹೊರಗಡೆಯಿಂದ ಬರುವಂತಹ ಶಕ್ತಿಯಾಗಿದೆ. ನಮ್ಮ ಒಳಗಡೆ ವಿಶ್ವಾಸ ಇದೆ, ಆದ್ರೆ ಭಯ ನಮ್ಮ ಒಳಗಡೆ ಇಲ್ಲ. ಭಯ ಹೊರಗಡೆಯಿಂದ ಬರುವಂತಹ ಶಕ್ತಿಯಾಗಿದೆ. ಅದಕ್ಕೆ ಈಗ ನೋಡೋಣ. ಈಗ 2 ತಿಮೋತಿ 1ನೇ ಅಧ್ಯಾಯ, 2 ತಿಮೋತಿ 1ನೇ ಅಧ್ಯಾಯ ವಾಕ್ಯ 7 ಓದಿ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮವೇ ಹೊರತು ಭಯದ ಆತ್ಮವಲ್ಲ. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರು ನಮಗೆ ಕೊಟ್ಟಿರುವಂತಹ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ ಹೊರತು ಭಯದ ಆತ್ಮವಲ್ಲ. ಇಲ್ಲಿ ದೇವರ ವಾಕ್ಯ ತಿಳಿಸ್ತಾ ಇದೆ, ದೇವರು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ, ದೇವರು ನಮಗೆ ಭಯವನ್ನು ಕೊಟ್ಟಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ, ಭಯದ ಆತ್ಮವನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಭಯ ಎನ್ನುವಂಥದ್ದು ಜಸ್ಟ್ ನಮ್ಮ ಒಂದು ಭಾವನೆಗಳಲ್ಲ, ಅದಕ್ಕಿಂತ ಮಿಗಿಲಾಗಿ ಭಯ ಎನ್ನುವಂಥದ್ದು ಒಂದು ಆತ್ಮ. ಫಿಯರ್ ಈಸ್ ಅ ಪರ್ಸನ್, ಫಿಯರ್ ಈಸ್ ಅ ಸ್ಪಿರಿಟ್. ಈಗ ಈ ಭಯ ಎಂಬ ಒಂದು ಆತ್ಮ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವಾಗ ಸಕ್ರಿಯಗೊಳ್ಳುತ್ತದೆ ಅಂತಂದ್ರೆ, ಯಾವಾಗ ಒಂದು ವ್ಯಕ್ತಿಯ ಜೀವನದಲ್ಲಿ ಭಯ ಸಕ್ರಿಯಗೊಳ್ಳುವಂಥದ್ದು, ಭಯ ಆಕ್ಟಿವೇಟ್ ಆಗುವಂಥದ್ದು, ಹಲೋ, ಯಾವಾಗ ತನ್ನ ಕಾರ್ಯವನ್ನು ಪ್ರಾರಂಭಿಸ್ತದೆ ಭಯ, ಅಥವಾ ನೀವು ಭಯದ ಆತ್ಮವನ್ನ ಅನುಸರಿಸುತ್ತಿದ್ದೀರೋ ಅಥವಾ ಇಲ್ಲೋ ಎಂಬುದಾಗಿ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಯಾಕೆಂದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಭಯದ ಆತ್ಮವನ್ನ ನಿಮಗೆ ಎಂದಿಗೂ ನೀಡಲಿಲ್ಲ, ಅದು ದೇವರಿಂದ ಬಂದಂಥದ್ದಲ್ಲ. ಹಾಗಾದ್ರೆ ಯಾರಿಂದ ಬಂದಿರುವಂಥದ್ದು ಭಯ ಎನ್ನುವಂಥದ್ದು? ಭಯ ಎಂಬ ಆತ್ಮವನ್ನ ನೀಡಿರುವಂಥದ್ದು ಸೈತಾನ್ ಆಗಿದ್ದಾನೆ. ಬಟ್ ಅದ್ರ ಪ್ರಶ್ನೆ ಏನಂತಂದ್ರೆ, ಈವನ್ ಸೈತಾನ್ ಆಗಿದ್ರು ಕೂಡ ಆ ಭಯದ ಆತ್ಮವನ್ನ, ಅಂದ್ರೆ ಸೈತಾನನ ಭಯದ ಆತ್ಮವನ್ನ ಕೊಟ್ಟಿದ್ರು ಕೂಡ, ಭಯವನ್ನ ತರುವಂತ ವ್ಯಕ್ತಿ ಆಗಿದ್ರು ಕೂಡ, ನಮ್ಮ ದೇವರಿಂದ ಅದು ಬಂದಿಲ್ಲದೆ ಹೋದ್ರು ಕೂಡ, ಅನೇಕ ಸಂದರ್ಭದಲ್ಲಿ ಆ ಭಯದ ಆತ್ಮವನ್ನ ನಾವು ಸ್ವೀಕಾರ ಮಾಡ್ಲಿಕ್ಕಾಗಿ, ಆತ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ಲಿಕ್ಕಾಗಿ ನಾವು ಬಾಗಿಲನ್ನ ತೆರೆದುಕೊಡ್ತೇವೆ. ಹಾಗಾದ್ರೆ ಪ್ರಶ್ನೆ ಏನಂತಂದ್ರೆ, ಭಯ ಒಂದು ವ್ಯಕ್ತಿಯ ಜೀವನದಲ್ಲಿ ಯಾವಾಗ ಪ್ರವೇಶ ಆಗುವಂಥದ್ದು? ಯಾಕೆಂದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾರು ಕೂಡ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಪರಿಸ್ಥಿತಿಗಳು ಬಂದು ನಿಮಗೆ ಏನಾದ್ರೂ ಆ ಪರಿಸ್ಥಿತಿ ಭಯವನ್ನು ಉತ್ಪತ್ತಿ ಮಾಡಿದ್ರೆ, ಇದು ದೇವರು ಕೊಟ್ಟಿದ್ರಿಂದ ಬಂದಿದ್ದು ಎಂಬುದಾಗಿ ನಾವು ಹೇಳುವಂತ ಕಾರ್ಯ ಅಲ್ಲ. ದೇವರ ಚಿತ್ತ ಏನಂತಂದ್ರೆ, ತನ್ನ ಮಕ್ಕಳು ಯಾವಾಗ್ಲೂ ಕೂಡ ಶಕ್ತಿ, ಅಂದ್ರೆ ಬಲ, ಪ್ರೀತಿ, ಸ್ವಸ್ಥ ಮನಸ್ಸನ್ನು ಹೊಂದಿಕೊಂಡು ಜೀವಿಸಬೇಕೆಂಬುದಾಗಿ, ಭಯದಲ್ಲಿ ಜೀವಿಸಬೇಕೆಂಬುದಾಗಿ ದೇವರ ಇಚ್ಛೆ ಅಲ್ಲ. ಬಟ್ ಗುಡ್ ನ್ಯೂಸ್ ಏನಂದ್ರೆ, ಮತ್ತೆ ದೇವರು ಹೇಳ್ತಿದ್ದಾರೆ, ನಾನು ನಿಮಗೆ ಕೊಟ್ಟಿರುವಂತದ್ದು ಮೊದಲನೇದು ಶಕ್ತಿ, ಎರಡನೇದು ಪ್ರೀತಿ, ಮೂರನೇದು ಸ್ವಸ್ಥ ಮನಸ್ಸು. ಹಾಗಾದ್ರೆ ಭಯವನ್ನು ಕೊಡುವಂಥದ್ದು ಯಾರ ಕೆಲಸ? ಸೈತಾನ ಕೆಲಸ. ಬಟ್ ಅವನು ಹೇಗೆ ಕೊಡ್ತಾನೆ? ಅವನು ಯಾವ್ದಾದ್ರೂ ಒಂದು ಸಮಸ್ಯೆನ ತಂದಿಡ್ತಾನೆ, ಅಥವಾ ಯಾವ್ದಾದ್ರು ಒಂದು ದೇವರ ವಾಕ್ಯ ವಿರುದ್ಧವಾದ ನುಡಿಗಳನ್ನ, ಆ ನುಡಿಗಳನ್ನ ಪದೇ ಪದೇ ನಮ್ಮಲ್ಲಿ ನುಡಿದು, ಆ ನುಡಿ ಈವನ್ ಅದ್ರ ಬಗ್ಗೆ ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ಲದೆ ಹೋದ್ರು ಕೂಡ, ನಮ್ಮ ಕಣ್ಣಾರೆ ನೋಡದೆ ಇದ್ರೂ ಕೂಡ, ಅದು ನಮ್ಮ ಒಳಗಡೆ ಭಯವನ್ನು ಉತ್ಪತ್ತಿ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಇವತ್ತು ನಾವು ನೋಡಿದ್ರೆ, ಸುತ್ತಮುತ್ತ ನೋಡೋದಾದ್ರೆ, ನಾವ್ಯಾರು ಕೂಡ ಆ ಕೊರೋನಾ ವೈರಸ್ ನಾವ್ ಯಾರು ಕೂಡ ಕಣ್ಣಾರೆ ನೋಡಿಲ್ಲ. ಆದ್ರೂ ಕೂಡ ಇವತ್ತು ಕೊರೋನಾ ಅಂದ್ರೆ ಸಾಕು, ಅನೇಕ ಕ್ರೈಸ್ತ ಮಕ್ಕಳಿಗೆ, ನಾನು ಕ್ರೈಸ್ತ ಮಕ್ಕಳ ಬಗ್ಗೆ ಮಾತಾಡ್ತಿದ್ದಾನೆ, ನಂಬಿಗಸ್ತರ ಬಗ್ಗೆ ಮಾತಾಡ್ತಿದ್ದಾನೆ, ಅವ್ರ ಒಳಗಡೆ ಪವಿತ್ರ ಆತ್ಮರು ಇದ್ರೂ ಕೂಡ, ಆ ಆತ್ಮರು ಅವರಿಗೆ ಭಯವನ್ನ ಕೊಡದೆ ಇರುವಂತ ಆತ್ಮರಾಗಿದ್ರು ಕೂಡ, ಇವತ್ತು ಅನೇಕ ಕ್ರೈಸ್ತ ಮಕ್ಕಳು ನೋಡ್ತಾ ಇದಾವೆ ಭಯದಲ್ಲಿ ಜೀವಿಸ್ತಾ ಇದಾರೆ. ಕಾರಣ ಯಾಕೆ? ಆ ನುಡಿಗಳನ್ನ ಪದೇ ಆಲಿಸುತ್ತಾ, ಆ ನುಡಿಗಳ ಸಂಬಂಧಪಟ್ಟಂತ ಆ ವೈರಸ್ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಪದೇ ನೋಡುತ್ತಾ, ತಮ್ಮ ಕಣ್ಮುಂದೂ ಅದೇ ವಿಡಿಯೋ, ತಮ್ಮ ಕಿವಿಗಳಲ್ಲೂ ಅದೇ ವಿಡಿಯೋ ನುಡಿಗಳನ್ನ ಕೇಳುವಂಥದ್ದು, ತಮ್ಮ ಕಣ್ಮುಂದೆ ಅದೇ ಚಿತ್ರಣ, ಪದೇ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಕೊನೆ ಏನಾಗ್ತದೆ, ಅವರು ಆ ಏರಿಯಾದಲ್ಲಿ ತಮ್ಮ ಮನಸ್ಸನ್ನ ಸ್ಟ್ರಾಂಗ್ ಹೋಲ್ಡ್ ಆಗಿ ಮಾಡ್ಕೊಳ್ತಾ ಇದಾರೆ, ಗಟ್ಟಿಯಾಗಿ ಮಾಡ್ಕೊಳ್ತಾ ಇದಾರೆ. ಯಾವಾಗ ಒಂದು ವ್ಯಕ್ತಿ ಸಮಸ್ಯೆಗಳ ಬಗ್ಗೆ ಪದೇ ಅದನ್ನ ಧ್ಯಾನಿಸ್ತಾ, ಅದನ್ನ ಆಲೋಚನೆ ಮಾಡ್ತಾ ಇರ್ತಾನೋ, ಆ ಸಮಸ್ಯೆಗಳು ಖಂಡಿತವಾಗಿಯೂ ಆಗ ಆ ವ್ಯಕ್ತಿ ಏನ್ ಹೇಳ್ತದೆ ಅಂತಂದ್ರೆ, ನನ್ನೊಳಗಡೆ ಪವಿತ್ರ ಆತ್ಮರು ಇದ್ರೂ ಕೂಡ ಅವರು ನನಗೆ ಭಯವನ್ನ ಕೊಡುವಂತಹ ಆತ್ಮರಲ್ಲ. ಆದ್ರೂ ಕೂಡ ಆ ವ್ಯಕ್ತಿ ಜೀವನದಲ್ಲಿ ಹೇಗೆ ಭಯ ಬರ್ತದೆ ಅಂತಂದ್ರೆ, ತಾನು ತನ್ನ ಒಳಗಡೆರುವಂತಹ ಪವಿತ್ರಾತ್ಮರ ಬಗ್ಗೆ, ಪವಿತ್ರಾತ್ಮರು ಕೊಟ್ಟಿರುವಂತಹ ವಾಕ್ಯದ ಬಗ್ಗೆ, ಪವಿತ್ರಾತ್ಮರ ಪ್ರೇರಣೆಯಿಂದ ಬರೆಯಲ್ಪಟ್ಟಂತಹ ಬೈಬಲ್ ಇರುವಂತಹ ವಾಕ್ಯಗಳಿಗಿಂತ ಮಿಗಿಲಾಗಿ ಲೋಕದ ನುಡಿಗಳನ್ನ
ಮಾಧ್ಯಮಗಳಲ್ಲಿ ಬರುವಂತ ನುಡಿಗಳನ್ನ, ಭಯದ ನುಡಿಗಳನ್ನ ಪದೇ ಪದೇ ಆಲೋಚನೆ ಮಾಡುತ್ತಾ, ಅದನ್ನ ನುಡಿಯುತ್ತಾ, ಅದನ್ನ ಎಲ್ರಿಗೂ ಸೆಂಡ್ ಮಾಡ್ತಾ, ಫಾರ್ವರ್ಡ್ ಮಾಡ್ತಾ, ಅದ್ರ ಜೊತೆಲಿ ಹೆಚ್ಚಿಗೆ ಸಮಯ ಕಾಲ ಕಳೀತಾ ಇರೋದ್ರಿಂದ ಆ ನುಡಿಗಳು ಆ ವ್ಯಕ್ತಿಯ ಮನಸ್ಸನ್ನ ಸ್ಟ್ರಾಂಗ್ ಹೋಲ್ಡ್ ಆಗಿ ಮಾಡಿ ಆ ವ್ಯಕ್ತಿಯ ಮನಸ್ಸಿನ ಮೂಲಕ ಆ ವ್ಯಕ್ತಿಯ ಜೀವನಕ್ಕೆ ಪ್ರವೇಶ ಮಾಡುವಂಥದ್ದು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಗಾದ್ರೆ ಒಂದು ವ್ಯಕ್ತಿ ಭಯದ ಆತ್ಮವನ್ನ ಅನುಸರಿಸುತ್ತಿದ್ದಾನ ಅಥವಾ ದೇವರ ಆತ್ಮರನ್ನ ಅನುಸರಿಸುತ್ತಿದ್ದಾನೆ ಹೇಗೆ ಗೊತ್ತಾಗುವಂಥದ್ದು? ಅವನ ಬಾಯಿಂದ ಬರುವ ನುಡಿಗಳಿಂದ, ಅವನ ಕಾರ್ಯಗಳಿಂದ. ಹೌದಾ? ಪ್ರೈಸ್ ಬಿ ಗಾಡ್. ಆದ್ರೆ ದೇವರ ಆತ್ಮರು ಹೇಳ್ತಿದ್ದಾರೆ, ನಾನು ನಿಮಗೆ ಬಲವನ್ನ, ಶಕ್ತಿಯನ್ನ, ಪವರ್, ಎರಡನೇದು ಲವ್, ಪ್ರೀತಿಯನ್ನ, ಮೂರನೇದು ಸೌಂಡ್ ಮೈಂಡ್, ಸ್ವಸ್ಥ ಮನಸ್ಸನ್ನ ಕೊಟ್ಟಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಶಕ್ತಿ ಅಂದ್ರೇನು? ಹಲೋ, ಶಕ್ತಿ ಎಂಬ ಪದವನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಯಾಕೆಂದ್ರೆ ನಾವು ಪ್ರತಿದಿನ ಉದಾಹರಣೆಗೆ ವಿದ್ಯುತ್ ಶಕ್ತಿನ ಉಪಯೋಗಿಸ್ತಾ ಇದ್ದಾವೆ. ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕ್ ಪವರ್. ಹಾಗಾದ್ರೆ ಪವರ್ ಅಂದ್ರೇನು? ಶಕ್ತಿ ಅಂದ್ರೇನು? ಶಕ್ತಿ ಎನ್ನುವಂಥದ್ದು ಅದೊಂದು ಸಾಮರ್ಥ್ಯವಾಗಿದೆ. ಆ ಶಕ್ತಿಯನ್ನ ಬಳಸುವಾಗಲೆಲ್ಲ ಅದು ತನ್ನದೇ ಆದಂತಹ ಫಲಿತಾಂಶವನ್ನ ತಂದು ಕೊಡುವಂತಹ ಸಾಮರ್ಥ್ಯವಾಗಿದೆ. ಉದಾಹರಣೆಗೆ ನಾವು ಯಾವಾಗ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತೀವಿ, ವಿದ್ಯುತ್ ಶಕ್ತಿಯ ಸ್ವಿಚ್ ಅನ್ನು ಆನ್ ಮಾಡ್ತೀವಿ, ಪ್ರೈಸ್ ಬಿ ಗಾಡ್, ಆಗ ಬಲ್ಬ್ಗಳು ಆನ್ ಆಗಿ ಬೆಳಕನ್ನು ತಂದು ಕೊಡ್ತದೆ. ಆ ಬೆಳಕು ಯಾವ ಬರ್ತದೋ ಅಲ್ಲಿ ದೊಡ್ಡ ಪರಿಣಾಮ ಬೀರ್ತದೆ, ಕತ್ತಲನ್ನ ಹೋಗಲಾಡಿಸ್ತದೆ. ಹೌದಾ? ಅದೇ ರೀತಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತಾ ಇದ್ದೇವೆ ನಮ್ಮ ಜೀವಿತದಲ್ಲೂ ಕೂಡ, ಥ್ಯಾಂಕ್ ಗಾಡ್, ದೇವರ ವಾಕ್ಯ ಹೇಳ್ತದೆ, ದೇವರು ನಿಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳುವಾಗ ಅದು ಸಾಧಾರಣ ಶಕ್ತಿ ಅಲ್ಲ, ದೇವರ ಶಕ್ತಿ, ಪವಿತ್ರಾತ್ಮರ ಶಕ್ತಿಯಾಗಿದ್ದು ಆ ಶಕ್ತಿಯು ದೇವರ ವಾಕ್ಯದಲ್ಲಿದೆ. ಯಾಕೆಂದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ರೋಮ 1:16 ಹೇಳ್ತದೆ, ದೇವರ ವಾಕ್ಯವೇ ದೇವರ ಶಕ್ತಿಯಾಗಿದೆ. ಪ್ರತಿಯೊಬ್ಬರು ಬಾಯ್ತು ಹೇಳೋಣ, ದೇವರ ವಾಕ್ಯವು ದೇವರ ಶಕ್ತಿಯಾಗಿದೆ. ಸೊ ಗುಡ್ ನ್ಯೂಸ್ ಏನಂದ್ರೆ, ಒಂದು ವ್ಯಕ್ತಿ ಯಾವಾಗ ದೇವರ ವಾಕ್ಯವನ್ನು ಉಪಯೋಗಿಸ್ತಾ ಇದನೋ, ದೇವರ ವಾಕ್ಯವನ್ನು ಬಳಸ್ತಾನೋ, ದೇವರ ಶಕ್ತಿಯನ್ನು ಬಳಸ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಉದಾಹರಣೆಗೆ ಸಪೋಸ್ ಈಗ ನನ್ನ ಈ ಸ್ಟುಡಿಯೋ, ನಾನು ಏನು ಯಾವ ಸ್ಟುಡಿಯೋದಲ್ಲಿ ಕುಳಿತಿದ್ದೇನೋ, ಸ್ಟುಡಿಯೋದಲ್ಲಿ ಎಲ್ಲವೂ ಕೂಡ ಪ್ರಕಾಶವನ್ನು ಕಾಣಿಸ್ತದೆ. ಹೌದಾ? ಬಟ್ ಸಪೋಸ್ ನಾನೇನಾದ್ರೂ ಸ್ವಿಚ್ ಅನ್ನ ಆಫ್ ಮಾಡಿದೆ, ಈಗ ಕಾಣಿಸ್ತದೆ? ಈಗಲೂ ಮೊದಲಷ್ಟು ಬ್ರೈಟ್ ಆಗಿ ಕಾಣ್ತಾ ಇದೀನಾ? ಈಗ ನಾನು ಇದ್ದೇನೆ, ನಾನು ಸ್ಟುಡಿಯೋದಲ್ಲಿ ಇದ್ದೇನೆ, ಬಟ್ ನಾನು ನಿಮ್ಗೆ ಕಣ್ಣು ಕಾಣಿಸ್ತಾ ಇದೀನಾ? ಇಲ್ಲ. ಹಲೋ, ಸ್ವಲ್ಪ ಕಾಣಿಸ್ತಿದೆ, ಪೂರ ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇದೆಯಾ? ಇವಾಗ ಕಾಣಿಸ್ತಿದೆ. ಅಲ್ಲ, ಈಗ ಕಾಣಿಸ್ತಾ ಇದೆಯಾ? ಈಗ ಯಾರಿಗಾದ್ರು ಕಾಣುತ್ತೆ? ಎಲ್ಲ ಫುಲ್ ಕಪ್ಪು. ಬಟ್ ಪ್ರೈಸ್ ಬಿ ಗಾಡ್, ಈಗ ಯಾವಾಗ ನಾನು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತೇನೋ ಏನಾಯ್ತು? ಯಾವುದು ಕತ್ತಲಲ್ಲಿ ಮರೆಯಾಗಿತ್ತೋ, ಪ್ರೈಸ್ ಬಿ ಗಾಡ್, ಅದು ಬೆಳಕು ಬಂದ ತಕ್ಷಣ, ಥ್ಯಾಂಕ್ ಗಾಡ್, ಈಗ ಕತ್ತಲಲ್ಲಿ ಏನಿತ್ತು ಅದೀಗ ರಹಸ್ಯವಾಗಿತ್ತು, ಅದು ಬಹಿರಂಗ ಆಗಿದೆ. ಹೌದಾ? ಇನ್ ದ ಸೇಮ್ ವೇ ದೇವರ ವಾಕ್ಯ ಹೇಳ್ತದೆ, ನಾನು ನಿಮಗೆ ಶಕ್ತಿಯನ್ನು ಕೊಟ್ಟಿದ್ದೇನೆ, ಪವರ್, ಅದು ಪವಿತ್ರಾತ್ಮರ ಶಕ್ತಿ. ಅಂದ್ರೆ ನೀವ್ ಯಾವುದೆಲ್ಲ ಏರಿಯಾದಲ್ಲಿ ಸೋತು ಹೋಗಿದ್ದೀರೋ, ಅಥವಾ ಯಾವುದೆಲ್ಲ ಏರಿಯಾದಲ್ಲಿ ಆ ಕತ್ತಲು ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಿರುವಂತಹ ಕಾರ್ಯಗಳನ್ನ ಮರೆಮಾಚಿಬಿಟ್ಟಿದೆಯೋ, ಅದು ನಿಮ್ಮ ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ಅಥವಾ ನಿಮ್ಮ ಮದುವೆ ವಿಷಯದಲ್ಲಾಗಿರ್ಬೋದು, ದಾಂಪತ್ಯ ಜೀವನದಲ್ಲಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಅಥವಾ ದೇವರ ಸಾಮ್ರಾಜ್ಯದಲ್ಲಿ ಸೇವೆ ಮಾಡುತ್ತಿರುವಂತಹ ಕಾರ್ಯಗಳಲ್ಲಾಗಿರ್ಬೋದು, ಯಾವುದೆಲ್ಲ ಏರಿಯಾಗಳಲ್ಲಿ ಸೈತಾನನು ಯಾವುದೆಲ್ಲವನ್ನ ತನ್ನ ಅಧೀನದಲ್ಲಿ ಕತ್ತಲಲ್ಲಿ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದಾನೋ, ಯಾವುದೆಲ್ಲ ಏರಿಯಾದಲ್ಲಿ ನಿಮ್ಮನ್ನ ಸೋಲಿಸ್ತಾ ಇದ್ದಾನೋ, ಪ್ರೈಸ್ ಬಿ ಗಾಡ್, ಗುಡ್ ನ್ಯೂಸ್ ಏನಂದ್ರೆ
ದೇವರ ವಾಕ್ಯ ಹೇಳ್ತದೆ ಆ ಎಲ್ಲಾ ಏರಿಯಾದಲ್ಲೂ ಕೂಡ ಅಡಕವಾಗಿರುವಂತಹ ರಹಸ್ಯವಾಗಿ ಅಡಗಿಸಲ್ಪಟ್ಟಿರುವಂತಹ ಪ್ರತಿಯೊಂದು ಕಾರ್ಯಗಳು ನಿಮ್ಮ ಕಣ್ಣು ಮುಂದೆ ಗೋಚರ ಆಗ್ಬೇಕಾದ್ರೆ, ಯಾವುದೆಲ್ಲ ಏರಿಯಾದಲ್ಲಿ ಸೋತು ಹೋಗ್ತಾ ಇದ್ರು ಆ ಏರಿಯಾದಲ್ಲಿ ನೀವು ಗೆಲುವನ್ನ ಸಾಧಿಸಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ನೀವ್ ಯಾವಾಗ ತಿರುಗಿ ಹುಟ್ಟಿದ ದಿನವೇ ದೇವರು ನಮಗೆ ಉಚಿತವಾಗಿ ಗಿಫ್ಟ್ ಆಗಿ ಕೊಡುಗೆಯಾಗಿ ತಮ್ಮ ಪವರ್ ಅನ್ನ, ತಮ್ಮ ಶಕ್ತಿಯನ್ನ ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾರೆ. ಆ ಶಕ್ತಿ ಬೇರೆ ಎಲ್ಲೂ ಇಲ್ಲ, ನಿಮ್ ಒಳಗಡೆನೆ ಈಗಾಗಲೇ ನಿಮ್ಮ ಆತ್ಮದಲ್ಲಿ ಸ್ಟೋರ್ ಆಗಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವ್ ಯಾವಾಗ ಆ ಶಕ್ತಿನ ಉಪಯೋಗಿಸ್ತೀರಿ, ಫಾರ್ ಎಕ್ಸಾಂಪಲ್ ನಾನು ಈಗ ತಾನೆ ನಿಮ್ಗೆ ಈವನ್ ನಿಮ್ಮ ವಿಡಿಯೋದಲ್ಲಿ ತೋರಿಸ್ದೆ, ಜಸ್ಟ್ ಯಾವಾಗ ಎಲೆಕ್ಟ್ರಿಕ್ ಪವರ್ ಅನ್ನ, ವಿದ್ಯುತ್ ಶಕ್ತಿಯನ್ನ ನಾನು ಆ ಸ್ವಿಚ್ ಅನ್ನು ಆಫ್ ಮಾಡಿದ್ನೋ, ನಿಮ್ಮ ಕಣ್ಣು ಮುಂದೆ ನಾನು ಸಂಪೂರ್ಣವಾಗಿ ಈವನ್ ಅಲ್ಲಿ ಇದ್ದೀನೋ ಇಲ್ಲೋ ಎಂಬುದಾಗಿ ಮಾಯ ಆಗ್ಬಿಟ್ಟೆ ಎಂಬುದಾಗಿ ಕಾಣಿಸ್ತು. ಬಟ್ ಅದ್ರ ಅರ್ಥ ನಿಮ್ಮ ಕಣ್ಣು ಮುಂದೆ ಈವನ್ ನಾನು ಕಾಣದೆ ಹೋದ್ರು ಕೂಡ, ಈವನ್ ಜಸ್ಟ್ ನಾನು ಅದೇ ಜಾಗದಲ್ಲಿ ಇದ್ದೇನೆ, ಬಟ್ ಆದ್ರೆ ಆ ಕತ್ತಲು ನನ್ನನ್ನು ಆವರಿಸ್ಕೊಂಡ್ ಬಿಟ್ಟಿತ್ತು. ಬಟ್ ಪ್ರೈಸ್ ಬಿಡಿ ಗಾಡ್, ಯಾವಾಗ ಶಕ್ತಿಯನ್ನ, ವಿದ್ಯುತ್ ಶಕ್ತಿಯನ್ನ ಆನ್ ಮಾಡಿದ್ರು, ಸ್ವಿಚ್ ಅನ್ನ ಆನ್ ಮಾಡಿದ್ರು, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಆಗ ಜಸ್ಟ್ ಇಲ್ಲಿ ಕುಳಿತಿರುವಂತ ವ್ಯಕ್ತಿ ಅಲ್ಲೇ ಇದ್ದಾರೆ, ಅವ್ರನ್ನ ಎಲ್ಲೂ ಎದ್ದು ಹೋಗಿಲ್ಲ, ಅವ್ರನ್ನ ಮರೆಯಾಗಿಲ್ಲ, ಅಲ್ಲೇ ಇದ್ದಾರೆ ಎಂಬುದಾಗಿ ನಿಮಗೆ ಕಣ್ಮುಂದೆ ನೋಡ್ಲಿಕ್ಕೆ ಸಾಧ್ಯವಾಯ್ತು. ಅದೇ ರೀತಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನಂದ್ರೆ ಹೊರಗಡೆಯಿಂದ ಎಂತಹ ವೈರಸ್ಗಳು ಬಂದ್ರು ಕೂಡ, ಹೊರಗಡೆಯಿಂದ ಎಂತಹ ಪರಿಸ್ಥಿತಿಗಳು ಬಂದ್ರು ಕೂಡ, ಪ್ರೈಸ್ ಬಿಡಿ ಗಾಡ್, ನಮ್ಗೊಂದು ವಿಷಯ ಗೊತ್ತಿದೆ, ಅವುಗಳೆಲ್ಲವನ್ನ ನಮಗೆ ದುರಾತ್ಮನ ಯಾಕೆ ತರ್ತದಂತಂದ್ರೆ, ನಾವು ಭಯದ ಬಾಗಿಲನ್ನ ಅವನಿಗೋಸ್ಕರ ಓಪನ್ ಮಾಡ್ಕೊಡ್ಬೇಕು ಎಂಬುದಾಗಿ. ಯಾಕೆಂದ್ರೆ ಎಲ್ಲಿ ತನಕ ನೀವು ಭಯಕ್ಕೆ ಬಾಗಿಲನ್ನ ತೆರೆದುಕೊಡಲ್ವೋ, ಅಲ್ಲಿ ತನಕ ದುರಾತ್ಮನು ನಿಮ್ಮ ಜೀವಿತವನ್ನು ಪ್ರವೇಶಿಸಿ ಅವನು ಅಂದುಕೊಂಡ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ನೆರವೇರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೌದಾ? ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಗುಡ್ ನ್ಯೂಸ್ ಏನಂದ್ರೆ ಹೊರಗಡೆ ಎಂತಹ ಪರಿಸ್ಥಿತಿ ಬಂದಿದ್ರು ಕೂಡ, ಸುತ್ತಮುತ್ತ ಇರುವಂತ ಎಲ್ಲ ಮಕ್ಕಳು ಕೂಡ ಭಯದ ವಾತಾವರಣದಲ್ಲಿ ಜೀವಿಸುವಂತ ಮಕ್ಕಳಾಗಿದ್ರು ಕೂಡ, ಪ್ರೈಸ್ ಬಿಡಿ ಗಾಡ್, ನಾವು ಭಯಕ್ಕೆ ಗುಲಾಮರಾಗುವಂತ ಮಕ್ಕಳಲ್ಲ. ಪ್ರೈಸ್ ಬಿಡಿ ಗಾಡ್, ಭಯದ ಒಡೆಯ ಸೈತಾನ್ನಿಂದ ಈಗಾಗಲೇ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಆ ಗುಲಾಮಗಿರಿಯಿಂದ ಬಿಡುಗಡೆ ಮಾಡಿ ದೇವರ ಮಕ್ಕಳಾಗಿ ನಮ್ಮನ್ನು ಈಗಾಗಲೇ ಮಾರ್ಪಡಿಸಿದ್ದಾರೆ. ಥ್ಯಾಂಕ್ ಗಾಡ್. ಹಾಗಾದ್ರೆ ಅದರ ಅರ್ಥ ಭಯದ ಪರಿಸ್ಥಿತಿಗಳು ಇನ್ನು ಮುಂದೆ ಬರೋದಿಲ್ಲ ಎಂಬುದಾಗಿ ಅಲ್ಲ, ಈಗಲೂ ಕೂಡ ಭಯದ ಪರಿಸ್ಥಿತಿ ಸುತ್ತಮುತ್ತಲು ಆವರಿಸಿಕೊಂಡಿದೆ. ಬಟ್ ಪ್ರೈಸ್ ಬಿಡಿ ಗಾಡ್, ಆ ಭಯದ ಪರಿಸ್ಥಿತಿಯ ಮಧ್ಯದಲ್ಲಿ ನಾವ್ ಯಾವ ಕಾರಣಕ್ಕೂ ಭಯ ಪಡದಂತೆ ವಿಶ್ವಾಸದಲ್ಲಿ ನಾವು ಜೀವಿಸ್ಲಿಕ್ಕಾಗಿ ದೇವರು ತಮ್ಮ ಶಕ್ತಿಯನ್ನ, ತಮ್ಮ 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 ಪವಿತ್ರಾತ್ಮರ ಶಕ್ತಿಯನ್ನ ನಮ್ಮ ಒಳಗಡೆ ಈಗಾಗಲೇ ನೆಲೆಗೊಳಿಸಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಆ ಶಕ್ತಿಯನ್ನ ನೀವ್ ಹೇಗೆ ಸ್ವಿಚ್ ಆನ್ ಮಾಡ್ತೀರಿ ಅಂದ್ರೆ, ಆ ಶಕ್ತಿ ಒಳಗಡೆ ಇದೆ. ಸ್ವಿಚ್ ಆನ್ ಮಾಡದೆ ಹೋದ್ರೆ ಯಾವ ಕಾರಣಕ್ಕೂ ಅದು ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದ್ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಸ್ವಿಚ್ ಅನ್ನ ಹೇಗೆ ಆನ್ ಮಾಡ್ತೀರಿ ಅಂತಂದ್ರೆ, ನಿಮ್ ಒಳಗಡೆ ಇರುವಂತಹ ದೇವರ ಶಕ್ತಿಯನ್ನ ಹೊರ ತೆಗಿಬೇಕಾದ್ರೆ ನೀವು ಆನ್ ಮಾಡುವಂತ ಸ್ವಿಚ್ ಯಾವುದು ಅಂತಂದ್ರೆ, ನೀವು ಬಾಯಿ ತೆಗೆದು ದೇವರ ವಾಕ್ಯವನ್ನ ಪದೇ ಪದೇ ನುಡಿಯೋದ್ರಿಂದ ಮತ್ತು ಆ ವಾಕ್ಯದ ಪ್ರಕಾರ ನಂಬಿ ಆ ವಾಕ್ಯದ ಪ್ರಕಾರ ಆಲೋಚನೆ ಮಾಡೋದ್ರಿಂದ. ಸುತ್ತಮುತ್ತ ಇರುವಂತ ಜನರು ಹೇಳ್ಬೋದು, ಹೌದು ಜಸ್ಟ್ ನೋಡಿ ವೈರಸ್ ಈ ರೀತಿ ಮಾಡ್ತಾ ಇದೆ, ವೈರಸ್ ಆ ರೀತಿ ಮಾಡ್ತದೆ, ಎಷ್ಟು ಜನರನ್ನ ನಷ್ಟಪಡಿಸ್ತು, ಎಷ್ಟು ಜನರನ್ನ ಕೊಲೆ ಮಾಡ್ತೀವಿ ಎಂಬುದಾಗಿ. ಬಟ್ ಪ್ರೈಸ್ ಬಿಡಿ ಗಾಡ್, ನಾನು ಮತ್ತು ನೀವು ದೇವರ ಮಕ್ಕಳಾಗಿರೋದ್ರಿಂದ ನಾವು ಅದಕ್ಕೆ ಹೌದು ಎಂಬುದಾಗಿ ಅಥವಾ ಆಮೇನ್ ಎಂಬುದಾಗಿ ಒಪ್ಪಿಕೊಳ್ಳುವಂತ ಮಕ್ಕಳಲ್ಲ. ಬದಲಾಗಿ ಪ್ರೈಸ್ ಬಿಡಿ ಗಾಡ್, ನಾವು ಆಮೇನ್ ಹೌದು ಎಂಬುದಾಗಿ ಒಪ್ಪಿಕೊಳ್ಳೋದ್ರಿಂದ ಹೊರಗಡೆಯಿಂದ ಬರುವಂತಹ ಭಯದ ಶಕ್ತಿಯನ್ನ, ಭಯದ ಆತ್ಮನಿಗೆ ನಾವು ಅಪ್ಪಣೆ ಕೊಟ್ಟಂಗೆ. ಬಟ್ ಪ್ರೈಸ್ ಬಿಡಿ ಗಾಡ್, ನಾವ್ ಯಾರಾಗಿದ್ದೀವಿ, ನಮ್ಮ ಒಳಗಡೆ ಯಾರಿದ್ದಾರೆ, ಎಂತಹ ಶಕ್ತಿ ಇದೆ ಎಂಬುದಾಗಿ ನಮ್ಗೆ ಗೊತ್ತಿರೋದ್ರಿಂದ ಪ್ರೈಸ್ ಬಿಡಿ ಗಾಡ್, ಆ ವೈರಸ್, ಭಯ ಎಂಬ ವೈರಸ್ ನಮಗಾಗ್ಲಿ ಅಥವಾ ನಮ್ಮ ಕುಟುಂಬಕ್ಕಾಗ್ಲಿ ಅಟ್ರಾಕ್ಷನ್ ಆಗದಂತೆ ಅಥವಾ ಆಕರ್ಷಣೆ ಮಾಡದಂತೆ, ಅಟ್ಯಾಕ್ ಆಗದಂತೆ, ಮುಟ್ಟದಂತೆ, ಥ್ಯಾಂಕ್ ಗಾಡ್, ನಮ್ಮ ಒಳಗಡೆ ಇರುವಂತ ಆ ಪವಿತ್ರಾತ್ಮರ ಶಕ್ತಿಯನ್ನ ರಿಲೀಸ್ ಮಾಡ್ಲಿಕ್ಕಾಗಿ, ಬಿಡುಗಡೆ ಮಾಡ್ಲಿಕ್ಕಾಗಿ ಇರುವಂತ ಒಂದು ಮುಖ್ಯವಾದ ಹಾದಿ ಏನಂತಂದ್ರೆ, ಬಾಯಿ ತೆಗೆದು ದೇವರ ಶಕ್ತಿ ಆಗಿರುವಂತಹ ದೇವರ ವಾಕ್ಯನ ಬಾಯಿ ನುಡಿಯುವಂಥದ್ದು. ಎಡಗಡೆ 1000 ಜನರು ಭಯ ಪಡಬಹುದು, ಬಲಗಡೆ 10,000 ಜನರು ಭಯ ಪಡಬಹುದು. ಆದರೆ ನಾನು ಯಾವ ಕಾರಣಕ್ಕೂ ಭಯ ಪಡುವುದಿಲ್ಲ. ಯಾಕೆಂದ್ರೆ ಆ ಭಯದ ದುರಾತ್ಮ ನನ್ನ ಗುಡಾರದ ಬಳಿಗೂ ಕೂಡ ಸುಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ನಾನು ಯೇಸು ಕ್ರಿಸ್ತರ ಸರ್ವಶಕ್ತ ದೇವರ ನೆರಳಿನಲ್ಲಿ, ಅವರ ರಕ್ತದ ಒಳಗಡೆ ಸುರಕ್ಷಿತವಾಗಿ ನಾನು ತಂಗಿರೋದ್ರಿಂದ.
ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಕೀರ್ತನೆ 91ನೇ ವಾಕ್ಯ ಒಂದ್ ಹೇಳ್ತದೆ, ಪರಾತ್ಪರ ಪ್ರಭುವಿನ ಅಂದ್ರೆ ಸರ್ವಶಕ್ತ ದೇವರ ನೆರಳಿನಲ್ಲಿ ಯಾರು ಬಂದು ಹೋಗ್ತಾನೋ ಅಂತವನು ಸುರಕ್ಷಿತವಾಗಿರ್ತಾನೆ ಎಂಬುದಾಗಿ ಹೇಳ್ತಿಲ್ಲ. ನೋ 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 ಅಲ್ಲಿ ವಾಕ್ಯ ಹೇಳ್ತದೆ, ಯಾರು ತಂಗುತ್ತಾನೋ ಸ್ಟೇ. ಅದರ ಅರ್ಥ ದೇವರ ಪರಾತ್ಪರ ಪ್ರಭುವಿನ ಆ ನೆರಳಿನಲ್ಲಿ ಯಾರು ತಂಗಿರ್ತಾರೋ, ಯಾರು ಸದಾಕಾಲ ಅಲ್ಲೇ ತಂಗಿರ್ತಾರೋ, ತಂಗೋದಂದ್ರೇನು ಅಲ್ಲೇ ಇರುವಂತದ್ದು, ಯಾರು ಅಲ್ಲೇ ಇರ್ತಾರೋ ಪ್ರೈಸ್ ಬಿ ಗಾಡ್, ಅಂತವರಿಗೆ ಪ್ರಭು ಯೇಸು ಕ್ರಿಸ್ತರು ರಕ್ಷಕರಾಗಿರ್ತಾರೆ, ಪ್ರಭು ಯೇಸು ಕ್ರಿಸ್ತರು ಸರ್ವಶಕ್ತರಾಗಿರ್ತಾರೆ, ಪ್ರಭು ಯೇಸು ಕ್ರಿಸ್ತರು ಪ್ರೈಸ್ ಬಿ ಗಾಡ್ ಭರವಸೆ ಇಟ್ಟುವಂತ ದೇವರಾಗಿರ್ತಾರೆ, ಪ್ರಭು ಯೇಸು ಸಕಲವನ್ನು ಒದಗಿಸಿಕೊಡುವಂತಹ ಒಳ್ಳೆಯ ಕುರುಬರಾಗಿರ್ತಾರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರಶ್ನೆ ಏನಂತಂದ್ರೆ, ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಕ್ರೈಸ್ತ ಮಕ್ಕಳಾಗಿರುವಂತ ನಾವು ನಮ್ಮನ್ನೇ ಪರೀಕ್ಷೆ ಮಾಡ್ಕೊಳ್ಳೋಣ. ಎಲ್ಲಾ ಸಂದರ್ಭದಲ್ಲೂ ಕೂಡ ಎಂತಹ ಪರಿಸ್ಥಿತಿ ಬಂದ್ರೂ ಕೂಡ ನಾವು ಸದಾಕಾಲ ದೇವರ ನೆರಳಿನಲ್ಲೇ, ಅಂದ್ರೆ ದೇವರ ಆಶ್ರಯದಲ್ಲೇ, ದೇವರ ವಿಶ್ವಾಸದಲ್ಲೇ, ದೇವರ ಪ್ರೀತಿಯಲ್ಲ ತಂಗಿರ್ತೇವ, ಅಥವಾ ಜಾಸ್ ಅಲ್ಲಿಂದ ಹೊರಡ ಬಂದು ಮತ್ತೆ ಕೆರೆದಡ ಆಟ, ಒಂದಿನ ಹೋಗೋದು ದೇವರ ನೆಳಿಗೆ ಮತ್ತೆ ನೆಳಿಗೆ ಹೊರಡ ಬಂದ್ಬಿಡುವಂಥದ್ದು, ಬಿಸಿಲಿಗೆ ಬಂದ್ಬಿಡುವಂಥದ್ದು, ಬಿಸಿಯಾದ ವಾತಾವರಣಕ್ಕೆ ಬಂದ್ಬಿಡುವಂಥದ್ದು. ಯಾವ ಗುಂಪಿಗೆ ಪ್ರಿಯರೇ ನಾವು ಸೇರಿದಂತ ವ್ಯಕ್ತಿಗಳಾಗಿದ್ದೇವೆ? Hallelujah. Hallelujah. Thank you Jesus. Thank you Jesus. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಅವರನ್ನ ಶಕ್ತಿಯನ್ನು ಕೊಟ್ಟಿದ್ದಾರೆ, ಎರಡನೇದು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಪ್ರೀತಿ ಬೈತಿರೋಣ, ಪ್ರೀತಿ, ಲವ್. ಸೊ ದೇವರು ನಮಗೆ ಕೊಟ್ಟಿರುವಂತ ಪ್ರೀತಿ ಮನುಷ್ಯನ ಪ್ರೀತಿ ಅಲ್ಲ. ಯಾಕೆಂದ್ರೆ ಮನುಷ್ಯನ ಪ್ರೀತಿ ಹೇಳ್ತದೆ, ನೀನು ನನ್ನನ್ನು ಪ್ರೀತಿಸಿದ್ರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀ ನನಗೆ ಒಳ್ಳೇದನ್ನ ಮಾಡಿದ್ರೆ ನಾನು ಕೂಡ ನಿನಗೆ ಒಳ್ಳೇದನ್ನ ಮಾಡ್ತೇನೆ, ನೀ ನನ್ನ ಆಸೆ ನೆರವೇರಿಸ್ಕೊಟ್ರೆ ನಾನು ಕೂಡ ಸದಾಕಾಲ ನಾನು ನಿಮ್ಮನ್ನ ಪ್ರೀತಿಸ್ತೇನೆ, ನೀವು ನನ್ನ ಆಸೆ ಆಕಾಂಕ್ಷೆ ನೆರವೇರಿಸ್ಕೊಟ್ರೆ ನಾನು ನಿನ್ಗೆ ಏನ್ ಬೇಕು ಸಹಾಯ ಮಾಡ್ತಾನೆ. ಬಟ್ ಆದ್ರೆ ನೀನು ನನ್ನ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಡದೆ ಹೋದ್ರೆ, ನಾನು ಅಂದ್ಕೊಂಡ ರೀತಿಯಲ್ಲಿ ನನ್ನನ್ನ ತೃಪ್ತಿಪಡಿಸದೆ ಹೋದ್ರೆ, ಖಂಡಿತವಾಗಿಯೂ ನಾನು ನಿನ್ನನ್ನು ಪ್ರೀತಿಸೋದಿಲ್ಲ. ನನಗೆ ನೋವನ್ನು ಉಂಟು ಮಾಡಿದ್ರೆ ನಾನು ದ್ವೇಷ ಮಾಡ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಗುಡ್ ನ್ಯೂಸ್ ಏನಂದ್ರೆ ಎಲ್ಲಿಯ ತನಕ ಮನುಷ್ಯನ ಪ್ರೀತಿಯನ್ನು ಜೀವಿಸ್ತೇವೋ, ಮನುಷ್ಯನ ಪ್ರೀತಿ ಯಾವಾಗಲೂ ಅಷ್ಟೇ ಮೇಲೆ ಕೆಳಗಾಗುವಂಥದ್ದು, ಹೌದಾ? ಬಟ್ ಪ್ರೈಸ್ ಬಿ ಗಾಡ್, ನಾವು ಮನುಷ್ಯರಾಗಿದ್ದೇವೆ, ಗುಡ್. ಬಟ್ ಪ್ರೈಸ್ ಬಿ ಗಾಡ್, ನಾವೀಗ ಜೀವಿಸ್ತಾ ಇರುವಂತದ್ದು ಯಾವ ಕಾರಣಕ್ಕೂ ನಾನಲ್ಲ, ಬದಲಾಗಿ ನನ್ನಲ್ಲಿ ನೆಲೆಗೊಂಡಿರುವಂತಹ ಪ್ರಭು ಯೇಸು ಕ್ರಿಸ್ತರ ಮೂಲಕ, ಹೌದಾ? ಪ್ರಭು ಯೇಸು ಕ್ರಿಸ್ತರು ದೇವರ ಪ್ರೀತಿಯಲ್ಲಿ ಮುನ್ನಡಿತಾ ಇದ್ರು. ಗಾಡ್ ಈಸ್ ಲವ್, ದೇವರು ಪ್ರೀತಿಯಾಗಿದ್ದಾರೆ. ಆ ಪ್ರೀತಿ ನಮ್ಮೊಳಗಡೆ ಇರುವಾಗ ಪ್ರೈಸ್ ಬಿ ಗಾಡ್, ಆ ಪ್ರೀತಿಯನ್ನ ನಾವು ಎಲ್ಲಿ ತನಕ ಆಕ್ಟಿವೇಟ್ ಮಾಡಲ್ವೋ, ಕಾರ್ಯಗತಗೊಳಿಸೋದಿಲ್ವೋ, ಅಲ್ಲಿ ತನಕ ಯಾವ ಕಾರಣಕ್ಕೂ ಪ್ರಿಯರೇ ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಉದಾಹರಣೆಗೆ ನಾವು ಆಸ್ಪತ್ರೆಗೆ ಹೋಗುವಾಗ, ಅದು ಕೂಡ ಎಸ್ಪೆಷಲಿ ಐಸಿಯು ವಾರ್ಡ್ ಅಲ್ಲಿ ಅಡ್ಮಿಟ್ ಯಾರಾಗಿರ್ತಾರೋ ಅವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ ನಾವು ನೋಡಿದ್ದೇವೆ, ಅನೇಕ ಮಕ್ಕಳು ನೋಡಿದ್ದೇವೆ. ಅಲ್ಲಿರುವಂತ ಮೆಷಿನ್, ಅಲ್ಲಿರುವಂತ ವೇವ್ಸ್ ಅನ್ನ ಆಂಪ್ಲಿಟ್ಯೂಡ್ ಅಂದ್ರೆ ಅಲ್ಲಿರುವ ವೇವ್ಸ್ ಅನ್ನ ಮೇಲೆ ಕೆಳಗೆ ನೋಡ್ತೇವೆ, ಹೌದಾ? ಮೇಲೆ ಕೆಳಗೆ ಆಗುವಂಥದ್ದು. ಸೊ ಎಲ್ಲಿ ತನಕ ಮೇಲೆ ಕೆಳಗೆ ಆಗ್ತಾ ಇರ್ತೀನಿ ವೇವ್ಸ್, ಅದರ ಅರ್ಥ ಆ ವ್ಯಕ್ತಿ, ಆ ಮನುಷ್ಯ ಜೀವಿಸ್ತಾ ಇದ್ದಾನೆ ಎಂಬುದಾಗಿ, ಹೌದಾ? ಬಟ್ ಯಾವಾಗ ಅದೇ ಲೈನು, ಆ ಮೆಷಿನ್ ಅಲ್ಲಿ ಅದೇ ಲೈನು ಒಂದ್ ನೇರ ಲೈನ್ ಆಗ್ಬಿಡ್ತದೋ, ಒಂದೇ ಲೈನ್ ಆಗ್ಬಿಡ್ತದೋ, ಅದರ ಅರ್ಥ ಏನು? ಅವ್ನ ಕತೆ ಮುಗೀತು, ಆಮೇನ್. ಕರೆಕ್ಟ್. ಸೊ ಅದೇ ರೀತಿ ಪ್ರಿಯರೇ, ಪ್ರೈಸ್ ಬಿ ಗಾಡ್, ಎಲ್ಲಿಯ ತನಕ ನಮ್ಮೊಳಗಡೆ ನಾನು ಮನುಷ್ಯನ ಪ್ರೀತಿಯಲ್ಲಿ ಜೀವಿಸ್ತೇನೋ, ನನ್ನ ಪ್ರೀತಿ ಮೇಲೆ ಕೆಳಗಡೆ ಆಗ್ತದೆ, ಅದು ಸಾಕ್ಷಿ ಪಡಿಸ್ತದೆ ನಾನು ಇನ್ನೂ ಕೂಡ ಮನುಷ್ಯನ ಪ್ರೀತಿಯಲ್ಲಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ. ಬಟ್ ಎಲ್ಲಿಯ ತನಕ ಪ್ರೈಸ್ ಬಿ ಗಾಡ್ ನನ್ನ ಮನುಷ್ಯನ ಪ್ರೀತಿ ಡೆಡ್ ಲೈನ್ ಆಗಿ ಒಂದೇ ಲೈನ್ ಆಗೋದಿಲ್ವೋ, ಅದರ ಅರ್ಥ ಎಲ್ಲಿಯ ತನಕ ನನ್ನನ್ನ ನಾನು ಸಾಯಿಸ್ಕೊಳ್ಳೋದಿಲ್ವೋ ಅಲ್ಲಿಯ ತನಕ ದೇವರ ಪ್ರೀತಿ ನನ್ನಲ್ಲಿ ಕಾರ್ಯಗತಗೊಳ್ಳೋದಿಲ್ಲ. ಮತ್ತೊಂದ್ಸಲ ಹೇಳ್ತಾನೆ, ನಮ್ಮನ್ನ ನಾವು ಸಾಯಿಸಿಕೊಳ್ಳದೆ ಹೋದ್ರೆ ನಾವು ಯಾವ ಕಾರಣಕ್ಕೂ ದೇವರ ಜೀವವನ್ನ ಅಥವಾ ದೇವರ ಪ್ರೀತಿಯನ್ನ ನಾವು ಯಾವತ್ತಿಗೂ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ಪ್ರೀತಿ ಎಲ್ಲೂ ಕೂಡ ಹೊರಗಡೆ ಇಲ್ಲ ಪ್ರಿಯರೇ. ದೇವರ ಪ್ರೀತಿ ರೋಮ 5:5 ಹೇಳ್ತದೆ,
ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ದೇವರು ತನ್ನ ಆತ್ಮನ ಮೂಲಕ ತುಂಬಿಸಿದ್ದಾರೆ. ದೇವರ ಪ್ರೀತಿ ನಮ್ಮ ಒಳಗಡೆ ಇದೆ. But praise be to God, ಆ ಪ್ರೀತಿ ಎಲ್ಲಿ ತನಕ ಕಾರ್ಯಗತಗೊಳ್ಳೋದಿಲ್ವೋ, ಎಲ್ಲಿ ತನಕ ಆಕ್ಟಿವೇಟ್ ಆಗೋದಿಲ್ವೋ, ಅಲ್ಲಿ ತನಕ ಯಾವ ಕಾರಣಕ್ಕೂ ದೇವರ ಪ್ರೀತಿ ಮಾಡುವಂತಹ ಅದ್ಭುತ ಕಾರ್ಯಗಳನ್ನ ನಾವ್ ಯಾವ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಶ್ನೆ ಏನಂತಂದ್ರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮಲ್ಲಿ ಅನೇಕರು ಸೇವೆ ಮಾಡ್ತಿದ್ದೇವೆ, ಅನೇಕರು ಪ್ರಾರ್ಥನೆ ಮಾಡ್ತಿದ್ದೇವೆ, ಅನೇಕರು ಪ್ರಾರ್ಥನೆ ಕೂಡ ಬರ್ತದೆ ಪ್ರತಿ ವಾರ. ಗುಡ್. ಬಟ್ ಅದ್ರ ಪ್ರಶ್ನೆ ಏನಂತಂದ್ರೆ, ಸಮಸ್ಯೆಗಳ ಮಧ್ಯದಲ್ಲಿ, ಒತ್ತಡಗಳ ಮಧ್ಯದಲ್ಲಿ ನಿಜವಾಗಿಯೂ ಮನುಷ್ಯನ ಪ್ರೀತಿಯಲ್ಲಿ ವರ್ತಿಸ್ತಾರ, ಅಥವಾ ನನ್ನೊಳಗಡೆ ದೇವರ ಪ್ರೀತಿ ಇದೆ ಎಂಬುದಾಗಿ ಆ ಪ್ರಜ್ಞೆಯನ್ನ ನಾವು ಹೊಂದಿ ದೇವರ ಪ್ರೀತಿಯಲ್ಲಿ ಆ ವ್ಯಕ್ತಿಯನ್ನ ಥ್ಯಾಂಕ್ ಗಾಡ್, ನನ್ನಲ್ಲಿರುವ ಪ್ರೀತಿಯನ್ನ ಆ ವ್ಯಕ್ತಿಗೆ ಹರಿಯಲು ಬಿಡಲಿಕ್ಕಾಗಿ ಪ್ರೈಸ್ ಬಿ ಟು ಗಾಡ್, ನನ್ನ ಮೈಂಡ್ ಸೆಟ್ ಅನ್ನ, ನನ್ನ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಂಡು ಇಲ್ಲ ಈ ವ್ಯಕ್ತಿ ನನ್ನ ವಿರುದ್ಧ ಬಂದಿರುವಂತದ್ದೇ, ಪ್ರೈಸ್ ಬಿ ಟು ಗಾಡ್, ನನ್ನಲ್ಲಿರುವ ಪ್ರೀತಿಯನ್ನ ಸವಿಲಿಕ್ಕಾಗಿ ಎಂಬುದಾಗಿ ತಿಳಿದು ಆ ಪ್ರೀತಿಯನ್ನ ಹೊರ ಹಾಕ್ಲಿಕ್ಕಾಗಿ, ಆ ಪ್ರೀತಿಯನ್ನ ಆ ವ್ಯಕ್ತಿಯ ಜೀವನದಲ್ಲಿ ಹರಿಸ್ಲಿಕ್ಕಾಗಿ ನಾವು ನಿರ್ಧಾರ ಮಕ್ಕಳಾಗಿದ್ದೇವೆ. ನಮ್ಮನ್ನು ಪರೀಕ್ಷೆ ಮಾಡ್ಕೊಂಡು ಪ್ರಿಯರೇ, ನಮ್ಮಲ್ಲಿ ಎಷ್ಟು ಮಂದಿ ನಮ್ಮ ಒಳಗಡೆ ಇರುವಂತ ದೇವರ ಜೀವವನ್ನ, ದೇವರ ಪ್ರೀತಿಯನ್ನ ನಾನು ಹೊರಗಡೆ ತರಲಿಕ್ಕೆ ಬಿಡಬೇಕೆಂಬುದಾಗಿ ಅದಕ್ಕೋಸ್ಕರ ಎಷ್ಟು ಮಂದಿ ಸಾವು ಪಡ್ತಾ ಇದ್ದೇವೆ? ನಮ್ಮಲ್ಲಿ ಅನೇಕರು ನಾವು ಪಡ್ತೇವೆ, ನಾನು ಪ್ರಬೋಧನೆ ಮಾಡ್ಬೇಕು, ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರಬೋಧನೆ ಮಾಡ್ಬೇಕು, ನಾನು ಹೋಗಿ ರೋಗಿಗಳು ಗುಣಪಡಿಸ್ಬೇಕು, ನಾನು ಹೋಗಿ ಸೇವೆ ಮಾಡಬೇಕು. ಗುಡ್, ಇವುಗಳೆಲ್ಲ ಒಳ್ಳೇದೇ. ಬಟ್ ಆದ್ರೆ ನೀವು ಫಸ್ಟ್ ನೀವು ನಿಮ್ಮ ಒಳಗಡೆ ಇರುವಂತ ದೇವರ ಪ್ರೀತಿಯನ್ನ ಹೊರ ತೆಗೆದು ಹೊರ ಬಿಡ್ಲಿಕ್ಕಾಗಿ ತವಕ ಪಡೆದು ಹೋದ್ರೆ ನಾವು ಮಾಡುವಂತ ಕಾರ್ಯಗಳು ಯಾವ ಕಾರಣಕ್ಕೂ ಮತ್ತೊಬ್ಬರ ಜೀವಿತದಲ್ಲಿ ಶಾಶ್ವತವಾದ ಫಲವನ್ನ ತರಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ನಾನು ಎಲ್ಲಿ ತನಕ ನನ್ನ ಒಳಗಡೆ ಇರುವಂತಹ ದೇವರ ಪ್ರೀತಿಯ ಅದಿಂದ ನಡೆಯೋದಿಲ್ವೋ ಅಲ್ಲಿ ತನಕ ದೇವರ ಶಕ್ತಿ ಚಲಿಸೋದಿಲ್ಲ. ದೇವರ ಪ್ರೀತಿ ಎಲ್ಲಿದೆಯೋ ಅಲ್ಲಿ ಮಾತ್ರ ದೇವರ ಅಭಿಷೇಕ ಚಲಿಸುವಂತದ್ದು. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ನಮ್ಮ ಅನುದಿನ ಜೀವಿತದಲ್ಲಿ ನಾವು ಯಾವುದಕ್ಕೋಸ್ಕರ ತವಕ ಪಡಬೇಕು? ದೇವರ ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೋ ಅಷ್ಟರ ಮಟ್ಟಿಗೆ ದೇವರ ಪ್ರೀತಿಯಲ್ಲಿ ಮುನ್ನಡೆಯಲಿಕ್ಕಾಗಿ ನಾವು ತವಕ ಪಡಬೇಕಾಗಿರುವುದು. ಯಾಕೆಂದ್ರೆ ದೇವರು ಯಾವ ಕಾರಣಕ್ಕೂ ತಾನು ಏನನ್ನೂ ಕೂಡ ಕೊಡದೆ ಈ ಕಾರ್ಯ ಮಾಡಿ ಎಂಬುದು ಹೇಳುವಂತ ದೇವರಲ್ಲ. ದೇವರು ಹೇಳ್ತಿದ್ದಾರೆ, ನಾನ್ ನಿನಗೆ ದೇವರ ಪ್ರೀತಿಯನ್ನು ಕೊಟ್ಟಿದ್ದೇನೆ, ಆ ಪ್ರೀತಿಯನ್ನ ನಿನ್ನ ವಿರುದ್ಧವಾಗಿ ಯಾರೇ ಬಂದ್ರು ಪರವಾಗಿಲ್ಲ, ನಿನ್ನ ಕುಟುಂಬದವರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಆ ಪ್ರೀತಿಯನ್ನ ನಿನ್ನಿಂದ ಹೊರಹಾಕು. ಪ್ರೀತಿ ಬೇರೆ ಏನೂ ಅಲ್ಲ, ದೇವರಾಗಿದ್ದಾರೆ, ದೇವರ ಶಕ್ತಿ ಆಗಿದೆ. ನೀನ್ ಯಾವಾಗ ಆ ಪ್ರೀತಿಯನ್ನ ನಿನ್ನ ವಿರುದ್ಧ ಬರುವಂತ ವ್ಯಕ್ತಿಗಳ ಜೀವನದಲ್ಲಿ ಬೀಜ ಬಿತ್ತನೆ ಮಾಡ್ತೀಯೋ, ಪ್ರೈಸ್ ಬಿ ಟು ಗಾಡ್, ಆ ಬೀಜ ಮುಂದೊಂದು ದಿನ ದೇವರ ಪ್ರೀತಿಯ ಫಲಗಳನ್ನ ಆ ವ್ಯಕ್ತಿ ಜೀವನದಲ್ಲಿ ತಂದುಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕಾಗಿ ಪ್ರೇರೆ ದೇವರು ನಮಗೆ ಪ್ರೀತಿಯನ್ನ ಕೊಟ್ಟು ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಿಮ್ ಒಳಗಡೆ ನಾನು ಪ್ರೀತಿಯನ್ನ ಇಟ್ಟಿದ್ದೇನೆ, ಆ ಪ್ರೀತಿಯ ಮೂಲಕ ನಿನ್ನ ವಿರುದ್ಧ ಬರುವಂತ ಜನರಿಗೆ ಪ್ರತಿಕ್ರಿಯೆಯನ್ನು ತೋರು. ಅವ್ರು ನಿಮ್ಮನ್ನು ಹೇಗೆ ನಡ್ಸ್ಕೊಳ್ತಾರೋ ಅದು ಮುಖ್ಯ ಅಲ್ಲ, ಅವ್ರು ನಿಮ್ಮನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದಾರೋ ಅದು ಮುಖ್ಯ ಅಲ್ಲ, ಅವ್ರು ನಿಮ್ ಬಗ್ಗೆ ಯಾವ ರೀತಿ ಮಾತನಾಡ್ಕೊಳ್ತಾರೋ ಅದು ಮುಖ್ಯ ಅಲ್ಲ. ಈ ಯಾವುದೇ ಕಾರ್ಯಗಳಿಗೆ ಅನುಗುಣವಾಗಿ ಬದಲಾಗಿ ದೇವರು ಹೇಳಿದ್ದಾರೆ ಅವ್ರ ವಾಕ್ಯದಲ್ಲಿ, ಶತ್ರುರನ್ನು ಪ್ರೀತಿಸು, ಅವ್ರ ಸತ್ಕಾರ್ಯಗಳನ್ನ ಮಾಡು, ಅವ್ರನ್ನ ಆಶೀರ್ವದಿಸು, ಅವ್ರನ್ನ ಪ್ರಾರ್ಥಿಸು, ಅವರನ್ನ ನೀನು ಪ್ರೀತಿಸು ಎಂಬುದಾಗಿ ಹೇಳಿರೋದ್ರಿಂದ ಆ ವಾಕ್ಯದ ಆಧಾರದ ಮೇಲೆ ನಾವು ಏನ್ ಕಾರ್ಯ ಮಾಡ್ಬೇಕೋ ಅದನ್ನ ಮಾಡುವಂತ ಮಕ್ಕಳಾಗಿದ್ದೇವೆ. ಸೊ ಮತ್ತೊಂದು ರೀತಿ ಹೇಳೋದಾದ್ರೆ, ನಮ್ಮ ವಿರುದ್ಧ ಬರುವಂತ ಮಕ್ಕಳು, ಜನರು ಅವ್ರು ಏನ್ ಮಾಡ್ತಾರೋ ಅದು ಮುಖ್ಯ ಅಲ್ಲ. ಆ ಎಲ್ಲಾ ಪರಿಸ್ಥಿತಿಯ ಮಧ್ಯದಲ್ಲಿ ನೀವು ಯಾವ ರೀತಿ ಪ್ರತಿಕ್ರಿಯೆ ತೋರ್ತೀರೋ ಅದಾಗಿದೆ ಪ್ರೇರೆ ನೀವು ಯಾರಿಗೆ ಸಂಬಂಧಪಟ್ಟವರು, ನಿಮ್ಮ ಒಳಗಡೆ ನೀವು ಯಾವುದನ್ನು ಹೊಂದ್ಕೊಂಡಿದ್ದೀರಿ ಎಂಬುದಾಗಿ. ಯಾಕೆಂದ್ರೆ ಬೈಬಲ್ ಹೇಳ್ತದೆ, ನಿಮ್ಮ ಹೃದಯದಲ್ಲಿ ಯಾವುದನ್ನು ಹೊಂದ್ಕೊಂಡಿದ್ದೀರಿ ಎಂಬುದು ಹೇಗೆ ಗೊತ್ತಾಗ್ತದೆ ಅಂದ್ರೆ, ನೀವು ಒಳ್ಳೆಯ ಮರವನ್ನು ಹೊಂದಿದ್ರೆ ಒಳ್ಳೆಯ ಫಲವನ್ನ ಹೊರಹೊಮ್ಮಿಸ್ತೀರಿ, ನೀವು ಕೆಟ್ಟ ಮರವನ್ನು ಹೊಂದಿದ್ರೆ ಕೆಟ್ಟ ಫಲವನ್ನೇ ಹೊರಹೊಮ್ಮಿಸ್ತೀರಿ. ಮರವು ಪ್ರಬೋಧನೆ ಮಾಡುವಂತ ಪ್ರಬೋಧನೆಯಿಂದಾಗ್ಲಿ, ಅಥವಾ ಪ್ರಾರ್ಥನೆ ಮಾಡುವುದರಿಂದಾಗ್ಲಿ, ಅಥವಾ ರೋಗಿಗಳನ್ನು ಗುಣಪಡಿಸುವಂತ ಕಾರ್ಯದಿಂದಾಗ್ಲಿ ಆ ಮರ ಒಳ್ಳೆ ಮರ ಎಂಬುದು ಅನಿಸ್ಕೊಳ್ಳೋದಿಲ್ಲ. ಬದಲಾಗಿ ದೇವರ ವಾಕ್ಯ ಹೇಳ್ತದೆ, ಫಲ ಅದು ಯಾವ ರೀತಿಯ ಫಲವನ್ನ ಹೊರಮಿಸ್ತದೋ ಆ ಫಲವನ್ನ ಜನರು ಯಾವಾಗ ಟೇಸ್ಟ್ ನೋಡ್ತಾರೋ
ರುಚಿ ನೋಡ್ತಾರೋ ಆ ರುಚಿಯಾಗಿದೆ ಗುರುತು ಹಚ್ಚುವಂಥದ್ದು ಈ ವ್ಯಕ್ತಿ ಒಳ್ಳೆ ಮರ ಹೊಂದಿದಾನ ತನ್ನ ಒಳಗಡೆ ಅಥವಾ ಕೆಟ್ಟ ಮರವನ್ನು ಹೊಂದಿದ್ದಾನೆ ಎಂಬುದಾಗಿ. ಕರೆಕ್ಟಾ? ಹಾಗಾದ್ರೆ ನಮ್ಮ ಅನುದಿನದ ಜೀವಿತದಲ್ಲಿ ನಾವು ಯಾವ್ದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು? ಪ್ರೀತಿಯ ಕಡೆ. ಯಾಕೆಂದ್ರೆ ಗಾಡ್ ಈಸ್ ಲವ್. ನಾವ್ ಎಲ್ಲಿಯ ತನಕ ಪ್ರೀತಿಯಲ್ಲಿ ನಡೆಯೋದಿಲ್ವೋ ಅಲ್ಲಿ ತನಕ ನಾನು ಯಾವ ಕಾರಣಕ್ಕೂ ದೇವರ ಪ್ರೀತಿಯನ್ನ ನಾನು ಟೇಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ದೇವರ ಪ್ರೀತಿಯನ್ನು ಟೇಸ್ಟ್ ಮಾಡಿದೆ, ನಾನು ಈವನ್ ದೇವರ ಸಾಮ್ರಾಜ್ಯದಲ್ಲಿ ಅತ್ಯದ್ಭುತವಾದ ಅದ್ಭುತ ಕಾರ್ಯ ಮಾಡ್ತಾ ಇರ್ಬೋದು. ಬಟ್ ಒಂದು ದಿನ ಅದೆಲ್ಲವೂ ಕೂಡ ಡ್ರೈ ಆಗ್ಬಿಡುತ್ತೆ, ಒಣಗೋಗ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದರ ಅರ್ಥ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನೀವು ಎಲ್ಲರನ್ನ ಪ್ರೀತಿಸಲು, ಕೆಲವರನ್ನಲ್ಲ ಎಲ್ಲರನ್ನ ಪ್ರೀತಿಸಲು ದೇವರು ನಮ್ಮೆಲ್ಲರಿಗೂ ಪ್ರೀತಿಯ ಶಕ್ತಿಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಬಾಯ್ತಿದೆ ಹೋಗೋಣ. ದೇವರು ನನಗೆ ಎಲ್ಲರನ್ನು ಪ್ರೀತಿಸಲು ಪ್ರೀತಿಯ ಶಕ್ತಿಯನ್ನು ಕೊಟ್ಟಿದ್ದಾರೆ. ಈಗ ದೇವರು ಕೊಟ್ಟ ಮೇಲೆ ನಮ್ ಕೆಲಸ ಏನು? ಅದನ್ನ ಉಪಯೋಗಿಸುವಂತದ್ದು ಅಷ್ಟೇ. ಸೊ ದೇವರು ಉದಾಹರಣೆಗೆ KB ಅವರು ಎಲೆಕ್ಟ್ರಿಕ್ ಪವರ್ ಅನ್ನ ಕೊಟ್ಟಿದ್ದಾರೆ. ಆ ಪವರ್ ನ ಉಪಯೋಗಿಸಿದ್ವಾ ನಾವು ಸದಾಕಾಲ ಬೆಳಕಲ್ಲಿ ಇರ್ತೀವಿ. ಸೊ ಆ KB ಅವರು ಪವರ್ ಕೊಟ್ಟಿದ್ರು ಕೂಡ ನಾನು ಸ್ವಿಚ್ ಆನ್ ಮಾಡದೆ ಹೋದ್ರೆ ಖಂಡಿತವಾಗಿ ಗುಡ್ಸಲ್ಲಿ ಯಾವ ತರ ಇದಾರೆ ಜನರು, ಅದೇ ತರ ನಾವು ಕೂಡ ಕತ್ತಲು ಜೀವಿಸಬೇಕಾಗ್ತದೆ. ಹೌದಾ? ಇನ್ ದ ಸೇಮ್ ವೇ ರಕ್ಷಣೆ ಹೊಂದಿರುವಂತ ನಾವೆಲ್ಲರೂ ಕೂಡ ಪ್ರೈಸ್ ಬಿಡಿ ಗಾಡ್ ಪವಿತ್ರಾತ್ಮ ಮುಖಾಂತರ ದೇವರ ಪ್ರೀತಿಯ ಶಕ್ತಿಯನ್ನು ಹೊಂದಿದ್ದೇವೆ. ಬಟ್ ಆ ಪ್ರೀತಿಯ ಶಕ್ತಿಯ ಸ್ವಿಚ್ ಅನ್ನು ಆನ್ ಮಾಡದೆ ಹೋದ್ರೆ ನಾನು ಯಾವ ಕಾರಣಕ್ಕೂ ಪ್ರಿಯರೇ ಪರರ ಜೀವನದಲ್ಲಿ ಪ್ರೀತಿಯ ಫಲಗಳನ್ನ ನಾನು ಯಾವ ಕಾರಣಕ್ಕೂ ಅವ್ರಿಗೆ ಅನುಭವಿಸ್ಲಿಕ್ಕಾಗಿ ಕೊಡ್ಲಿಕ್ಕೆ ಸಾಧ್ಯವಾಗುದಿಲ್ಲ. ನಾನು ಎಲ್ಲಿ ತನಕ ನಾನು ಪ್ರೀತಿ ನಡೆಯೋದಿಲ್ವೋ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ದೇವರು ಹೇಳ್ತಿದ್ದಾರೆ, ಹೌದು ನನ್ನ ಅಭಿಷೇಕ ಅಥವಾ ನನ್ನ ಅಭಿಷೇಕ ಅಥವಾ ನನ್ನ ವರದಾನಗಳನ್ನು ಕಾರ್ಯ ಮಾಡ್ತಾ ಇರ್ಬೋದು. ಬಟ್ ಆದ್ರೆ ಅಭಿಷೇಕ ವರದಾನಗಳು ಕಾರ್ಯ ಮಾಡ್ಬೇಕಾದ್ರೆ ಪ್ರೀತಿಯ ಮೂಲಕವೇ. ಪ್ರೀತಿ ಹರಿಯುವಾಗ ಅದ್ರ ಮುಖಾಂತರವೇ ಅಭಿಷೇಕ ವರದಾನಗಳು ಕೂಡ ಹರಿದು ತನ್ನ ಕೆಲಸ ಮಾಡ್ತವೆ. ನನ್ನ ಪ್ರಶ್ನೆ ಅಂತಂದ್ರೆ, ದೇವರು ತಮ್ಮ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಬಲವನ್ನು ಕೊಟ್ಟಿದ್ದಾರೆ. ಎರಡನೇದು ಅವರ ಪ್ರೀತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೌದಾ? ಸೊ ದೇವರು ಪ್ರೀತಿಯನ್ನು ಕೊಟ್ಟಿದ್ರು ಕೂಡ, ತಮ್ಮ ಶಕ್ತಿಯನ್ನು ಕೊಟ್ಟಿದ್ರು ಕೂಡ, ತಮ್ಮ ಬಲವನ್ನು ಕೊಟ್ಟಿದ್ರು ಕೂಡ, ಯಾಕೆ ಮತ್ತೆ ನಮ್ಮ ಜೀವನದಲ್ಲಿ ಭಯದ ಆ ಶಕ್ತಿ ನಮ್ಮ ಜೀವನದಲ್ಲಿ ಆವರಿಸಿಕೊಳ್ಳುವಾಗ, ನನ್ನ ಕುಟುಂಬದಲ್ಲಿ ಅನೇಕ ಕೆಟ್ಟ ಪರಿಸ್ಥಿತಿಗಳು ಆವರಿಸಿಕೊಳ್ಳುವಾಗ ಯಾಕೆ ದೇವರ ಶಕ್ತಿ ನಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಿ ಆ ಸಮಸ್ಯೆಯಿಂದ ನಮ್ಮ ಹೊರಡ ಕರ್ಕೊಂಡು ಬರಕ್ ಸಾಧ್ಯವಾಗ್ತಲ್ಲ? ಯಾಕೆಂದ್ರೆ ಹೊರಗಡೆ ಇರುವಂತ ಮಕ್ಕಳಿಗೆ ಹೊರಗಡೆ ಬರುವಂತ ಪರಿಸ್ಥಿತಿಯನ್ನ ಎದುರಿಸಲಿಕ್ಕಾಗಿ ಹೊರಗಡೆ ಇರುವಂತ ಇನ್ಫ್ಲೂಯೆನ್ಸ್ ಉಪಯೋಗಿಸ್ತಾರೆ. ಹೊರಗಡೆ ಇರುವಂತ ಯಾವ್ದಾದ್ರು ಪರಿಸ್ಥಿತಿನ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ತಮ್ಮ ಕಾರ್ಯಗಳ ಮೇಲೆ ಅವಲಂಬಿಸಿಕೊಂಡು ಏನಾದ್ರು ಒಂದು ಕಾರ್ಯ ಮಾಡಕ್ ಹೋಗ್ತಾರೆ. ಬಟ್ ಪ್ರೈಸ್ ಬಿಡಿ ಗಾಡ್, ನಾನು ಮತ್ತು ನೀವು ದೇವರ ಮಗುವಾಗಿರೋದ್ರಿಂದ ಪ್ರೈಸ್ ಬಿಡಿ ಗಾಡ್, ನನ್ನ ಜೀವನದಲ್ಲಿ ಹೊರಗಡೆ ಬರುವಂತ ಯಾವುದೇ ಪರಿಸ್ಥಿತಿಗಳು ನನ್ನ ಜೀವನದಲ್ಲಿ ಬಂದ್ರು ಕೂಡ ಅವುಗಳು ಯಾವುದು ಕೂಡ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಮ್ಮನ್ನ ಭಯದ ಹಾದಿಯಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಎತ್ತಕಾಗಿ ಮತ್ತೆ ನಮ್ಮ ಜೀವನದಲ್ಲಿ ನನ್ನ ಒಳಗಡೆ ದೇವರ ಅಂತ ಶಕ್ತಿಯನ್ನ ಅಂತ ಒಂದು ಪ್ರೀತಿಯನ್ನು ಇಟ್ಟಿದ್ರು ಕೂಡ ಯಾಕೆ ನಮ್ಮ ಜೀವನದಲ್ಲಿ ಆ ಪ್ರೀತಿ ಮತ್ತು ದೇವರ ಶಕ್ತಿ ಕಾರ್ಯನಿರ್ವಹಿಸ್ತಲ್ಲ? ಏಕೆಂದ್ರೆ ಅಲ್ಲೇ ದೇವರ ವಾಕ್ಯ ಉತ್ತರ ಕೊಡ್ತಾರೆ. ಅಲ್ಲಿ ದೇವರು ಹೇಳ್ತಿದ್ದಾರೆ, ಅವರು ನಮಗೆ ಸ್ವಸ್ಥ ಮನಸ್ಸನ್ನ ನೀಡಿದ್ದಾರೆ. ಸ್ವಸ್ಥ ಮನಸ್ಸು ಅಂದ್ರೆ ಸ್ವಸ್ಥ ಬುದ್ಧಿಯ ಮನಸ್ಸಾಗಿದೆ, ಸೌಂಡ್ ಮೈಂಡ್. ಸ್ವಸ್ಥ ಬುದ್ಧಿ ಮನಸ್ಸು ಅಥವಾ ಸ್ವಸ್ಥ ಮನಸ್ಸು ಅಂತಂದ್ರೆ ಆ ವ್ಯಕ್ತಿಯು ಸದಾಕಾಲ ಎಂತ ಪರಿಸ್ಥಿತಿ ಬಂದ್ರು ಕೂಡ, ಯಾರೇ ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ಕೂಡ, ಅಥವಾ ಎಂತ ಭಯದ ಪರಿಸ್ಥಿತಿಗಳು ಅಕ್ಕಪಕ್ಕ ಬಂದು ಮಾತಾಡ್ಬೋದು, ಅಯ್ಯೋ ಅಲ್ಲಿ ಈ ರೀತಿ ಐತಂತೆ, ಇಲ್ಲಿ ಈ ರೀತಿ ಐತಂತೆ, ಅಥವಾ ನಿಮ್ ಬಗ್ಗೆ ಅವ್ರು ಈ ರೀತಿ ಹೇಳ್ತಾ ಇದ್ರು, ಆ ರೀತಿ ಹೇಳ್ತಾ ಇದ್ರು, ಯಾರು ಏನೇ ನುಡಿಬಹುದು. ಬಟ್ ಪ್ರೈಸ್ ಬಿಡಿ ಗಾಡ್, ಎಲ್ಲಾ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿಯ ಆಲೋಚನೆಯು ದೇವರ ವಾಕ್ಯ ಹೇಳ್ತದೋ ಆ ವಾಕ್ಯವನ್ನ ಒಪ್ಪಿಕೊಂಡು ಅದ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅದ್ರ ಪ್ರಕಾರನೇ ಆಲೋಚನೆ ಮಾಡುವಂತ ಮನಸ್ಸು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಸುತ್ತಮುತ್ತ ನೋಡೋದ್ರೆ ಎಲ್ರು ಕೂಡ ನೋಡ್ತಾ ಇದಾವೆ, ಎಲ್ರು ಕೂಡ ಮುಖಕ್ಕೆ ಮುಸಣಿ ಪುಟ್ಟಿಯನ್ನ ಕಟ್ಕೊಂಡು ಓಡಾಡ್ತಾ ಇದಾರೆ. ಹೌದಾ? ನಿಮ್ಗೆ ಅರ್ಥ ಆಗದಿರ್ಬೋದು ಕನ್ನಡ ಪದ.
ಇಂಗ್ಲಿಷ್ ಹೇಳ್ತಾನೆ, ಎಲ್ರು ಕೂಡ ಮಾಸ್ಕ್ ಧರಿಸ್ಕೊಂಡು ಓಡಾಡ್ತಿದ್ರ. ಹೌದಾ? ಹೌದು. ಯಾಕೆ? ಒಂದು ಸರ್ಕಾರ ಕೊಟ್ಟಂತ ಒಂದು ಆರ್ಡರ್, ಆಜ್ಞೆ. ಯಾಕೆಂದ್ರೆ ಆ ವೈರಸ್ ಬೇರೆ ಯಾರನ್ನಾದ್ರೂ ಟಚ್ ಮಾಡ್ಬಿಡ್ತದೆ, ಬೇರೆ ಯಾರನ್ನಾದ್ರೂ ಬಲಿ ತಗೊಳ್ತದೆ, ಹರಡ್ಬಿಡ್ತದೆ ಎಂಬುದಾಗಿ ಆ ಭಯ ಇರೋದ್ರಿಂದ ಅದ್ ತಕ್ಕಂತೆ ಈಗ ತಮ್ಮಂತವು ಕಾಪಾಡ್ಕೊಳ್ಳಿಕ್ಕಾಗಿ ಪ್ರತಿಯೊಬ್ರು ಕೂಡ ಅದನ್ನ ಧರಿಸ್ಕೊಳ್ತಾ ಇದಾರೆ. ಹೌದಾ? ಪ್ರಿಯರೇ, ಗುಡ್ ನ್ಯೂಸ್ ಏನಂದ್ರೆ ಥ್ಯಾಂಕ್ ಗಾಡ್, ಆ ವ್ಯಕ್ತಿ ಈವನ್ ತನ್ನ ಮುಖಕ್ಕೆ ಮಾಸ್ಕ್ ಅನ್ನ ಧರಿಸ್ಕೊಳ್ಬಹುದು. ಬಟ್ ಆದ್ರೆ ಅನೇಕ ಕಾರಣಗಳಿವೆ ಕೆಂಬರ್ಲಿಕ್ಕಾಗಿ. ಹೌದಾ? ಈ ವೈರಸ್ ಬರಕ್ ಮುಂಚಿತವಾಗಿ ಕೂಡ ಹಿಂದೆನೂ ಕೂಡ ಅನೇಕ ವಿಧವಾದ ಕೆಮ್ಮುಗಳು ಬರ್ತಾ ಇತ್ತು. ಆಕ್ಚುಲಿ ವಿಶೇಷವಾಗಿ ಬರ್ಗೆಮ್ಮಲು ಬಂದ್ರೆ ನಿಲ್ಲದೇ ಇಲ್ಲ ಅದು. ಹೌದಾ? ಸೊ ಅದೇ ಕೆಮ್ಮು ಇವತ್ತು ಬಂದ್ರೆ ಆ ವ್ಯಕ್ತಿ ಮನಸ್ಸಲ್ಲಿ ಏನ್ ಬರ್ತದೆ? ವೈರಸ್, ಕೊರೋನಾ. ಕರೆಕ್ಟ್? ಯಾಕೆ? ಅದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆಯನ್ನ ಪಡ್ಕೊಂಡಿದ್ದಾನೆ, ಹೆಚ್ಚಿಗೆ ಅದನ್ನ ಪದೇ ಪದೇ ಆಲಿಸ್ತಾ ಇದ್ದಾನೆ. ಅದ್ರ ಅರ್ಥ ಆ ವ್ಯಕ್ತಿ ಈವನ್ ತನ್ನ ಮುಖಕ್ಕೆ ಅಂದ್ರೆ ತನ್ನ ಬಾಯಿಗೆ ಆ ಮಾಸ್ಕ್ ಅನ್ನು ಧರಿಸಿಕೊಂಡಿದ್ರು ಕೂಡ, ಬಟ್ ಆ ವ್ಯಕ್ತಿಗೆ ಏನೇ ಬೇರೆ ಒಂದು ವ್ಯತ್ಯಾಸದಿಂದ, ತನ್ನ ಮನೆಯಲ್ಲಿ ಆದಂತ ಅಡಿಗೆಯಿಂದ ವ್ಯತ್ಯಾಸದಿಂದ ಒಂದು ಕೆಮ್ಮು ಬಂದ್ರೆ ಸಾಕು, ಅದು ವಾಟರ್ ಇನ್ಫೆಕ್ಷನ್ ಮೂಲಕ ಕೆಮ್ಮು ಬಂದ್ರೆ ಸಾಕು, ಆ ವ್ಯಕ್ತಿ ಆಲೋಚನೆ ಮಾಡ್ತಾನೆ ಮೋಸ್ಟ್ಲಿ ಇದೇ ಬಂದಿರ್ಬೋದು, ಈ ವೈರಸ್ಸೇ ಬಂದಿರ್ಬೋದು ಎಂಬುದಾಗಿ. ಅದ್ರ ಅರ್ಥ ಅದನ್ನ ಕಟ್ಕೊಂಡಿದ್ರು ಕೂಡ ಆ ವ್ಯಕ್ತಿ ಭಯದಲ್ಲಿ ಜೀವಿಸ್ತಾ ಇದಾನ ಇಲ್ವಾ? ಸೊ ಅದಕ್ಕೆ ಈ ಪ್ರೇರೆ ಹೊರಗಡೆ ಇರುವಂತ ಕಾರ್ಯಗಳ ಮೇಲೆ ನಾವು ಅವಲಂಬಿಸ್ಕೊಂಡ್ಬ ನಮ್ಮಲ್ಲಿ ಇರುವಂತ ಭಯವನ್ನ ಅಥವಾ ನಮ್ಮ ಜೀವನದಲ್ಲಿ ಪ್ರವೇಶಿಸುವಂತ ಭಯವನ್ನ ನಾವ್ ಯಾವ ಕಾರಣಕ್ಕೂ ಹೊರಗಡೆ ಕಾರ್ಯಗಳಿಂದ ನಾವ್ ಯಾವ ಕಾರಣಕ್ಕೂ ತಡೆಗಟ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೌದಾ? ಇನ್ನೊಂದು ಉದಾಹರಣೆ ಕೊಡ್ತಾನೆ. ಸಪೋಸ್ ಒಂದ್ ವ್ಯಕ್ತಿ ಆಸ್ಪತ್ರೆಯಲ್ಲಿ ಮಲಗಿದಾನೆ, ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಮಲಗಿದಾನೆ. ಆ ವ್ಯಕ್ತಿನ ಹೋಗಿ, ಈವನ್ ಆ ವ್ಯಕ್ತಿ ಕ್ರೈಸ್ತ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿನ ಹೋಗ್ಬಿಟ್ಟು ಬ್ರದರ್ ಹೇಗಿದ್ದೀರ ಅಂತ ಕೇಳಿದ್ರೆ ಆ ವ್ಯಕ್ತಿ ಏನಂತ ಹೇಳ್ತಾನೆ? ಏನಂತ ಹೇಳ್ತಾರ? ಚೆನ್ನಾಗಿದೆ ಅಂತ ಹೇಳ್ತಾರ? ಅಯ್ಯೋ ಬ್ರದರ್, ಈ ತರ ಜಸ್ಟ್ ಡಾಕ್ಟರ್ ಬಂದು ಹಿಂಗೆ ಹೇಳ್ಬಿಟ್ಟು ಹೋದ್ರು, ಡಾಕ್ಟರ್ ಬಂದು ಹಂಗೆ ಹೇಳ್ಬಿಟ್ಟು ಹೋದ್ರು, ಕೊನೆಗೆ ಇನ್ನೊಂದು ವಾರ ಆದ್ಮೇಲೆ ಆಪರೇಷನ್ ಮಾಡ್ತಾರಂತೆ, ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ನಾನು ಬದುಕೋದು ಇಲ್ವಂತೆ. ಸೊ ಆ ವ್ಯಕ್ತಿ ತಾನು ಏನನ್ನ ನುಡಿಗಳನ್ನ ಕೇಳಿಸ್ಕೊಂಡಿದ್ದಾನೋ ಮತ್ತು ತಾನು ಯಾವ ನೋವನ್ನು ಅನುಭವಿಸ್ತಾ ಇದ್ದಾನೋ ಆ ನೋವಿನ ಬಗ್ಗೆ ಆ ವ್ಯಕ್ತಿ ಬಾಯಿ ನುಡಿಯುವಂತ ವ್ಯಕ್ತಿ ಆಗಿರ್ತಾನೆ. ಹೌದಾ? ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ಆ ವ್ಯಕ್ತಿ ಸತ್ಯವನ್ನು ಮಾತಾಡ್ತಾ ಇದ್ದಾನ ಅಥವಾ ಅವನಿಗಿರುವಂತಹ ನಿಜಾಂಶವನ್ನ ಅಥವಾ ಅವನಿಗಿರುವಂತಹ ಪರಿಸ್ಥಿತಿಯನ್ನು ಮಾತಾಡ್ತಾ ಇದ್ದಾನ? ನಿಜಾಂಶ ಅಂದ್ರೆ ಅವನಿಗಿರುವಂತಹ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದಾನೆ. ಹೌದಾ? ಪ್ರಿಯರೇ, ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ನಾನು ಕೂಡ ಸಮಸ್ಯೆಗಳ ಮಧ್ಯದಲ್ಲಿ ನಾನು ಯಾವುದನ್ನ ಮಾತಾಡೋ ಒಂದು ವ್ಯಕ್ತಿ ಆಗಿದ್ದಾನೆ? ಸತ್ಯವನ್ನು ಮಾತಾಡೋ ವ್ಯಕ್ತಿ ಆಗಿದ್ದಾನ ಅಥವಾ ಅಲ್ಲಿರುವಂತಹ ಪರಿಸ್ಥಿತಿಯನ್ನು ಮಾತಾಡೋ ವ್ಯಕ್ತಿ ಆಗಿದ್ದಾನ? ಯಾಕೆಂದ್ರೆ ಸ್ವಸ್ಥ ಮನಸ್ಸನ್ನ ಹೊಂದಿರುವಂತ ವ್ಯಕ್ತಿ ಎಂದೆಂದಿಗೂ ನಿಜಾಂಶದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬದಲಿಗೆ ಸತ್ಯದ ಬಗ್ಗೆ ಯೋಚನೆ ಮಾಡುವಂತ ವ್ಯಕ್ತಿ ಆಗಿರ್ತಾನೆ. ಉದಾಹರಣೆಗೆ ಆ ವ್ಯಕ್ತಿ ಹೇಳ್ತಾನೆ, ನನಗೆ ಡಾಕ್ಟರ್ ಹಿಂಗೆ ಹೇಳಿದಾರೆ, ಡಾಕ್ಟರ್ ಹಂಗೆ ಹೇಳಿದಾರೆ, ಜಸ್ಟ್ ನಾನು ಆಪರೇಷನ್ ಹೋಗ್ಬೇಕಂತೆ, ಕೊನೆಗೆ ಯಾವ ರೀತಿ ಇಷ್ಟಿಂಚ್ ಆಪರೇಷನ್ ಮಾಡ್ತಾರಂತೆ, ಕೊನೆ ನನ್ಗೆ ಈ ತರ ನೋವಿದೆ, ಈಗಲೇ ನೋವಿದೆ, ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಅವ್ನ್ ಏನ್ ಮಾತಾಡ್ತಾನೆ ಅಂತಂದ್ರೆ, ಅವ್ನ್ ಮಾತಾಡ್ತಿರೋದು ಸತ್ಯ ಅಲ್ಲ, ಬದಲಾಗಿ ಆಗ ಇರುವಂತಹ ಪ್ರಸ್ತುತ ಸ್ಥಿತಿ, ನಿಜಾಂಶ ಹಾಗೆ ಆ ಕ್ಷಣದಲ್ಲಿರುವಂತಹ ನಿಜಾಂಶ. ಬಟ್ ಪ್ರೈಸ್ ಬಿಡಿ ಗಾಡ್, ಸತ್ಯ ಏನಂತ ಹೇಳ್ತದೆ? ಯೇಸುವಿನ ಗಾಯಗಳಿಂದ ಆ ಸಹೋದರ ಈಗಾಗಲೇ ಗುಣ ಹೊಂದಿದ್ದಾರೆ. ಹೌದಾ? ವಾಸ್ತವ ಸಂಗತಿ ಹೇಳ್ತದೆ, ನಾನು ಈಗ ಈ ರೋಗ ನನ್ನಲ್ಲಿ ಬಂದು ಒಂದು ರೋಗಿ ಆಗಿದ್ದಾನೆ, ನನ್ನ BP ಇದೆ ಬಳಲ್ತಾ ಇದ್ದಾನೆ, ನಾನು ಸಕ್ಕರೆ ಕಾಯಿಲೆ ನಳ್ತಾ ಇದ್ದಾನೆ, ನನ್ನ ದಾಂಪತ್ಯ ಜೀವನ ಬಿಕ್ಕಟ್ಟಲ್ಲಿದೆ, ನನ್ನ ಹಣಕಾಸು ಬಿಕ್ಕಟ್ಟಲ್ಲಿದೆ. ಹೌದು, ನನ್ಗೆ ಆಸೆ ಇದೆ ದೇವರ ಸಾಮ್ರಾಜ್ಯಕ್ಕೆ ಬೀಜ ಬಿತ್ತನೆ ಮಾಡ್ಬೇಕು, ಅದು ನನ್ನ ಜನಗಳ ಜೀವನ ಚೇಂಜ್ ಮಾಡ್ಬೇಕು, ಜನಗಳಿಗೆ ಅಟ್ಲೀಸ್ಟ್ ನನ್ನ ಕೈಲ ಸಹಾಯ ಮಾಡ್ಬೇಕು, ಬಟ್ ನನ್ನ ಹತ್ರ ಇಲ್ಲ. ಸೊ ಅವ್ನ್ ಏನ್ ಹೇಳ್ತಾನಂತಂದ್ರೆ, ಅವ್ನು ಹೇಳುವಂಥದ್ದು ದೇವರ ವಾಕ್ಯಕ್ಕೆ ಅನುಗುಣವಾಗಿಲ್ಲ, ಬದಲಿಗೆ ಅವನಿಗಿರುವಂತಹ ಪರಿಸ್ಥಿತಿಯ ಬಗ್ಗೆ ಅವನು ಗಮನ ಕೊಟ್ಟಿರೋದ್ರಿಂದ ವಾಸ್ತವ ಸಂಗತಿಯನ್ನೇ ಅವ್ನು ಮಾತಾಡುವ ವ್ಯಕ್ತಿ ಆಗಿದ್ದಾರೆ. ಹಾಲೆಲೂಯ. ಒಂದು ಗುಡ್ ನ್ಯೂಸ್ ಏನಂದ್ರೆ ಪ್ರೈಸ್ ಬಿಡಿ ಗಾಡ್, ಹೇ ಥ್ಯಾಂಕ್ ಯು ಜೀಸಸ್, ನಾನು ಯಾವ ಕಾರಣಕ್ಕೂ ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೂ ನಾನು ಗಮನ ಕೊಡೋದಿಲ್ಲ. ಯಾಕೆಂದ್ರೆ ನನ್ನ ಅಗತ್ಯಗಳನ್ನು ಪೂರೈಸಿಕೊಡುವವರು ನೀವಾಗಿದ್ದೀರಿ, ನೀವು ನನ್ನೊಳಗಡೆ ಇದ್ದೀರಿ. ನಾನು ಯಾವ ಕಾರಣಕ್ಕೂ ರಿಸೋರ್ಸ್ ಮೇಲೆ ಅವಲಂಬಿಸ್ಕೊಳ್ಳೋದಿಲ್ಲ, ಬದಲಾಗಿ ಸೋರ್ಸ್ ನೀವಾಗಿದ್ದೀರಿ.
ಈ ಲೋಕದಲ್ಲಿ ಏನೆಲ್ಲ ಇದೆಯೋ ಪ್ರಿಯರೇ, ಅವುಗಳೆಲ್ಲವೂ ಕೂಡ ರೀಸೋರ್ಸ್. ಬಟ್ ಯೇಸು ಸ್ವಾಮಿ ಒಬ್ಬರೇ ಸೋರ್ಸ್. ಎಲ್ಲ ಕೂಡ ರೀಸೋರ್ಸ್. ಹಾಗಾಗಿ ನಾನು ಯಾವ ಕಾರಣಕ್ಕೂ ರೀಸೋರ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಬದಲಾಗಿ ಸೋರ್ಸ್ ಮೇಲೆ ಡಿಪೆಂಡ್ ಆಗ್ತಾನೆ. ಪ್ರಭು ಯೇಸುವೇ ನನ್ನ ಮೂಲವಾಗಿದ್ದಾರೆ. ಹಾಗಾಗಿ ನನ್ನಿಂದಾಗಿ ನಾನು ಜೀವಿಸ್ತಾ ಇಲ್ಲ, ನನ್ನಲ್ಲಿರುವಂತಹ ಉದ್ಯೋಗದ ಮೇಲೆ ಅವಲಂಬಿಸಿಕೊಂಡಾಗ್ಲಿ, ನನ್ನಲ್ಲಿರುವಂತಹ ಹಣಕಾಸಿನ ಮೇಲೆ ಅವಲಂಬಿಸಿಕೊಂಡಾಗ್ಲಿ, ನೋ, ನಾನು ಯಾವುದ್ರ ಮೇಲೂ ಕೂಡ ಅವಲಂಬಿಸಿಕೊಂಡು ಜೀವಿಸ್ತಾ ಇಲ್ಲ. ಪ್ರೈಸ್ ಬಿ ಟು ಗಾಡ್. ನಾನು ದೇವರ ಅನುಗ್ರಹದಿಂದ, ದೇವರ ಕೃಪೆಯಿಂದ ಜೀವಿಸ್ತಾ ಇದ್ದಾನೆ. ಅದಕ್ಕಾಗಿ ನಾನು ತೆಗೆದುಕೊಳ್ಳುವಂತ ಪ್ರತಿಯೊಂದು ಹೆಜ್ಜೆಯೂ ಕೂಡ ದೇವರ ಕೃಪೆ ಹೆಜ್ಜೆ ಆಗಿದೆ. ದೇವರ ಕೃಪೆ, ಪ್ರೈಸ್ ಬಿ ಟು ಗಾಡ್. ದೇವರ ವಾಕ್ಯ ಹೇಳ್ತದೆ, ದೇವರ ಕೃಪೆ ಎಂತ ಮಕ್ಕಳ ಜೀವನದಲ್ಲಿ ದೇವರು ತನ್ನ ಕೃಪೆನ ಕೊಡ್ತಾರಂತಂದ್ರೆ, ಯಾರು ದೀನತೆಯಿಂದ ತನ್ನನ್ನು ತಾನು ತಗ್ಗಿಸ್ಕೊಳ್ತಾರೋ ಅಂತವ್ರ ಜೀವನದಲ್ಲಿ ದೇವರ ಕೃಪೆ ಹೆಚ್ಚೆಚ್ಚಾಗಿ ಮಾರ್ಪಾಡಾಗ್ತದೆ. ನನ್ನ ಪ್ರತಿಯೊಂದು ನಡೆಯೂ ಕೂಡ ಎಷ್ಟರ ಮಟ್ಟಿಗೆ ನಾನು ದೇವರ ವಾಕ್ಯಕ್ಕೆ ವಿಧೇಯ ತೋರ್ತೇನೋ, ದೇವರ ವಾಕ್ಯಕ್ಕೆ ಅಧೀನಾಗಿ ಜೀವಿಸ್ತೇನೋ, ಪ್ರೈಸ್ ಬಿ ಟು ಗಾಡ್. ಅದ್ರ ಅರ್ಥ ಏನಂತಂದ್ರೆ, ದೇವ್ರ ಮುಂದೆ ಸಾಕ್ಷಿ ಪಡಿಸ್ತಾ ಇದ್ದಾವೆ, ದೇವಾ ನಾನು ನಿನ್ನ ಕೃಪೆಯನ್ನು ಉಪಯೋಗಿಸ್ಕೊಂಡು ಜೀವಿಸ್ತಾ ಇದ್ದಾನೆ, ನಿಮ್ಮ ಕೃಪೆ ಮೇಲೆ ಅವಲಂಬಿಸಿಕೊಂಡಿದ್ದೇನೆ. ಈವನ್ ನನ್ನ ಪಂಚೇಂದ್ರಿಯಗಳು ದೇವರ ವಾಕ್ಯಕ್ಕೆ ವಿರುದ್ಧವಾದಂತಹ ಕಾರ್ಯಗಳನ್ನು ನೋಡ್ತಾ ಇದ್ರು ಕೂಡ, ದೇವರ ವಾಕ್ಯಕ್ಕೆ ವಿರುದ್ಧವಾದಂತಹ ಆ ಪರಿಸ್ಥಿತಿಯನ್ನ ಅನುಭವಿಸುವಂತ ಸ್ಥಿತಿ ಇದ್ರು ಕೂಡ, ಪ್ರೈಸ್ ಬಿ ಟು ಗಾಡ್, ನನ್ನ ಮನಸ್ಸು ಇವನ್ ಅದ್ರ ಬಗ್ಗೆ ಹೇಳ್ತಾ ಇರ್ಬೋದು, ನೋಡಿ ನಿನ್ನ ಪರಿಸ್ಥಿತಿ ಈ ರೀತಿ ಇದೆ, ನಿನ್ನ ಪರಿಸ್ಥಿತಿ ಆ ರೀತಿ ಇದೆ, ನೋಡಿ ನಾಳೆ ಈ ರೀತಿ ನಿನಗೆ ಈ ವೈರಸ್ ಬರ್ಬೋದು, ಆ ವೈರಸ್ ಬರ್ಬೋದು, ಇಂಥ ಭಯದ ನುಡಿಗಳು ನುಡಿತಾ ಇದ್ರು ಕೂಡ, ಪ್ರೈಸ್ ಬಿ ಟು ಗಾಡ್, ನಾನು ಕ್ರಿಸ್ತ ಯೇಸುವಿನ ಕೃಪೆಯ ಮೇಲೆ ಅವಲಂಬಿಸಿಕೊಂಡಿರೋದ್ರಿಂದ ನನ್ನ ಆಲೋಚನೆಗಳು ಹೇಳ್ತಾನೆ, ಶಟ್ ಅಪ್. ನಾನು ಯಾವ ಕಾರಣಕ್ಕೂ ನೀನ್ ಹೇಳುವುದನ್ನು ತೆಗೆದುಕೊಂಡು ನಿನ್ ಕಡೆ ಗಮನ ಕೊಟ್ಟು ನಿನ್ನೊಂದಿಗೆ ಕಾಲ ಕಳೆಯೋದಿಲ್ಲ, ನಿನ್ನೊಂದಿಗೆ ನನ್ನ ಮನೋರಂಜನೆ ಮಾಡೋದಿಲ್ಲ, ಬದಲಾಗಿ ಶಟ್ ಅಪ್. ನಾನು ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳಿದಾರೋ ಅದನ್ನೇ ಆಲೋಚನೆ ಮಾಡ್ತಾನೆ, ಅದನ್ನ ನುಡಿತೇನೆ, ಅದ್ರ ಪ್ರಕಾರ ಆನಂದದೊಂದಿಗೆ ಆ ವಾಕ್ಯದ ಪ್ರಕಾರವೇ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ನೀವು ಯಾವಾಗ ಇದನ್ನ ಅನುದಿನ ಪ್ರಾಕ್ಟೀಸ್ ಮಾಡ್ತೀರಿ, ದೇವಾ ಹೌದು ಪ್ರಾರಂಭದಲ್ಲಿ ನಾನು ಯಾವ ರೀತಿ ದೀನತೆಯಿಂದ ನಿಮ್ಮ ಕೃಪೆಗೆ ನಾನು ದೀನಾಗಿ ಜೀವಿಸ್ತಾ ಇದ್ನೋ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಕೃಪೆ ಇದುವರೆಗೂ ನನ್ನನ್ನು ಈ ಲೆವೆಲ್ ಕರ್ಕೊಂಡ್ ಬಂದಿದೆ. ಇನ್ನು ಮುಂದೆನೂ ಕೂಡ ಪ್ರಾರಂಭದಲ್ಲಿ ಯಾವ ರೀತಿ ನಿಮ್ಮ ವಾಕ್ಯಕ್ಕೆ ಅಥವಾ ನಿಮ್ಮ ಕೃಪೆಗೆ ನಾನು ದೀನತೆಯಿಂದ ಜೀವಿಸ್ತಾ ಇದ್ನೋ, ನನ್ನ ಉಸಿರೋ ತನಕ ನಾನು ನಿಮ್ಮ ಕೃಪೆಗೆ ದೀನನಾಗಿ ಜೀವಿಸ್ತೇನೆ. ಥ್ಯಾಂಕ್ ಗಾಡ್. ಅಂತ ವ್ಯಕ್ತಿಗೆ ದೇವ್ರು ಹೇಳ್ತಾರೆ, ಯಾರು ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೋ, ಪ್ರೈಸ್ ಬಿ ಟು ಗಾಡ್, ದೇವ್ರು ಏನ್ ಮಾಡ್ತಾರೆ, ಆತನನ್ನ ಮೇಲೆತ್ತುತ್ತಾರೆ. ನಾವೆಷ್ಟು ಮಟ್ಟಿಗೆ ನಮ್ಮ ಮನಸ್ಸಿಗೆ ಈ ರೀತಿಯ ತರಬೇತಿಯನ್ನು ಕೊಡ್ತೇವೋ, ಪ್ರೈಸ್ ಬಿ ಟು ಗಾಡ್, ಪವಿತ್ರಾತ್ಮ ನಮ್ಮ ಒಳಗಡೆ ಪವಿತ್ರಾತ್ಮರು ಹೊಸ ಕಾರ್ಯಗಳನ್ನ ನಮಗೆ ಕಲಿಸ್ಕೊಡ್ತಾರೆ. ಹೊಸ ಕಾರ್ಯಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕೆಂಬುದಾಗಿ ವಿಸ್ಡಮ್ ಅನ್ನ, ಜ್ಞಾನವನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ಪ್ರಿಯರೇ ಈ ರೀತಿಯ ಮನೋಭಾವನ ಹೊಂದಿರೋದಾದ್ರೆ, ಈ ರೀತಿಯ ನಡತೆಯನ್ನು ಹೊಂದಿರುವಾಗ, ಪ್ರೈಸ್ ಬಿ ಟು ಗಾಡ್, ಆತನು ತನ್ನ ಮನಸ್ಸಿಗೆ ದೇವರ ವಾಕ್ಯವನ್ನ ಎಂತಹ ಪರಿಸ್ಥಿತಿ ಬಂದ್ರು ಕೂಡ ದೇವರ ವಾಕ್ಯ ಒಪ್ಪಿಕೊಳ್ಳಿಕ್ಕಾಗಿ ತರಬೇತಿ ನೀಡುವಾಗ, ಪ್ರೈಸ್ ಬಿ ಟು ಗಾಡ್, ದೇವರ ವಾಕ್ಯ ಹೇಳ್ತದೆ, ಅಂತಹ ವ್ಯಕ್ತಿ ಸ್ವಸ್ಥ ಮನಸ್ಸನ್ನ ಹೊಂದಿರುವಂತ ವ್ಯಕ್ತಿಯಾಗಿದ್ದಾನೆ. ಒಂದು ಕ್ಷಣ ಯೋಚನೆ ಮಾಡೋಣ. ನಾವೆಲ್ಲರೂ ಯಾವಾಗ ಫಸ್ಟ್ ಟೈಮ್ ಪ್ರಾರ್ಥನಾ ಕೂಟಕ್ಕೆ ಬಂದ್ವಿ, ಪ್ರಾರ್ಥನಾ ಕೂಟಕ್ಕೆ ಬಂದಂತ ಪ್ರಾರಂಭ ದಿನಗಳಲ್ಲಿ ಹೇಗೆ ಪ್ರೇರೆ ನಿಮ್ಮ ಶರೀರದಲ್ಲಿರುವಂತ ರೋಗಗಳಾಗ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳು ಪರಿಹಾರ ಆಗಿದ್ದು? ಬ್ರದರ್ ಪ್ರೇಯರ್ ಮಾಡಿದ್ರಿಂದಲ್ಲ, ಬದಲಾಗಿ ಬ್ರದರ್ ನಿಮಗೆ ಯಾವಾಗ ದೇವರ ವಾಕ್ಯದ ಸತ್ಯವನ್ನ ತಿಳಿಸ್ಕೊಟ್ರೋ, ಆ ಸತ್ಯ ವಚನದ ಪ್ರಕಾರ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಮನಸ್ಸನ್ನ ನವೀಕರಣ ಮಾಡ್ಕೊಂಡ್ರಿ, ನಿಮ್ಮ ಮನಸ್ಸನ್ನ, ಪ್ರೈಸ್ ಬಿ ಟು ಗಾಡ್, ಆ ವಾಕ್ಯದ ಒಪ್ಪಂದ ಮಾಡಿಕೊಂಡು, ಎಸ್ ಈ ವಾಕ್ಯದ ಪ್ರಕಾರ ಕಾರ್ಯ ಮಾಡ್ತಾನೆ. ಈ ವಾಕ್ಯದ ಪ್ರಕಾರ ನನ್ನ ಮನಸ್ಸನ್ನ ಗಲಿಬಿಲಿ ಮಾಡ್ಕೊಳ್ಳೋದಿಲ್ಲ, ಬದಲಾಗಿ ಈ ವಾಕ್ಯದ ಪ್ರಕಾರ ನನ್ನ ಮನಸ್ಸನ್ನ ಒಪ್ಪಂದ ಮಾಡಿಕೊಂಡು ನನ್ನ ಮನಸ್ಸನ್ನ ಸ್ವಸ್ಥ ಮನಸ್ಸಾಗಿ ಮಾರ್ಪಡಿಸ್ಕೊಳ್ತಾನೆ. ಯಾವಾಗ ನಿರ್ಧಾರ ತೆಗೆದುಕೊಂಡು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರಿ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಸ್ವಸ್ಥ ಮನಸ್ಸು ನಿಮ್ ಒಳಗಡೆ ಇರುವಂತ ದೇವರ ಶಕ್ತಿಯನ್ನ ರಿಲೀಸ್ ಮಾಡಿ ಹೊರಗಿನ ಪರಿಸ್ಥಿತಿಯನ್ನ ನಾಶಗೊಳಿಸ್ತು. ಹೌದಾ? ಬಟ್ ಅದ್ರ ಪ್ರಶ್ನೆ ಏನಂತಂದ್ರೆ, ಥ್ಯಾಂಕ್ ಗಾಡ್, ನಾವು ಈಗ ಆ ಏರಿಯಾದಲ್ಲಿ ಇನ್ನು ಮುಂದೆ ನಾವು ಅದೇ ಏರಿಯಾದಲ್ಲಿ ನಾವು ಮುನ್ನೋಡ್ಕೊಂಡು ಬರ್ತಾ ಇದ್ದೇವೆ. ಯೇಸುವನ್ನ ಬಳಿಗೆ ಬಂದು 2 ವರ್ಷ 5 ವರ್ಷ ಅಥವಾ 10 ವರ್ಷ ಆಯ್ತು. ಬಟ್ ಪ್ರಶ್ನೆ ಏನಂತಂದ್ರೆ, ಈಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಪ್ರಾರಂಭದಲ್ಲಿ ಯಾವ ರೀತಿ ದೇವರ ವಾಕ್ಯ ಒಂದು ವಾಕ್ಯ ಹೇಳುವಾಗ ಅಥವಾ ಒಂದು ದೇವ ಸೇವಕ ಆ ವಾಕ್ಯ ಹೇಳುವಾಗ ಆ ವ್ಯಕ್ತಿಯ ಬಾಯಿಂದ ಬಂದ ವಾಕ್ಯಕ್ಕೆ ನಮ್ಮನ್ನ ನಾವು ತಗ್ಗಿಸಿಕೊಂಡು ಅಥವಾ ನಮ್ಮನ್ನ ನಾವು ಸಂಪೂರ್ಣವಾಗಿ ಆ ವಾಕ್ಯ ಹೇಳ್ತದೋ ಅದ್ರ ಜೊತೆಲಿ ಒಪ್ಪಂದ ಮಾಡಿಕೊಂಡು ಮುನ್ನಡೆಸುವಾಗ ಯಾವ ರೀತಿ ನಮ್ಮ ಒಳಗಡೆ ಇರುವಂತ ಶಕ್ತಿ ಹೊರಗಡೆ ರಿಲೀಸ್ ಆಗಿ ಹೊರಗಿನ ಪರಿಸ್ಥಿತಿಗಳು ಬದಲಾಯಿಸ್ತಾ ಇತ್ತು. ಇವತ್ತು ಚೆಕ್ ಮಾಡ್ಕೊಳ್ಳೋಣ,
ಹೊರಗಿನ ಪರಿಸ್ಥಿತಿಗಳು ಅವತ್ತು ಯಾವ ರೀತಿ ಫಾಸ್ಟ್ ಆಗಿ ರಿಕವರ್ ಆಗ್ತಾ ಇತ್ತು, ಅದೇ ರೀತಿ ಇವತ್ತು ರಿಕವರ್ ಆಗ್ತಾ ಇದೆಯಾ? ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರರು, ಪ್ರಾರಂಭದಲ್ಲಿ ಪ್ರಶ್ನೆ ಕೇಳಿದ್ದು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾನು ದೇವ್ರ ಸೇವೆ ಮಾಡ್ತಾ ಇದ್ದಾನೆ, ಈವನ್ ನನಗೆ ದೇವರ ಶಕ್ತಿ ಕೊಟ್ಟಿದ್ದಾರೆ, ದೇವರ ಪ್ರೀತಿ ಕೊಟ್ಟಿದ್ದಾರೆ, ದೇವ್ರ ಬಲವನ್ನು ಕೊಟ್ಟಿದ್ದಾರೆ, ಆದ್ರೂ ಕೂಡ ಏತಕ್ಕಾಗಿ ನನ್ನ ಹೊರಗಿನ ಪರಿಸ್ಥಿತಿಗಳು ಅನೇಕ ಏರಿಯಾಗಳಲ್ಲಿ ಬದಲಾವಣೆ ಆಗ್ತಲ್ಲ, ಇನ್ನು ಅದೇ ಸಿಟ್ಟು, ಅದೇ ಸಿಡುಕುಗಳು, ಅದೇ ದ್ವೇಷ, ಅದೇ ಹೆಗೆತನ, ಅದೇ ವೈರಾಗ್ಯ, ಅದೇ ರೀತಿ ಕಾರ್ಯ ಮೊದಲು ಯಾವ ತರ ಕಾರ್ಯ ಮಾಡ್ತಾ ಇದ್ನೋ ಅದೇ ರೀತಿ ಹೊರಗಿನ ಕಾರ್ಯಗಳಲ್ಲಿ ನಾನು ಯಾಕೆ ವರ್ತಿಸ್ತಾ ಇದ್ದೇನೆ ಅಂತಂದ್ರೆ, ನನ್ನ ಒಳಗಡೆ ಈವನ್ ದೇವರ ಶಕ್ತಿ ಇಂಥ ಎಲ್ಲಾ ಸ್ವಭಾವಗಳನ್ನ ಬದಲಾಯಿಸ್ಲಿಕ್ಕಾಗಿ ದೇವ್ರು ಕೊಟ್ಟಿದ್ರು ಕೂಡ ಆ ಶಕ್ತಿಯನ್ನ ರಿಲೀಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯವಾಗ್ತಲ್ಲ ಅಂತಂದ್ರೆ, ನಾನು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಮನಸ್ಸಿಗೆ ದೇವರ ವಾಕ್ಯದಿಂದ ಒಪ್ಪಂದ ಮಾಡಿಕೊಂಡು ಮೊದಲು ಯಾವ ತರ ಕಾರ್ಯನಿರ್ವಹಿಸ್ತಾ ಇದ್ನೋ ಆ ತರ ಇವತ್ತು ಒಪ್ಪಂದ ಮಾಡಿಕೊಳ್ಳದೆ, ಇವತ್ತು ನನ್ನ ಮನಸ್ಸಿಗೆ ಕೆಲವೊಂದು ಟೈಮಲ್ಲಿ ಏನೆಲ್ಲ ಆಲೋಚನೆ ಬರ್ತದೋ ಅದರ ಪ್ರಕಾರವೇ ದೇವರ ವಾಕ್ಯವನ್ನ ಬದಲಾವಣೆ ಮಾಡ್ಲಿಕ್ಕೆ ನೋಡ್ತಾ ಇರೋದ್ರಿಂದ. ಹೌದಾ? ಫಾರ್ ಎಕ್ಸಾಂಪಲ್, ಒಂದ್ ವ್ಯಕ್ತಿ ಮೊದಲು ಜಸ್ಟ್ ಥ್ಯಾಂಕ್ ಗಾಡ್, ಒಂದ್ ವ್ಯಕ್ತಿಗೆ ನೀ ಕುಡಿಯೋದ್ ಬಿಟ್ಬಿಡಪ್ಪ, ಖಂಡಿತ ಕುಡಿಯೋದ್ ಪಾಪ, ದೇವ್ರ ವಾಕ್ಯ ಹೇಳ್ತದೆ, ಜಸ್ಟ್ ಅದ್ ಪಾಪ, ನಿನ್ ಕುಟುಂಬ ಹಾಳಾಗಿದೆ ನೋಡು, ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಹೃದಯ ಬಂದು ದೇವರ ವಾಸ ಮಾಡುವಂತ ಗರ್ಭಗುಡಿ, ನಿನ್ನ ಶರೀರ ಬಂದು ದೇವರ ಆಲಯ. ಹೌದಾ ಸರ್? ಹೌದಾ? ಸಾರಿ ಸರ್, ನನ್ಗೆ ಗೊತ್ತಿರ್ಲಿಲ್ಲ ಸರ್, ಇದನ್ನ ಹೊರಡ ಬರ್ಬೇಕು, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಹೇಳಿ ಸರ್. ಆಗ ವ್ಯಕ್ತಿಗೆ ನಾವೆಲ್ಲ ಯಾರೆಲ್ಲ ಸೇವೆ ಮಾಡ್ತಿದೀವಿ, ನಾವೆಲ್ಲ ಹೇಳ್ಕೊಡೋದು ಒಂದೇ ವಾಕ್ಯ, ದೇವರ ಆತ್ಮ ನನ್ನ ಮೇಲಿದೆ, ದೇವರನ್ನ ಅಭಿಷೇಕ ಮಾಡಿದ್ದಾರೆ, ಯೇಸುವಿನ ಪ್ರೀತಿ ನನ್ನಲ್ಲಿ ತುಂಬಿ ನಾನು ಬಿಡುಗಡೆ ಹೊಂದಿದ್ದೇನೆ. ಹೌದಾ? ಆ ವಾಕ್ಯವನ್ನ ಯಾವಾಗ ವ್ಯಕ್ತಿ ಪ್ರತಿದಿನ ಬಾಯಿ ತುಳಿತಾ ಇರ್ತಾನೋ, ಪ್ರೈಸ್ ಬಿಡಿ ಗಾಡ್, ಆ ವ್ಯಕ್ತಿ ಸಂಪೂರ್ಣವಾಗಿ ಆ ದುಶ್ಚಟದಿಂದ ಹೊರಡ ಬಂದು ದುರಾತ್ಮನ ಆ ಒಂದು ಆಲ್ಕೋಹಾಲ್ನ ದುರಾತ್ಮನಿಂದ ಹೊರಡ ಬಂದು ಆ ವ್ಯಕ್ತಿಗೆ ಒಳ್ಳೆತನ ಜೀವಿಸ್ತಾ ಇದ್ದಾನೆ. ಆ ವ್ಯಕ್ತಿ ಒಳ್ಳೆತನ ಜೀವಿಸುವಾಗ, ದೇವರ ವಾಕ್ಯದೊಂದಿಗೆ ಒಪ್ಪಂದ ಮಾಡಿಕೊಂಡು ಜೀವಿಸುವಾಗ, ದೇವರ ವಾಕ್ಯಗಳನ್ನು ನುಡಿಯುವಾಗ, ತನ್ನ ಒಳಗಡೆ ಇರುವಂತಹ ಬಲ, ದೇವರ ಶಕ್ತಿ, ಪ್ರೈಸ್ ಬಿಡಿ ಗಾಡ್, ಆನ್ ಆಗಿ ಆ ವ್ಯಕ್ತಿಯನ್ನ ಇರುವಂತ ಅವಸ್ಥೆಯಿಂದ ಮೇಲ್ಮಟ್ಟಕ್ಕೆ ಕೊಂಡು ಹೋಗ್ತದೆ. ಒಳ್ಳೆ ಉದ್ಯೋಗ, ಆ ವ್ಯಕ್ತಿ ಹಣಕಾಸಿನ ಪರಿಸ್ಥಿತಿ, ಕುಟುಂಬದಲ್ಲಿ ಪ್ರೀತಿ, ಸಮಾಧಾನ ಎಲ್ಲವೂ ಕೂಡ ತುಂಬಿ ತುಳುಕುವಾಗ, ಅದೇ ವ್ಯಕ್ತಿ ತನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಇವತ್ತು ಹಣಕಾಸು ಇದೆ, ಆರೋಗ್ಯ ಇದೆ, ಕುಟುಂಬದಲ್ಲಿ ಸಮಾಧಾನ ಇದೆ ಅಂತ ವ್ಯಕ್ತಿ ಮತ್ತೆ ಅದೇ ಕುಡಿತ ಚಟಕ್ಕೆ, ಆ ಕುಡಿಯುತ್ತವನ್ನ ಕಲ್ತ್ಕೊಂಡ ಒಂದು ಸಂದರ್ಭದಲ್ಲಿ ನಾವು ಹೋಗಿ ನೋಡಪ್ಪ, ಜಸ್ಟ್ ಅವತ್ತು ಕುಡಿಯೋದು ಬಿಟ್ಬಿಟ್ಟಿದೆ, ಇವತ್ತು ಮತ್ತೆ ಕುಡಿತಾ ಇದೆ, ಪಾಪ ಅಲ್ವಾ ಅಂತ ಹೇಳುವಾಗ ಆ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ? ಏನ್ ಹೇಳ್ತಾನೆ? ಹೌದು, ನಿಜವಾಗ್ಲೂ ಕುಡಿಯೋದು ತಪ್ಪಾಗಿದ್ರೆ, ಅದು ಕುಡಿಯೋದು ಪಾಪ ಆಗಿದ್ರೆ ಯಾಕೆ ಯೇಸು ಸ್ವಾಮಿ ನೀರನ್ನ ದ್ರಾಕ್ಷಾರಸ ಮಾರ್ಪಡಿಸಿದ್ರು? ಈ ತರ ಬೇರೆ ವಾಕ್ಯಗಳನ್ನ ಟ್ವಿಸ್ಟ್ ಮಾಡಿ ನಮಗಿನ ಉಲ್ಟಾ ಹೊಡಿತಾನೆ. ಹೌದಾ? ಅಲ್ಲ, ನಾನು ಹೇಳುತ್ತೆ ಎಲ್ರು ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಇಲ್ಲ ಫಾಸ್ಟ್ ಆಯ್ತಾ? ಅದಕ್ಕೆ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ ಬೇರೆ. ಹೆಂಗೋ ಪ್ರಾರಂಭದಲ್ಲಿ ನಾವ್ ಯಾವ ರೀತಿ ದೇವರ ವಾಕ್ಯದೊಂದಿಗೆ ಒಪ್ಪಂದ ಮಾಡಿಕೊಂಡು, ದೇವರ ವಾಕ್ಯ ಹೇಳ್ತದೆ, ಎಸ್ ಅದೇ ನನಗೆ ಪರಮಾಧಿಕಾರ, ಆ ವಾಕ್ಯ ಹೇಳ್ತದೋ ಆ ವಾಕ್ಯವನ್ನು ಅದಲು ಬದಲು ಮಾಡೋದಿಲ್ಲ. ಜನರು 1000 ಜನ ಬೇರೆ ಏನ್ ಹೇಳಿ, ಡಾಕ್ಟರ್ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ಸುತ್ತಮುತ್ತಲ ಪರಿಸ್ಥಿತಿ ಏನ್ ಬೇಕಾದ್ರೆ ಹೇಳಿ, ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆಯಾ? ಎಸ್. ದೇವರ ವಾಕ್ಯವನ್ನ ಸಾರುವಂತ ಪ್ರಬೋಧಕ ಈ ರೀತಿ ಹೇಳಿದಾರ, ಆ ವಾಕ್ಯ ದೇವರ ವಾಕ್ಯ ಪ್ರಕಾರ ಇದೆಯಾ? ಎಸ್ ಅಂತ ಒಪ್ಕೊಳ್ತಾ ಇದ್ವಿ. ಆಗ ದೇವರ ಶಕ್ತಿ ಅನುಭವಿಸೋದನ್ನ, ದೇವರ ಶಕ್ತಿ ಕೆಲಸ ಮಾಡೋದು ನೋಡ್ತಾ ಇದ್ವಿ. ಬಟ್ ಪ್ರೈಸ್ ಬಿಡಿ ಗಾಡ್, ಇಂದು ಕೂಡ ಯಾವ ಏರಿಯಾದಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆ ಕಾಣ್ತಲ್ಲ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ಜೀವನದಲ್ಲಿ ನಾನು ಹೇಳ್ತಿದ್ದೇನೆ, ನನ್ನ ಹಣಕಾಸು ಉನ್ನತ ಮಟ್ಟಕ್ಕೆ ಬಂದಿರ್ಬೋದು, ನನ್ನಲ್ಲಿರೋ ವರದಾನಗಳು ಇನ್ನೂ ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಇರ್ಬೋದು, ನನ್ನ ಮಕ್ಕಳು ಇವತ್ತು ಥ್ಯಾಂಕ್ ಗಾಡ್ ಚೆನ್ನಾಗಿ ಓದ್ತಾ ಇರ್ಬೋದು, ಅದು ನನಗೆ ಆಸ್ತಿ ಪಾಸ್ತಿ ಜಾಸ್ತಿ ಆಗಿರ್ಬೋದು, ಅದು ನನ್ನ ಜೀವನದಲ್ಲಿ ಎಲ್ಲ ಜಯದ ಕಾರ್ಯಗಳಾಗ್ತಾ ಇರ್ಬೋದು. ಇವುಗಳೆಲ್ಲದ್ರಿಂದ ಕ್ಷಣ ಮಾತ್ರ ಕೆಳಗಡೆ ಇಳಿಸ್ಲಿಕ್ಕಾಗಿ ಒಂದೇ ಕಾರ್ಯ ಸಾಕು. ಅದೇನಂತಂದ್ರೆ, ಒಂದು ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿ ಮಟ್ಟದಲ್ಲಿ ನೀವ್ ಯಾವಾಗ ಮನ್ನೊಂದ್ಕೊಳ್ತೀರಿ, ನೀವ್ ಯಾವಾಗ ಹರ್ಟ್ ಮಾಡ್ಕೊಳ್ತೀರಿ, ಸಿಟ್ಟು ಮಾಡ್ಕೊಳ್ತೀರಿ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಒಂದ್ ವ್ಯಕ್ತಿ ಹರ್ಟ್ ಮಾಡ್ಕೊಳ್ಳುವಾಗ, ಮನ್ನೊಂದ್ಕೊಳ್ಳುವಾಗ, ಸಿಟ್ಟು ಮಾಡ್ಕೊಳ್ಳುವಾಗ ಈಗಾಗಲೇ ಅವನು ಇಲಿಯ ಬೋನ್ ನಲ್ಲಿ ಬಿದ್ದು ಹೋದ. ಕರೆಕ್ಟಾ? ಅದಕ್ಕೆ ಈ ಪ್ರಿಯರೇ, ಇವತ್ತು ನಾನು ಎಷ್ಟು ಪ್ರಬೋಧನೆ ಮಾಡ್ತಿದ್ದೇನೆ, ಎಷ್ಟು ಸೇವೆ ಮಾಡ್ತಿದ್ದೇನೋ, ಅಥವಾ ನಾನು ಎಷ್ಟು ಶ್ರೀಮಂತನಾಗಿದ್ದೇನೋ, ಎಷ್ಟು ದೇವರ ಅದ್ಭುತ ಕಾರ್ಯಗಳು ಮಾಡಿದ್ರು ಅದು ಇಂಪಾರ್ಟೆಂಟ್ ಅಲ್ಲ. ಅದನ್ನ ಕಾಪಾಡ್ಕೊಂಡು ಹೋಗುವಂಥದ್ದು ಇಲಿಯ ಬೋನಲ್ಲಿ ಬೀಳದಂತೆ ಸದಾಕಾಲ ದೇವರ ವಾಕ್ಯಕ್ಕೆ ವಿಧೆ ತೋರುತ್ತಾ, ದೇವರ ವಾಕ್ಯ ಹೇಳ್ತು ಅದೇ ಹಾದಿಯಲ್ಲಿ ಮುನ್ನಡೆಯುವಾಗ, ಪ್ರೈಸ್ ಬಿಡಿ ಗಾಡ್, ಸದಾಕಾಲ ನನ್ನ ಜೀವನದಲ್ಲಿ ಯಾವ ರೀತಿ ಎಲೆಕ್ಟ್ರಿಕ್ ಪವರ್ ನ ಅವಾಗಿಂದ ಆನ್ ಮಾಡಿರೋದ್ರಿಂದ ನಾನು ಯಾವ ತರ ಬೆಳಕಲ್ಲಿ ಕುಂತಿದ್ದೀನೋ, ಅದೇ ತರ ನಾವುಗಳು ಕೂಡ ದೇವರ ವಾಕ್ಯದ ಪ್ರಕಾರ ಆಲೋಚನೆ ಮಾಡುವಾಗ, ದೇವರ ವಾಕ್ಯನ ಪದೇ ಪದೇ ನುಡಿಯುವಾಗ, ನುಡಿಯೋದು ಮಾತ್ರವಲ್ಲ, ದೇವರ ವಾಕ್ಯದೊಂದಿಗೆ ಒಪ್ಪಂದ ಮಾಡಿಕೊಂಡು ದೇವರ ವಾಕ್ಯ ಪ್ರಕಾರ ಜೀವಿಸುವಾಗ, ಪ್ರೈಸ್ ಬಿಡಿ ಗಾಡ್, ನಾನು ಒಳಗಡಿರುವಂತ ದೇವರ ಶಕ್ತಿಯನ್ನ ಈಗಾಗಲೇ ಆನ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಸ್ವಿಚ್ ಅನ್ನು ಆನ್ ಮಾಡಿರುವಾಗ ದೇವರ ಶಕ್ತಿ ನನ್ನ ಜೀವನದಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಎಲ್ಲಾ ಕಾರ್ಯಗಳನ್ನ
ಸುಲಿತವಾಗಿ ನೆರವೇರಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯಾ. Hallelujah. ಥ್ಯಾಂಕ್ ಯು ಜೀಸಸ್. Thank you, Jesus. ಪ್ರೈಸ್ ಜೀಸಸ್. Praise you, Jesus. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಪ್ರಿಯರೇ, ಥ್ಯಾಂಕ್ ಗಾಡ್. ಈಗ ನಾವೆಲ್ಲರೂ ಕೂಡ ವಾಕ್ಯ ಕೇಳ್ತಾ ಇದ್ವಿ, ವಾಕ್ಯಕ್ಕೆ ಗಮನ ಕೊಟ್ಟಿದ್ವಿ. ಈಗ ನೋಡಿದ್ರೆ ಈಗ ಒಂದು ಸೌಂಡ್ ಬಂತು, ಹೊರಗಡೆ ಗುಡುಗು ದಢಾರ್ ಬಡಾರ್ ಅಂತ ಹೇಳ್ತು. ಇವನು ದೇವರ ವಾಕ್ಯದ ಕಡೆ ಗಮನ ಕೊಟ್ಟಿದ್ರು ಕೂಡ ನಮ್ಮ ಬಾಡಿ ಸ್ವಲ್ಪ ಜರ್ಕೊಡಿತು. ಅದೇ ತರ ಪ್ರಿಯರೇ, ನಾವೆಷ್ಟೇ ದೇವರ ವಾಕ್ಯದ ಕಡೆ ಗಮನ ಕೊಟ್ಟು ದೇವರ ವಾಕ್ಯದ ಬೆಳೆತಿದ್ರು ಕೂಡ ಸಡನ್ ಆಗಿ ಈ ತರ ಗುಡುಗಿನ ಪರಿಸ್ಥಿತಿಗಳು ಬಢಾರ್ ದಢಾರ್ ಅಂತ ಹೇಳಿ ಸಮಸ್ಯೆಗಳು ಬರುವಾಗ ನಾವು ಕೂಡ ಪ್ರಿಯರೇ, ನಮ್ಮ ಶರೀರ ಮಾತ್ರ ಅಲ್ಲ, ಇವು ನಮ್ಮ ಮನಸ್ಸು ಕೂಡ ಸಡನ್ ಆಗಿ ಗಲಿಬಿಲಿ ಆಗ್ತದೆ. ಹೌದಾ? Hallelujah. 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 Praise be to God. Every day, ಪ್ರತಿದಿನ ಅಂತ ಪರಿಸ್ಥಿತಿ ಬರುವಾಗ್ಲೂ ಕೂಡ ಆ ಪರಿಸ್ಥಿತಿಗಳ ಕಡೆ ಗಮನ ಕೊಡದೆ, ಥ್ಯಾಂಕ್ ಗಾಡ್, ನಾನು ಯಾವಾಗ ದೇವರ ವಾಕ್ಯದ ಕಡೆ ಗಮನ ಕೊಟ್ಟು ದೇವರ ವಾಕ್ಯ ನಡೆದು ಆ ವಾಕ್ಯದ ಜೊತೆ ಒಪ್ಪಂದ ಮಾಡಿಕೊಂಡು ಅದನ್ನ ನುಡಿತಾ ಅದ್ರ ಪ್ರಕಾರ ಆಲೋಚನೆ ಮಾಡ್ತೇನೋ, ಪ್ರೈಸ್ ಬಿ ಟು ಗಾಡ್, ನಾನು ಸ್ವಸ್ಥ ಮನಸ್ಸನ್ನು ಹೊಂದಿರುವ ವ್ಯಕ್ತಿಯಾಗಿದ್ದಾನೆ. ಸ್ವಸ್ಥ ಮನಸ್ಸಿನ ಹೊಂದಿರುವಂತ ವ್ಯಕ್ತಿಯಾಗಿರುವ ನಾನು ಎಂದಿಗೂ ನನ್ನ ಜೀವಿತದಲ್ಲಿ ಭಯದ ಆತ್ಮನಿಗೆ ನಾನು ಯಾವತ್ತಿಗೂ ಅವಕಾಶ ಕೊಡೋದೇ ಇಲ್ಲ. ಯಾವುದೇ ವೈರಸ್ ಬಂದು, ಯಾವುದೇ ಭಯದ ಸನ್ನಿವೇಶಗಳು ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರು ಕೂಡ, ಪ್ರೈಸ್ ಬಿ ಟು ಗಾಡ್, ನಾವು ಅದರ ಮಧ್ಯದಲ್ಲೂ ಕೂಡ ಜಸ್ಟ್ ಅದರ ಕಡೆ ಗಮನ ಕೊಡೋದಿಲ್ಲ, ಬದಲಾಗಿ ಅವುಗಳಿಂದೆಲ್ಲ ರಕ್ಷಣೆ ಕೊಡ್ಲಿಕ್ಕಿರುವಂತಹ ಪ್ರಭು ಯೇಸುವನ್ನ ಕೊಂಡಾಡುವಂತ ಮಕ್ಕಳಾಗಿರ್ತವೆ. ಹಾಲೆಲೂಯಾ. ಪ್ರಿಯರೇ, ದೇವರ ಶಕ್ತಿ ಚಲಿಸಬೇಕಾದ್ರೆ ಅದು ಪ್ರೀತಿಯ ಮೂಲಕ. ಹಾಗಾದ್ರೆ ಈಗ ಪ್ರಶ್ನೆ ಏನಂತಂದ್ರೆ, ಒಂದ್ ದಿನದಲ್ಲಿ ಬೆಳಗಿಂದ ಸಂಜೆ ತನಕ ನಾವು 100 ಆಲೋಚನೆಗಳು ಮಾಡ್ತೇವೆ. ಹೌದಾ? ಆ 100 ಆಲೋಚನೆಗಳಲ್ಲಿ ಎಷ್ಟು ಆಲೋಚನೆಗಳು ದೇವರ ವಾಕ್ಯಕ್ಕೆ ವಿರುದ್ಧವಾದ ಆಲೋಚನೆಗಳಾಗಿರ್ತವೆ? ಎಷ್ಟು ಆಲೋಚನೆಗಳು ಲೋಕದ ರೀತಿಯಲ್ಲಿ ಇರ್ತವೆ? 1 ಅಥವಾ 2? ಹೌದಾ? ಸುಮಾರು ಇರ್ತದೆ. ನಿಮ್ಮೊಬ್ಬರಿಗೆ ಸಿಸ್ಟರ್, ನಿಮಗೆ ಮತ್ತು ನನಗೆ ಮಾತ್ರ, ಇನ್ನು ಬಾಕಿಯವ್ರಿಗೆ ಯಾರಿಗೂ ಇಲ್ಲ. ಎಷ್ಟು ಪರ್ಸೆಂಟ್? 99%, 100% ಅಲ್ಲಿ 100% ಅಲ್ಲಿ 99% ಆಲೋಚನೆಗಳೆಲ್ಲವೂ ಕೂಡ ನಾವೇನ್ ಕಲ್ತಿದ್ದೀವಿ, ಏನು ವಾಕ್ಯ ಗೊತ್ತೋ ಅದಕ್ಕೆ ವಿರುದ್ಧವಾಗಿರ್ತವೆ. ಆದ್ರೆ ಆ ಆಲೋಚನೆಗಳು ಖಂಡಿತ ಬಂದೇ ಬರ್ತವೆ. ಈ ಲೋಕದಲ್ಲಿ ಜೀವಿಸೋ ತನಕ ಸಮಸ್ಯೆಗಳ ಬಗ್ಗೆ ಆಲೋಚನೆಗಳು ಬಂದೇ ಬರ್ತವೆ. ಸಮಸ್ಯೆಗಳು ಬರುವಾಗ ಸಮಸ್ಯೆ ಬಗ್ಗೆ ಆಲೋಚನೆ ಉತ್ಪತ್ತಿ ಮಾಡೇ ಮಾಡ್ತವೆ. ಬಟ್ ಅದ್ರ ಪ್ರಶ್ನೆ ಅಂತಂದ್ರೆ, ಎಷ್ಟು ಆಲೋಚನೆಗಳ ಜೊತೆಯಲ್ಲಿ, ಅಂತ ಸಮಸ್ಯೆ ಬಗ್ಗೆ ಬರುವಂತ ಆಲೋಚನೆಗಳ ಜೊತೆಯಲ್ಲಿ ಎಷ್ಟು ಸಮಯ ನಾವು ಕಾಲ ಕಳೀತಾ ಇದ್ದಾವೆ? ಅದು ತಕ್ಷಣವೇ ಅವುಗಳನ್ನ ಬಂಧಿಸಿ, ಪ್ರೈಸ್ ಬಿ ಟು ಗಾಡ್, ನಾನು ತಕ್ಷಣವೇ ದೇವರ ವಾಕ್ಯಕ್ಕೆ ಅಧೀನತೆ ತೋರಿ ದೇವರ ವಾಕ್ಯ ಅನುಗುಣವಾಗಿ ಆಲೋಚಿಸಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಕಾರ್ಯ ಮಾಡ್ತೇನಾ, ಅಥವಾ ಆ ಆಲೋಚನೆ ನಂಬಿಕೊಂಡು, ಆ ಆಲೋಚನೆ ಒಪ್ಕೊಂಡು, ಆ ಆಲೋಚನೆಗಳನ್ನೇ ಬರೋರ್ ಬಳಿಯೆಲ್ಲ ಬಾಯ್ತಿ ಹೇಳ್ತೇವ? ಯಾರು ಬರೋರ್ ಬಳಿಯಲ್ಲಿ ಬಾಯ್ತಿ ಹೇಳ್ದಿದ್ರು ಕೂಡ ದೇವ್ರ ಮುಂದೆ ಅದನ್ನ ಹೇಳ್ತೇವ? ಯಾಕೆಂದ್ರೆ ನಿಮ್ಮ ಬಾಯಿಂದ ಏನು ಬರ್ತದೋ, ಪ್ರೈಸ್ ಬಿ ಟು ಗಾಡ್, ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ಹೃದಯದಲ್ಲಿ ತುಂಬಿರುವಂತದ್ದೇ ನಿಮ್ಮ ಬಾಯಿಂದ ಬರುವಂತದ್ದು. ಯಾಕೆ ನೀವು ಬಾಯಿಂದ ನೀವ್ ಹೇಳ್ತಾ ಇದೀರಿ ಅಂತಂದ್ರೆ ಅದ್ರ ಅರ್ಥ ಏನಂತಂದ್ರೆ, ನಾವು ಅದು ನಂಬಿರೋದು ಮಾತ್ರವಲ್ಲ, ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಾ ಇರೋದ್ರಿಂದ ನನ್ನ ಮನಸ್ಸು ಏನಂತ ಆಲೋಚನೆ ಮಾಡ್ತಾ ಇದೆಯೋ ಸೇಮ್ ಆಲೋಚನೆಯನ್ನ ನನ್ನ ಮೆದುಳಿಗೆ ಸಪ್ಲೈ ಮಾಡ್ತದೆ. ನನ್ನ ಮೆದುಳು ಸಮಸ್ಯೆ ಬಗ್ಗೆ ಸಂದೇಶವನ್ನು ಸ್ವೀಕಾರ ಮಾಡಿರೋದ್ರಿಂದ ನನ್ನ ಶರೀರಕ್ಕೆ, ನನ್ನ ಶರೀರದ ಒಂದು ಅಂಗವಾಗಿರುವುದು ಬಾಯಿಗೆ ಹೇಳ್ತದೆ, ಅದನ್ನೇ ಬಾಯಿ ನುಡಿ ಎಂಬುದಾಗಿ. Hallelujah. Hallelujah. Thank you, Jesus. Thank you. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತಿರುಗಿ ಹುಟ್ಟಿರುವಂತಹ ಆತ್ಮನ ಹೊಂದಿರುವಂತಹ ನಾವು, ದೇವರ ಮಕ್ಕಳಾಗಿರುವಂತ ನಾವು, ಈ ಲೋಕದಲ್ಲಿರುವಂತಹ ದುರಾತ್ಮನ ಶಕ್ತಿಗಿಂತಲೂ, ದುರಾತ್ಮಕ್ಕಿಂತಲೂ ಹೆಚ್ಚು ಶ್ರೇಷ್ಠರಾಗಿರುವಂತಹ ಪವಿತ್ರಾತ್ಮರನ್ನ ನಮ್ಮೊಳಗನ್ನ ಹೊಂದ್ಕೊಂಡಿದ್ದೇವೆ. ಹೌದಾ? ಹೌದು. ಆ ಪವಿತ್ರಾತ್ಮರು ನಮಗೆ ಟೀಚ್ ಮಾಡುವ ಟೀಚರ್ ಆಗಿದ್ದಾರೆ, ಒಳ್ಳೆಯ ಶಿಕ್ಷಕರಾಗಿದ್ದಾರೆ. ಈವನ್ ಇಂಥ ಬಾಯ್ದ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ಯಾವ ಮಾರ್ಗದಲ್ಲಿ ಮುನ್ನಡಿಬೇಕು, ಊಟಕ್ಕೆಲ್ಲ ಅಲ್ಲಿ ನಿಂತ್ಕೊಂಡು ಮಾಡಿಸ್ತಿದ್ರಲ್ಲ ಅವರು ಯಾವ ದಿಕ್ಕಿನಲ್ಲಿ ಮುನ್ನಡಿಬೇಕು, ಆ ರೀತಿ ನಮಗೆ ಆ ಮಾರ್ಗವನ್ನು ತೋರಿಸುವಂತ ಮಾರ್ಗದರ್ಶಿ ಆಗಿದ್ದಾರೆ. ಅವ್ರು ನಮಗೆ ಲಾಯರ್ ಆಗಿದ್ದಾರೆ, ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡ್ರವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಪರಿಸ್ಥಿತಿಯ ಮಧ್ಯದಲ್ಲಿ
ನಾನು ಯಾವ ರೀತಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ದೇವರ ವಾಕ್ಯವನ್ನು ಯಾವ ರೀತಿ ಅಳವಡಿಸಿಕೊಂಡು ಮುನ್ನಡೆಯಬೇಕೆಂಬುದಾಗಿ ಜ್ಞಾನವನ್ನು ಕೊಡುವರಾಗಿದ್ದಾರೆ. ಬಟ್ ಆದ್ರೆ ಪವಿತ್ರಾತ್ಮರು ಇವುಗಳೆಲ್ಲವನ್ನು ಕೊಡ್ಬೇಕಾದ್ರೆ ಮೊದಲನೇ ಕಾರ್ಯ ಏನಂತಂದ್ರೆ, ನೀವು ಪವಿತ್ರಾತ್ಮರು ಹೇಳುವುದನ್ನು ಆಲಿಸಲು ನಾವು ನಿಜವಾಗಿ ಸಿದ್ಧರಾಗಿದ್ದೇವ. ಪವಿತ್ರಾತ್ಮರು ಹೇಳುವುದನ್ನ ಆಲಿಸ್ಲಿಕ್ಕೆ ಯಾರು ಸಿದ್ಧರಾಗಿದ್ದಾರೋ ಅಂತವ್ರಿಗೆ ಮಾತ್ರ ಪ್ರಿಯರೇ ಪವಿತ್ರಾತ್ಮರು ಜ್ಞಾನವನ್ನ, ಮಾರ್ಗವನ್ನ, ಶಿಕ್ಷಣವನ್ನ, ಅಷ್ಟು ಮಾತ್ರವಲ್ಲ ಆ ವ್ಯಕ್ತಿಗೆ ಈವನ್ ಕತ್ತಲಿನ ಮಧ್ಯದಲ್ಲೂ ಕೂಡ ಬೆಳಕಿನ ಮಾರ್ಗವನ್ನು ತೋರಿಸ್ಕೊಡುವಂತಹ ಆತ್ಮರಾಗಿದ್ದಾರೆ. Hallelujah. Thank you Jesus. ಪ್ರಶ್ನೆ ಏನಂತಂದ್ರೆ, ಪವಿತ್ರಾತ್ಮರು ಏನನ್ನ ಕಲ್ಸ್ಕೊಡ್ತಾರೋ ಅದಕ್ಕೆ ನಾನು ನನ್ನ ಕಿವಿಯನ್ನ ತೆರೆದಿದ್ದೀನ, ಅಥವಾ ಪವಿತ್ರಾತ್ಮರಿಗೇನೆ ನಾನೇ ಪವಿತ್ರಾತ್ಮರೇ ನಾನ್ ನಿಮ್ಗೇನೋ ಹೇಳಲಿಕ್ಕಿದ್ದೇನೆ, ಅದಕ್ಕೋಸ್ಕರ ನೀವೇ ನನ್ನ ನುಡಿಗೆ ಕಿವಿಗೊಟ್ಟು ಜಸ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅದಕ್ಕೊಂದು ನೀವೇ ಮಾರ್ಗ ತೋರಿಸಿ. ನಾನು ಈ ವಾಕ್ಯನ ಈ ರೀತಿ ಅರ್ಥ ಮಾಡ್ಕೊಂಡಿದ್ದೇನೆ, ಅದಕ್ಕೋಸ್ಕರ ಈ ವಾಕ್ಯನ ಹಿಡಿದುಕೊಂಡು ಈ ರೀತಿ ಪ್ರಾರ್ಥನೆ ಮಾಡ್ತಿದ್ದೇನೆ, ದಯವಿಟ್ಟು ಇದಕ್ಕೆ ನೀವು ಒಂದು ಮಾರ್ಗ ತೋರಿಸಿ. ನೋ 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 ಪ್ರಿಯರೇ, ಯಾವಾಗ್ಲೂ ಅಷ್ಟೇ ಪವಿತ್ರಾತ್ಮರು ಯಾವಾಗ್ಲೂ ದೇವರ ವಾಕ್ಯಕ್ಕೆ ಅನುಗುಣವಾಗಿ, ದೇವರ ವಾಕ್ಯಕ್ಕೆ ಆಧಾರದ ಮೇಲೆ ನಿಮ್ಮೊಂದಿಗೆ ಮಾತನಾಡ್ತಾರೆ. ಬಟ್ ಆದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಪವಿತ್ರಾತ್ಮರು ಮಾತನಾಡುವುದಾದ್ರೆ, ದೇವರು ಪವಿತ್ರಾತ್ಮ ಮೂಲಕ ನಿಮ್ಮ ಜೊತೆ ಮಾತನಾಡುವುದಾದ್ರೆ, ಥ್ಯಾಂಕ್ ಗಾಡ್ ಅವರ ಸ್ವರಕ್ಕೆ ನೀವು ಅನುದಿನವೂ ಕಿವಿಗೊಡುವಂತಹ ಮಕ್ಕಳಾಗಿರುವಾಗ, ಅವರ ಸ್ವರಕ್ಕೆ, ನಾನು ಹೇಳ್ತಾ ಇರೋದು ಅವರ ವಾಕ್ಯಕ್ಕೆಲ್ಲ, ಅವರ ಸ್ವರಕ್ಕೆ ಕಿವಿಗೊಡುವಂತ ಮಕ್ಕಳಾಗಿದ್ರೆ, ಪ್ರೈಸ್ ಬಿ ಗಾಡ್, ಪವಿತ್ರಾತ್ಮರು ನಿಮಗೆ ಅವರ ಸ್ವರವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಒಂದು ವ್ಯಕ್ತಿ ದೇವರ ವಾಕ್ಯವನ್ನು ಓದ್ಬೋದು, ದೇವರ ವಾಕ್ಯನ ಬಾಕಿ ನುಡಿಬಹುದು. ಪ್ರೈಸ್ ಬಿ ಗಾಡ್, ಗುಡ್ ನ್ಯೂಸ್ ಏನಂದ್ರೆ, ಆ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳೆದು ಹೋದ್ರೆ, ಆ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳೆದು ಥ್ಯಾಂಕ್ ಗಾಡ್ ತನ್ನಲ್ಲಿರುವಂತ ಸ್ವಭಾವಗಳನ್ನ, ಮಂಜುಕೆಟ್ಟೆ ರೀತಿಯ ಸ್ವಭಾವಗಳನ್ನ ನೀರಿನ ರೀತಿಯಲ್ಲಿ ಕರೆಸ್ಕೊಳ್ದೆ ಹೋದ್ರೆ, ಪ್ರೈಸ್ ಬಿ ಗಾಡ್, ಆ ವ್ಯಕ್ತಿ ಯಾವ ಕಾರಣಕ್ಕೂ ಮಂಜುಕೆಟ್ಟೆಯ ರೀತಿಯಲ್ಲಿರುವಂತಹ ಹೃದಯವನ್ನು ಹೊಂದಿರುವ ವ್ಯಕ್ತಿಗಳ ಹೃದಯ ದೇವರ ಸ್ವರವನ್ನ ಯಾವ ಕಾರಣಕ್ಕೂ ಆಲಿಸಲು ಸಾಧ್ಯವಾಗುವುದಿಲ್ಲ. ಹೌದಾ? ಅಂದ್ರೆ ಪ್ರೈಸ್ ಬಿ ಗಾಡ್, ದೇವರ ವಾಕ್ಯ ನಮ್ಮನ್ನು ಎಷ್ಟು ಹೆಚ್ಚೆಚ್ಚಾಗಿ ನಮ್ಮನ್ನ ಮೇಣತೆ ಕರಗಿಸೋದು ಅಷ್ಟೇ ಹೆಚ್ಚೆಚ್ಚಾಗಿ ಪ್ರೈಸ್ ಬಿ ಗಾಡ್ ನಮ್ಮ ಜೀವಿತದಲ್ಲಿ ನಾವು ದೇವರ ಸ್ವರವನ್ನ ಆಲಿಸ್ಕೊಳ್ಬಹುದು. ದೇವರ ಸ್ವರಕ್ಕೆ ಕಿವಿಗೊಟ್ಟು ನಡಿಬಹುದು. ಯಾವಾಗ ಪ್ರೈಸ್ ಬಿ ಗಾಡ್ ದೇವರ ಸ್ವರಕ್ಕೆ ಕಿವಿಗೊಡ್ತೇವೋ, ಮೈ ಗಾಡ್, ಥ್ಯಾಂಕ್ ಗಾಡ್, ನಾನು ದೇವರ ಪ್ರಸನ್ನತೆಯಲ್ಲಿ ದೇವರ ಸ್ವರವನ್ನ ಕೇಳಿಸ್ಕೊಂಡು ಆ ಸ್ವರಕ್ಕೆ ಅನುಗುಣವಾಗಿ ನನ್ನ ಕಾರ್ಯವನ್ನು ನಿರ್ವಹಿಸುವಾಗ, ಗುಡ್ ನ್ಯೂಸ್ ಏನಂದ್ರೆ, ಇಷ್ಟು ವರ್ಷ ನನ್ನ ಸ್ವಂತ ಶಕ್ತಿಯಿಂದ ನಾನು ದೇವರ ವಾಕ್ಯ ನಾನು ಏನ್ ಅರ್ಥ ಮಾಡ್ಕೊಂಡಿದ್ದು ಅದ್ರ ಪ್ರಕಾರ ಕಾರ್ಯ ಮಾಡ್ತಿರುವಾಗ 10 ವರ್ಷ ಆದ್ರೂ ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲ, ನಾನು ಪ್ರಾರ್ಥನೆ ಮಾಡಿದ್ರು ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲ. ಬಟ್ ಪ್ರೈಸ್ ಬಿ ಗಾಡ್, ದೇವರ ವಾಕ್ಯದಿಂದ ಬರುವಂತಹ ರೇಹಮಾ ಸ್ವರವನ್ನ ನಾವ್ ಯಾವಾಗ ಆಲಿಸ್ತೀವಿ, ಆ ರೇಹಮಾ ಸ್ವರ ಕ್ಷಣ ಮಾತ್ರದಲ್ಲಿ ಆ ಬೆಟ್ಟ ಗುಡ್ಡಗಳನ್ನು ಮೇಣತೆ ಕರಗಿಸ್ಬಿಡ್ತದೆ. ಹಾಲೆಲೂಯ, ಹಾಲೆಲೂಯ. ನಾನು ಹೇಳ್ತಿದ್ದಾನೆ, ಸ್ವಸ್ಥ ಮನಸ್ಸನ್ನ ಹೊಂದಿರುವ ವ್ಯಕ್ತಿ ಸದಾಕಾಲ ದೇವರನ್ನ ಹುಡುಕುವ ವ್ಯಕ್ತಿ ಆಗಿರ್ತಾನೆ. ಆತನ ದೇವರನ್ನ ಹುಡುಕುವಂತ ಮಾರ್ಗ ಯಾವುದು ಅಂತಂದ್ರೆ ದೇವರ ವಾಕ್ಯದ ಮೂಲಕ. ತನ್ನ ಭಾವನೆಗಳ ಮೂಲಕ ಯಾವ ಕಾರಣಕ್ಕೂ ದೇವರನ್ನ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಹೇಳ್ತಾ ಇರುವಂತದ್ದು ಏನಂದ್ರೆ, ನಿಮ್ಮ ಭಾವನೆಗಳ ಮೂಲಕ ದೇವರನ್ನ ಹುಡುಕಲು ಯತ್ನಿಸುವುದು ವ್ಯರ್ಥ. ಅದು ಸಂಪೂರ್ಣವಾಗಿ ದೋಷಪೂರಿತವಾದದ್ದು, ಅಫೆನ್ಸ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸತ್ಯದೊಂದಿಗೆ ದೇವರನ್ನು ಹುಡುಕಬೇಕೆಂಬುದಾಗಿ. ಅವ್ರು ಹೇಳಲಿಲ್ಲ ಯಾವ ಕಾರಣ ನಿಜಾಂಶಗಳ ಮೂಲಕ ದೇವರನ್ನು ಹುಡುಕಿ ಎಂಬುದಾಗಿ ಹೇಳಿಲ್ಲ, ಸತ್ಯದೊಂದಿಗೆ ದೇವರನ್ನು ಹುಡುಕಿ. ಹಾಲೆಲೂಯ, ಹಾಲೆಲೂಯ. ಜೀಸಸ್, ಜೀಸಸ್. ಗುಡ್ ನ್ಯೂಸ್ ಏನಿದೆ, ಅನೇಕ ಸಂದರ್ಭದಲ್ಲಿ ನಾನು ಕೂಡ ಪ್ರಾರಂಭದಲ್ಲಿ ನಾನು ದೇವರ ವಾಕ್ಯವನ್ನ ನಾನು ಜನಗಳಿಗೋಸ್ಕರ ಬರೀತಾ ಇದ್ದೆ. ನಾಳೆ ವಾಕ್ಯ ಕೊಡ್ಬೇಕು, ಆ ವಾಕ್ಯ ಕೊಡ್ಲಿಕ್ಕಾಗಿ ಮೈ ಗಾಡ್ ಒಳ್ಳೆ ವಾಕ್ಯ ಸಿಕ್ಕಿದೆ, ಆ ವಾಕ್ಯನ ಹಗಲು ರಾತ್ರಿ ಬರಬೇಕು, ಬರೆದ್ಬಿಟ್ಟು ಜನಗಳ ಹತ್ರ ಕೊಡ್ತಾ ಇದ್ದೆ. ಪ್ರೈಸ್ ಬಿಡಿ ಗಾಡ್. ಜನಗಳು ಬಂದು ಹೇಳ್ತಾ ಇದ್ರು, ಬ್ರದರ್ ಎಂತ ವಾಕ್ಯ ಕೊಟ್ರಿ ಬ್ರದರ್, ಹಾಲೆಲೂಯ ಬ್ರದರ್, ಈ ತರ ಆ ಬ್ರದರ್ ಕೂಡ ಕೊಡ್ಲಿಲ್ಲ ಬ್ರದರ್ ಅಂತೇಳಿ ನಾನು ಹೇಳುವಾಗ, ಪ್ರೈಸ್ ಬಿಡಿ ಗಾಡ್, ಆ ಕ್ಷಣದಲ್ಲಿ ನಾನು ಕೂಡ ಸಂತೋಷ ಪಡ್ತದೆ. ವಾವ್, ಥ್ಯಾಂಕ್ ಯು ಜೀಸಸ್. ವಾವ್, ಯಾವ ರೀತಿ ನೀವು ನನ್ನ ಉಪಯೋಗಿಸ್ಕೊಂಡ್ರಿ, ನನಗೆ ಯಾವ ರೀತಿಯಲ್ಲಿ ನನ್ನ ಮೂಲಕ ನೀವು ಮಾತನಾಡಿದ್ರಿ. ನಾನು ಇದೇ ತರ ಸುಮಾರು ಒಂದು 2-2.5 ವರ್ಷ ಕಾಲ ಕಳೆದಿದ್ದೇನೆ. ಒಂದಿನ ಪವಿತ್ರ ಅಂತ ಹೇಳಿದ್ರು, ಮಗನೇ ನಿನ್ನನ್ನು ಉಪಯೋಗಿಸ್ಕೊಳ್ಳಕ್ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ
ಜನಗಳು ಯಾವಾಗ ನೀನು ಒಳ್ಳೆ ವಾಕ್ಯ ಕೊಟ್ಟೆ, ಅವ್ರಿಗಿಂತ ನೀನು ಒಳ್ಳೆ ವಾಕ್ಯ ಕೊಟ್ಟೆ ಅಂತ ಹೇಳುವಾಗ ಆ ಕ್ರೆಡಿಟ್ ಅನ್ನ ನೀನೇ ತಗೋಬಿಟ್ಟೆ. ಯಾಕಂದ್ರೆ ನೀನು ಬರಿತಾ ಇದ್ದು ಯಾರಿಗೂ ಕೂಡ ಗೊತ್ತಿಲ್ಲ, ಎಲ್ಲರೂ ತಿಳ್ಕೊಂಡ್ರು ಅಬ್ಬ ಎಲ್ಲ ಒಳ್ಳೆ ವಾಕ್ಯನ ಪವಿತ್ರಾತ್ಮ ಈ ಮಗನ ಉಪಯೋಗಿಸ್ಕೊಂಡ್ರು ಎಂಬುದಾಗಿ. ಬಟ್ ನೀನ್ ಯಾವ್ದಕ್ಕಾಗಿ ನೋಟ್ಸ್ ಬರಿತಾ ಇದ್ದು? ನನ್ನ ಪ್ರಸನ್ನದಲ್ಲಿ ಕಾಲ ಕಳೀತಾ ಇದ್ದು ರೀಚಿಂಗ್ ಮಾಡ್ಬೇಕೆಂಬುದಾಗಿ ಹೊರತು, ಜನಗಳಿಗೆ ದೇವರ ವಾಕ್ಯ ಕಲ್ಸ್ಕೊಡ್ಬೇಕೆಂಬುದಾಗಿ ಹೊರತು, ಅಥವಾ ವಾಕ್ಯದ ಮೂಲಕ ಪವಿತ್ರಾತ್ಮ ನನ್ಗೆ ಏನ್ ಕಲ್ಸ್ಕೊಡ್ತಾರೋ ಅದನ್ನ ಅಳವಡಿಸ್ಕೊಂಡು ಜೀವಿಸ್ಬೇಕೆಂಬುದಾಗಿ, ನಾನು ಮಾರ್ಪಾಡಾಗ್ಬೇಕೆಂಬುದಾಗಿ ನೀನು ಉಪಯೋಗಿಸಿದ್ದುದರಿಂದ ನಾನು ಪವಿತ್ರಾತ್ಮರಂತ ನಾನು ನಿನ್ನನ್ನ ಈ ಪ್ರಾರ್ಥನಾ ಕೂಟಗಳಲ್ಲಿ ನಾನು ಉಪಯೋಗಿಸ್ಕೊಳ್ಳಕ್ ಸಾಧ್ಯವಾಗ್ಲಿಲ್ಲ. ನಾನು ಕೇಳಿದೆ, ಹಾಗಾದ್ರೆ ಬ್ರದರ್ ಡ್ಯಾಡಿ, ಬಟ್ ಮಿರಾಕಲ್ ಅದ್ಭುತ ಕಾರ್ಯ ಆಗ್ತಾ ಇತ್ತಲ್ಲ. ಮಗನೇ, ಅದ್ಭುತ ಕಾರ್ಯ ಈವನ್ ಮೋಶೆ ಮಾತ್ರ ಅಲ್ಲ, ಮೋಶೆ ವಿರುದ್ಧ ಬಂದಂತಹ ಈವನ್ ಜಸ್ಟ್ ಬೇರೆ ದೇವರನ್ನ ಆರಾಧನೆ ಮಾಡುವಂತಹ ಮಾಟ ಮಂತ್ರಗಾರರು ಕೂಡ ಅದ್ಭುತ ಕಾರ್ಯ ಮಾಡಿದ್ರು. ಓ ಮೈ ಗಾಡ್, ನಾನು ಕೇಳ್ತೇನೆ, ಪವಿತ್ರಾತ್ಮ ನಿಜವಾಗಿಯೂ ಎಸ್ ಮಗನೇ ನಿನ್ನ ಮೂಲಕ ಅದ್ಭುತ ಕಾರ್ಯ ಮಾಡಿದ್ದು, ಬಟ್ ಅದರ ಅರ್ಥ ಮಾಟಮದ ಶಕ್ತಿ ದುರಾತ್ಮ ಶಕ್ತಿ ಅಲ್ಲ. ನಿನ್ನ ಮೂಲಕ ಅದ್ಭುತ ಕಾರ್ಯ ಮಾಡಿದ್ದು ನಾನೇ, ಬಟ್ ಆದ್ರೆ ನಾನ್ ನಿನ್ನ ಉಪಯೋಗಿಸ್ಕೊಂಡಲ್ಲ, ಬದಲು ನನ್ನ ವರದಾನ ನಿನ್ನ ಜೀವನದಲ್ಲಿ ಫ್ರೀ ಆಗಿ ನಿನ್ನ ಸಾಧನ ಉಪಯೋಗಿಸಿಕೊಂಡು ಆ ಕಾರ್ಯ ನೆರವೇರಿಸುವ ಅಷ್ಟೇ. ಜನಗಳಿಗೋಸ್ಕರ ಈ ಆಲಯದಲ್ಲಿ, ಈ ಜಾಗದಲ್ಲಿ ದೇವರಿದ್ದಾರೆ, ದೇವರ ವಾಕ್ಯ ಸತ್ಯವಾದದ್ದು ಎಂಬುದಾಗಿ ಅದನ್ನು ಪ್ರಕಟಪಡಿಸಲಿಕ್ಕಾಗಿ ಅದ್ಭುತ ಕಾರ್ಯ ಆಯ್ತು ಹೊರತು ಅದು ನೀನ್ ನನ್ನ ಪ್ರಸನ್ನದಲ್ಲಿ ಕಾಲ ಕಳೆದ ಎಂಬುದಾಗಿಲ್ಲ. ಯಾಕಂದ್ರೆ ನೀನ್ ನನ್ನ ಪ್ರಸನ್ನದಲ್ಲಿ ಕಾಲ ಕಳೆದಿರುವಂತದ್ದು ಜನಗಳಿಗೋಸ್ಕರ ಕಳೆದಿದೆ ಹೊರತು ನಿನಗೋಸ್ಕರ ಅಥವಾ ನನಗೋಸ್ಕರ ಕಾಲ ಕಳೆಯಲಿಲ್ಲ. ಹೌದಾ? ಅದಕ್ಕೆ ಇವತ್ತು ಬೇಕಾದ್ರೆ ನಮ್ಮಲ್ಲಿ ಎಲ್ಲರನ್ನು ಚೆಕ್ ಮಾಡ್ಕೋಣ ಇಲ್ಲಿ. ಯಾಕಂದ್ರೆ ಎಷ್ಟೋ ಜನ ಪ್ರಾರ್ಥನೆ ಕೂಡ ಬರ್ತೀರಿ, ಎಷ್ಟೋ ಜನರು ದೇವರ ವಾಕ್ಯವನ್ನ ಬರಿತೀರಿ, ಓದ್ತಾ ಇದ್ದೀರಿ, ಧ್ಯಾನಿಸ್ತಾ ಇದ್ದೀರಿ, ಗುಡ್. ಬಟ್ ಅದ್ರ ಪ್ರಶ್ನೆ ಏನಂತಂದ್ರೆ, ಜನಸಾಮಾನ್ಯನು ಬರೆಯುವಂಥದ್ದು ಹೌದು, ನನ್ನ ಜೀವನ ಚೇಂಜ್ ಆಗ್ಬೇಕು, ಹೌದು ದೇವರ ಪ್ರಶ್ನೆ ಕಾಲ ಕಳಿಬೇಕು ಎಂಬುದಾಗಿ. ಬಟ್ ಪ್ರಶ್ನೆ ಏನಂದ್ರೆ, ಆದ್ರೆ ನಮ್ಮಲ್ಲಿ ಅನೇಕರು ಇಲ್ಲ ನಾನು ವಾಕ್ಯ ಕೊಡ್ಬೇಕು. ಪ್ರಿಯರೇ, ದೇವರ ವಾಕ್ಯ ನನ್ನನ್ನ ಬದಲಾವಣೆ ಮಾಡದೆ ಹೋದ್ರೆ ಪವಿತ್ರಾತ್ಮ ನನ್ನ ಮೂಲಕ ಅವರ ವಾಕ್ಯವನ್ನ ಜನ ಹೃದಯದಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೌದಾ? ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿಯರೇ, ಈಗ ಒಂದು ನಿರ್ಧಾರ ತೆಗೆದುಕೊಳ್ಳೋಣ. ಅದೇನಂತಂದ್ರೆ, ಯೇಸುವೇ, ನನ್ನ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಆ ಪರಿಸ್ಥಿತಿ ಮಧ್ಯದಲ್ಲಿ ಸುತ್ತಮುತ್ತಲಿರುವಂತಹ ನಿಜಾಂಶಗಳ ಕಡೆ ಗಮನ ಕೊಡೋದಿಲ್ಲ, ಬದಲಾಗಿ ನಿಮ್ಮ ವಾಕ್ಯ ಏನ್ ಹೇಳ್ತದೋ ಆ ವಾಕ್ಯಕ್ಕೆ ನನ್ನನ್ನು ಅಧೀನಪಡಿಸಿಕೊಂಡು ಆ ಹಾದಿಯಲ್ಲಿ ಮುನ್ನಡಿತಾನೆ. ಯಾವಾಗ ದೇವರ ವಾಕ್ಯಕ್ಕೆ ಅಧೀನಪಡಿಸಿಕೊಂಡು ನಿಮ್ಮನ್ನು ನೀವು ತಗ್ಗಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ದೇವರ ಪ್ರಸನ್ನತೆ ತಗ್ಗಿಸಿಕೊಂಡು ಜೀವಿಸ್ತೀರಿ, ಪ್ರೈಸ್ ಬಿ ಗಾಡ್, ನಿಮ್ಮ ಜೀವನದಲ್ಲಿ ಯಾವುದೇ ಭಯದ ಒಡೆ ಅಥವಾ ಭಯದ ಕಾರ್ಯಗಳು ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಒಂದು ವ್ಯಕ್ತಿ ಹೇಗೆ ಭಯವನ್ನು ಓವರ್ಕಮ್ ಮಾಡ್ಲಿಕ್ಕೆ ಸಾಧ್ಯ, ಭಯವನ್ನು ಜಯಿಸ್ಲಿಕ್ಕೆ ಸಾಧ್ಯ? ಎಲ್ಲಾ ಪರಿಸ್ಥಿತಿಯಲ್ಲೂ ಪ್ರೀತಿಯಲ್ಲಿ ಮುನ್ನಡೆಯೋದ್ರಿಂದ. ಪ್ರೀತಿಯು ಎಲ್ಲಿ ಸಂಪೂರ್ಣವಾಗಿರ್ತದೋ ಅಲ್ಲಿ ಯಾವುದೇ ಕಾರಣಕ್ಕೂ ಭಯದ ಕಾರ್ಯಗಳು ಇರೋದೇ ಇಲ್ಲ. ಕರೆಕ್ಟ್? ಸಪೋಸ್ ನಾನು ಮಾಡುವಂತ ಮಿನಿಸ್ಟ್ರಿಲೂ ಕೂಡ ಅಯ್ಯೋ ಜನಗಳು ಅವ್ರೇ ಏನಾದ್ರು ಹೇಳ್ಬಿಡ್ತಾರೋ, ಚಾಡಿ ಹೇಳ್ಬಿಡ್ತಾರೋ, ಇವ್ರೇನಾದ್ರು ಹೇಳ್ಬಿಡ್ತಾರೋ, ನನ್ ಮಿನಿಸ್ಟ್ರಿ ನಿಂತೋಗ್ತದಲ್ಲ, ನಿಂತೋದ್ರೆ ಏನ್ ಮಾಡೋದು? ಈ ರೀತಿ ಭಯ ಬರೋದು ಯಾವಾಗ ಗೊತ್ತಾ? ಥ್ಯಾಂಕ್ ಗಾಡ್. ಎಲ್ಲಿ ಪ್ರೀತಿಯ ಕೊರತೆ ಇದೆಯೋ, ಯಾವ ಪ್ರೀತಿ? ದೇವರ ಪ್ರೀತಿಯನ್ನ ನಾನು ಅನುಭವಿಸುವಂತ ಕಾರ್ಯದಲ್ಲೂ ಮತ್ ನನ್ನಿಂದ ಹೊರಹೊಮ್ಮಿಸುವಂತ ಪ್ರೀತಿಯನ್ನು ಹೊರಹೊಮ್ಮಿಸುವಂತ ಕಾರ್ಯದಲ್ಲಿ ನಾನು ಯಾವ ವೀಕ್ ಆಗ್ತೇನೋ, ಈಗ ವೀಕ್ ಮೈಂಡ್, ಬಲಹೀನತೆ ಮನಸ್ಸು ಹೇಳ್ತದೆ, ಜಾಸ್ ಈ ಕಾರ್ಯ ಹಂಗಾಗ್ಬಿಟ್ರೆ ಅದು ಈ ರೀತಿ ಆಗ್ಬಿಡ್ತದೆ ಎಂಬುದಾಗಿ ಭಯವನ್ನು ಉತ್ಪತ್ತಿ ಮಾಡ್ತದೆ. ಹೌದಾ? Hallelujah. Thank you Jesus. Praise Jesus. Hallelujah. ಕಣ್ಣುಗಳು ಮುಚ್ಚೋಣ. ಹೌದು ಪ್ರೀತಿಯ ತಂದೆಯೇ, ವಿಶೇಷವಾಗಿ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನ ನೀವು ಕೊಟ್ಟಿರುವಂತಹ ಜ್ಞಾನದ ಮೂಲಕ, ನೀವು ಕೊಟ್ಟಿರುವಂತಹ ಸಾಧನಗಳ ಮೂಲಕ ನಾವೆಲ್ಲರೂ ಬೇರೆ ಬೇರೆ ಸ್ಥಳಗಳಲ್ಲಿದ್ರು ಕೂಡ ಒಟ್ಟಾಗಿ ಒಮ್ಮನಸ್ಸುಳ್ಳವರಾಗಿ ನಿಮ್ಮ ವಾಕ್ಯವನ್ನು ಧ್ಯಾನಿಸಲು ಈ ಒಂದು ಒಳ್ಳೆಯ ಅವಕಾಶವನ್ನ ನೀವು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ವಿಶೇಷವಾಗಿ ಇಂದು ನೀವು ನಮಗೆ ಕಲಿಸಿಕೊಟ್ರಿ, ಒಂದು ವ್ಯಕ್ತಿಯ ಜೀವನದಲ್ಲಿ ಭಯ ಏತಕ್ಕೆ ಬರ್ತದೆ ಅಂತಂದ್ರೆ ಆ ವ್ಯಕ್ತಿಯು ದೇವರ ಪ್ರೀತಿಯಲ್ಲಿ ಕೊರತೆಯನ್ನು ಕಾಣ್ತಾ ಇರೋದ್ರಿಂದ ಆ ವ್ಯಕ್ತಿ ಜೀವಿತದಲ್ಲಿ ಭಯದ ಸನ್ನಿವೇಶಗಳು ಅಥವಾ ಭಯದ ಆಲೋಚನೆಗಳು ಬರ್ಲಿಕ್ಕೆ ಸಾಧ್ಯ. ಏಕೆಂದ್ರೆ ನಿಮ್ಮ ವಾಕ್ಯ ಹೇಳ್ತದೆ, ದೇವರು ಯಾವ ಕಾರಣಕ್ಕೂ ಕೊಟ್ಟಿರುವ ಆತ್ಮರು ನಮ್ಮನ್ನ ಮತ್ತೊಮ್ಮೆ ಭಯಕ್ಕೆ ಗುಲಾಮರಾಗಿ ಅಧೀನಪಡಿಸುವಂತಹ ಆತ್ಮರಲ್ಲ, ಬದಲಾಗಿ ದೇವರು ಕೊಟ್ಟಿರುವಂತಹ ಆತ್ಮರು
ನಮ್ಮನ್ನ ಬಲ, ಪ್ರೀತಿ, ಸ್ವಸ್ಥ ಮನಸ್ಸಲ್ಲಿ ಮುನ್ನಡೆಸುವಂತ ಆತ್ಮರು ಎಂಬುದಾಗಿ. ಹೌದು ಡ್ಯಾಡಿ, ನೀವು ಕೊಟ್ಟಿರುವಂತ ಆತ್ಮ ನಮಗೆ ಭಯದ ಆತ್ಮವಲ್ಲ, ಬದಲಾಗಿ ಬಲ, ಪವರ್ ಆಫ್ ಲವ್, ಪ್ರೀತಿಯ ಶಕ್ತಿಯ ಆತ್ಮ ಮತ್ತು ಸ್ವಸ್ಥ ಬುದ್ಧಿಯ ಆತ್ಮವನ್ನ ನೀವು ನಮ್ಗೆ ಅನುಗ್ರಹಿಸಿ ಕೊಟ್ಟಿದ್ದೀರಿ. ಅದರಿಂದ ನೀವು ನಮ್ಗೆ ಕಲ್ಸ್ಕೊಟ್ಟಿದ್ದೀರಿ. ನನ್ನ ಅಪ್ಪನೇ ಇಲ್ಲದೆ ಹೊರಗಡೆಯಿಂದ ಬರುವಂತ ಶಕ್ತಿ ಆಗಿರುವಂತ ಭಯ ನನ್ನ ಜೀವನದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗ ಅದನ್ನ ನಂಬ್ತೇನೋ, ನಾನು ಯಾವಾಗ ಅವುಗಳನ್ನ ಆಲೋಚನೆ ಮಾಡ್ತೇನೋ, ಅವುಗಳನ್ನ ನುಡಿತೇನೋ, ಈ ಎಲ್ಲಾ ಕಾರ್ಯಗಳು ನನ್ನ ಜೀವನದಲ್ಲಿ ಭಯದ ಆ ಆತ್ಮನಿಗೆ ಪ್ರವೇಶ ಮಾಡ್ಲಿಕ್ಕಾಗಿ ನಾನೇ ಬಾಗಿ ಕೊಡುವಂತಹ ವ್ಯಕ್ತಿಯಾಗಿರ್ತೇನೆ ಎಂಬುದಾಗಿ ಆ ಸತ್ಯವನ್ನ ನೀವು ನಮ್ಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಪ್ರವೇಶವೇ ಆ ಭಯದಿಂದ, ಆ ಭಯ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡದಂತೆ ಯಾವುದಾದ್ರೂ ಏರಿಯಾದಲ್ಲಿ ಭಯದ ಕಾರ್ಯದಲ್ಲಿ ನಾನು ಏನಾದ್ರೂ ಬಿದ್ದು ಹೋಗಿದ್ರೆ ಅದರಿಂದ ಹೊರ ಬರ್ಲಿಕ್ಕಾಗಿ ಇರುವಂತ ಏಕೈಕ ಮಾರ್ಗ ನೀವು ನಮ್ಗೆ ಕಲ್ಸ್ಕೊಟ್ಟಿದ್ದೀರಿ. ಅದೇನಂತಂದ್ರೆ ನನ್ನ ಮನಸ್ಸನ್ನ ದೇವರ ವಾಕ್ಯ ಹೇಳ್ತದೋ ಅದ್ರ ಜೊತೆ ಒಪ್ಪಂದ ಮಾಡಿಕೊಂಡು, ಆ ವಾಕ್ಯ ಹೇಳ್ತದೋ ಅದಕ್ಕೆ ವಿರುದ್ಧವಾದ ಆಲೋಚನೆ ಬರುವಾಗ ಅದನ್ನ ಬಂಧಿಸಿ, ದೇವರ ವಾಕ್ಯ ಹೇಳ್ತದೋ ಅದಕ್ಕೆ ಅನುಗುಣವಾಗಿ ನಾವು ಜೀವಿಸುವಂಥದ್ದು, ಅದಕ್ಕೆ ಅನುಗುಣವಾಗಿ ಆಲೋಚಿಸಿ ಅದನ್ನ ನಂಬಿ ಅದನ್ನ ನುಡಿಯೋದ್ರಿಂದ ನಮಗಿರುವಂತ ಯಾವುದೇ ಭಯದ ಪರಿಸ್ಥಿತಿಗಳು ಕೂಡ ನನ್ನ ಕುಟುಂಬದಲ್ಲಿ ಅಧಿಕಾರ ಚಲದಂತೆ ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ಆ ಸತ್ಯ ನಮ್ಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ನನ್ನ ಮನಸ್ಸು ಯಾವಾಗ ಸ್ವಸ್ಥ ಮನಸ್ಸಾಗ್ತದೋ, ದೇವರ ವಾಕ್ಯ ಹೇಳ್ತದೋ ಅದ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡುವಂತ ಮನಸ್ಸಾಗ್ತದೋ, ಆಗ ನಾನು ನನ್ನ ಒಳಗಡೆ ಇರುವಂತ ದೇವರ ಶಕ್ತಿಯನ್ನ, ಆ ಪವರ್ ಅನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ನನ್ನ ಮನಸ್ಸು ಎಂಬ ಸ್ವಿಚ್ ಅನ್ನ ಆನ್ ಮಾಡುವುದ್ರ ಮೂಲಕ ಆ ಶಕ್ತಿಯನ್ನ ನಾನು ಹೊರಗಡೆ ಹರಿಬಿಟ್ಟು ಹೊರಗಿನ ಪರಿಸ್ಥಿತಿಯನ್ನ, ಕತ್ತಲಿನ ಪರಿಸ್ಥಿತಿಗಳನ್ನ, ಭಯದ ಪರಿಸ್ಥಿತಿಗಳನ್ನ ಸಂಪೂರ್ಣ ನಾಶಗೊಳಿಸಿ ಎಲ್ಲ ಪರಿಸ್ಥಿತಿಗಳನ್ನ ಬೆಳಕಿನ ಪರಿಸ್ಥಿತಿಗಳಾಗಿ ಮಾರ್ಪಡಿಸಿಕೊಳ್ಳಬಹುದೆಂಬ ಸತ್ಯವನ್ನು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಸುತ್ತಮುತ್ತಲು ಎಲ್ಲಾ ಮಕ್ಕಳು ಭಯದ ವಾತಾವರಣದಲ್ಲಿ ಇರುವಾಗ ಪ್ರೈಸ್ ಬಿಡಿ ಗಾಡ್. ಡ್ಯಾಡಿ, ನೀವು ಕೊಟ್ಟಿರುವಂತ ಆತ್ಮರು ನಮ್ಮನ್ನ ವಿಶ್ವಾಸದ ಪಥದಲ್ಲಿ ಮುನ್ನಡೆಯುವಂತೆ ನಮ್ಮನ್ನ ವಿಶೇಷವಾಗಿ ನೀವು ಬಲಪಡಿಸಿರುವುದಕ್ಕಾಗಿ ಕೂಡ ನಿಮಗೆ ಕೋಟಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ನಾವು ಬಲಗೊಳ್ಳೋದು ಮಾತ್ರವಲ್ಲ, ನಾವು ಹೋಗಿ ಪರರನ್ನು ಕೂಡ ಹೋಗಿ ಬಲಗೊಳಿಸುವಂತೆ, ಪರರು ಕೂಡ ಯೇಸುವೇ ಸದಾಕಾಲ ದೈವ ಪ್ರೀತಿಯಲ್ಲಿ, ದೇವರ ಪ್ರೀತಿಯಲ್ಲಿ ಮುನ್ನಡೆದು ನಮ್ಮ ಒಳಗಡೆ ಇರುವಂತ ದೇವರ ಶಕ್ತಿಯನ್ನ ಹೊರಗಡೆ ಬಿಡುಗಡೆ ಮಾಡುವಂತೆ ಪ್ರತಿಯೊಂದು ದೈವ ಮಕ್ಕಳಿಗೆ ಕೂಡ ಕಲಿಸಿಕೊಡುವಂತೆ ನಮ್ಮ ಒಬ್ಬೊಬ್ಬರನ್ನ ನೀವು ಬಲಪಡಿಸಿರುವುದಕ್ಕಾಗಿ ಕೂಡ ನಿಮಗೆ ಕೋಟಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮ ವಾಕ್ಯ ತಿಳಿಸುತ್ತದೆ, ದೇವರ ಪ್ರೀತಿಯಲ್ಲಿ ಪರಿಪೂರ್ಣವಾಗಿದೆಯೋ ಅಲ್ಲಿ ಯಾವುದೇ ಭಯಭೀತಿ ಇರೋದಿಲ್ಲ ಎಂಬುದಾಗಿ. ಥ್ಯಾಂಕ್ ಯು ಡ್ಯಾಡಿ. ನಾವ್ ಎಲ್ಲ ಏರಿಯಾದಲ್ಲೂ ಕೂಡ ದೇವರು ನಮ್ಮನ್ನು ಪ್ರೀತಿಸುವಂತ ದೇವರು, ಅವರು ಪ್ರೀತಿ ಮಾಡುವ ದೇವರಾಗಿರೋದ್ರಿಂದ ತನ್ನ ಏಕೈಕ ಮಗನನ್ನು ನಮಗೋಸ್ಕರ ಬಲಿಗೆ ಅರ್ಪಿಸಿ ನಮ್ಗೆ ಏನ್ ಬೇಕೋ ಎಲ್ಲವನ್ನು ಈಗಾಗಲೇ ಅನುಭವಿಸಿ ಕೊಟ್ಟಿದ್ದಾರೆ ಎಂಬುದಾಗಿ ಅವಳ ಕಡೆ ಗಮನ ಕೊಟ್ಟು ಅವಳನ್ನೇ ಆಲೋಚಿಸಿ ಅವಳನ್ನ ಧ್ಯಾನಿಸಿ ಅವಳ ಪ್ರಕಾರ ಜೀವಿಸುವಾಗ ಯಾವುದೇ ಭಯಭೀತಿ ನಮ್ಮ ಜೀವಿತವನ್ನು ಪ್ರವೇಶ ಮಾಡುತ್ತೆ, ನಮ್ಮನ್ನ ದೇವರ ಪ್ರೀತಿ ಮುನ್ನಡೆಸ್ಕೊಂಡು ಹೋಗುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನನ್ನ ಬೇಡಿಕೊಂಡಿದೀವೋ ಅವುಗಳೆಲ್ಲವನ್ನ ಯೇಸು ಕ್ರಿಸ್ತರ ಮೂಲಕ ಹೊಂದಿಕೊಂಡಿದ್ದನ್ನ ಸುತ್ತಮುತ್ತಲಿರುವಂತ ಮಕ್ಕಳಿಗೆ ಕೂಡ ಕಲಿಸಿಕೊಡ್ತೇವೆ, ಅವುಗಳನ್ನ ಹರಿಯಲು ಬಿಡುವುದಾಗಿ ದೃಢವಾಗಿ ನಮಗೆ ಪ್ರಾರ್ಥಿಸಿದ್ರೆ ನಮ್ಮ ಜೀವ ತಂದೆಯೇ. ಆಮೆನ್.